ರಾಜೇಶ್, ದೇವ್ರು ನಮ್ಗೇನ್ ಕಮ್ಮಿ ಮಾಡಿದ್ದಾನೆ? ಮನೆ ಇದೆ, ತೋಟ ಇದೆ, ಗದ್ದೆ ಇದೆ. ಇದನ್ನೆಲ್ಲ ದೂರ ಮಾಡ್ಕೊಂಡು ಟ್ಯಾಕ್ಸಿ ಓಡಿಸ್ಕೊಂಡು ಬೆಂಗಳೂರಲ್ಲಿ ಜೀವನ ಮಾಡ್ತೀನಿ ಅಂತ ಹಠ ಮಾಡ್ತೀಯಲ್ಲ. ಅಪ್ಪ, ಕೂತ್ಕೊಂಡು ತಿನ್ನೋನ್ಗೆ ಕುಡಿಕೆ ಹಣ ಸಾಲದು ಅಂತ ಗಾದನೆ ಇದೆಯಲ್ಲಪ್ಪ. ಬೆಳಗಾದ್ರೆ ನಮ್ ಶಾಂತಿಗೆ ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕು. ಖರ್ಚಿಗೇನ್ ಮಾಡ್ತೀಯ? ಅದಕ್ಕೋಸ್ಕರ ಕಾಣ್ದೂರ್ ನಿನ್ನ ಅಲಿಕ್ ಬಿಟ್ರೆ ನೋಡ್ದವ್ರು ಏನಂತಾರೋ? ಏನ್ ಅನ್ಕೋತಾರೆ? ಹುಡುಗ ತುಂಬಾ ಜಾಣ, ಕಷ್ಟ ಸುಖ ತಿಳ್ಕೊಂಡಿದ್ದಾನೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ದುಡ್ಡು ತಿಂತಾನೆ ಅಂತ ಮೆಚ್ಕೋತಾರೆ. ಇಲ್ಲ ಕಣ, ನಗ್ತಾರೆ. ಈ ವಯಸ್ಸಿನಲ್ಲಿ ಅಪ್ಪನ್ನು ತಂಗಿನ ಬಿಟ್ಟು ಶೋಕಿ ಮಾಡೋ ಪಟ್ನಕ್ಕೆ ಹೋದ ಅಂತ ಹಾಸ್ಯ ಮಾಡ್ತಾರೆ. ಅಪ್ಪ, ಜನತೆಯನ್ನು ಮೆಚ್ಚೋಕೆ ಜನಾರ್ದನ್ ಕೈಲೂ ಆಗೋದಿಲ್ಲ. ಕೊಟ್ರೆ ಭಲೆ ಅಂತಾರೆ, ಕೈ ಬಿಟ್ರೆ ಪಾಪಿ ಅಂತಾರೆ, ಕೆಟ್ರೆ ನಗುತ್ತಾರೆ. ಇಂಥ ಜನಕ್ಕೆ ಹೆದರ್ಕೊಂಡು ನಾವು ಬಾಳಕ್ಕಾಗತ್ತಾ? ಶ್ರಮಜೀವದಿಂದ ಸಿಕ್ಕೋ ಆನಂದನ ಕಳ್ಕೊಳಕ್ಕಾಗತ್ತಾ? ಕರೆಕ್ಟ್. ಬಂಗಾರದಂಥ ಮಾತು ನಮ್ಮ ಅಣ್ಣಂದು. ಅಮ್ಮ ನಾಟಿ ರಾಣಿ, ಈ ಗೆಜ್ಜೆನ ಅಲ್ಲಿಟ್ಟು ನಿಮ್ಮ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ ಕಾರ್ಗೊಂದು ತೆಂಗಿನಕಾಯಿ ಹೊಡಿ. ಅಣ್ಣ, ರಾಖಿ ಹಬ್ಬದ ದಿನ ಜ್ಞಾಪಕ ಇದೆ ತಾನೆ? ಏನಮ್ಮ, ನನ್ನ ಹುಟ್ಟಿದ ಹಬ್ಬದ ದಿನ ನಾನು ಮರಿತೀನ? ನನ್ನ ಮನೆಗೆ ನಾನು ಬರ್ದೇ ಇರ್ತೀನ? ನನ್ನ ಮುದ್ದು ತಂಗಿ ಕೊಡೋ ಪ್ರೆಸೆಂಟೇಶನ್ ನಾನು ತಗೊಳ್ದೇ ಇರ್ತೀನ? ಏನ್ ಶಾಂತಿ, ಈ ಸಲ ನನ್ಗೇನ್ ಪ್ರೆಸೆಂಟೇಶನ್ ಕೊಡ್ತೀಯಾ? ಕೊಡೋದನ್ನ ಹೇಳ್ಬಾರ್ದು, ಕೊಟ್ಟದನ್ನ ಜ್ಞಾಪಿಸ್ಕೋಬಾರ್ದು. ರಾಹುಕಾಲ ಬಂದ್ಮೇಲೆ ಪ್ರಯಾಣ ಹೊರಡಬಾರ್ದು. ಕೂತ್ಕೋ ಕೂತ್ಕೋ. ಏನಮ್ಮ, ಏನಾಗಿತ್ತು ಇವ್ರಿಗೆ? ನಾನು ಅದನ್ನೇ ಕೇಳ್ದೆ ಕಣ್ರಪ್ಪ. ಮಾತಾಡ್ಬೇಕು ಅಂತ ಬಾಯಿ ತೆಗ್ದ, ನಾಲ್ಗೇನು ಹೇಳಲಿಲ್ಲ, ಧ್ವನಿನೂ ಅಳ್ಳಿಲ್ಲ. ಹೌಸ್ ಸತ್ತ ಕಣ್ರಪ್ಪ. ಏನಮ್ಮ, ಏನಾಯ್ತಮ್ಮ? ಅವತ್ತಿಂದ ಹೀಗೆ ಬೀದಿಲಿ ಇಟ್ಕೊಂಡು ಭಿಕ್ಷಾ ಬೇಡ್ತಿದ್ಯಾ? ಹಾಗಲ್ಲಮ್ಮ, ಆ ಕಾರ್ಪೊರೇಷನ್. ಅಯ್ಯೋ ನಮ್ಮಪ್ಪ ದಾನ್ಶರ್ ಕರ್ಣ, ಮೊದಲಿಂದ ಹೋಗಪ್ಪ. ನಮ್ಮಪ್ಪ ಸತ್ನಲ್ಲ ಆ ತರ ಬಾಯ್ ಬಿಡ್ಕಂತಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಈಗ ನಾನು ಸಾಯ್ತೇನೆ. ಅಪ್ಪ ನಮ್ಮಪ್ಪ ನಿನ್ನ ಹೆಸರೇ ನಮ್ಮಪ್ಪಂಗೆ ಬಿಗಿ ಇಕ್ತೀನಪ್ಪ. ತಿರ್ತಿ ತಿಮ್ಮಪ್ಪ, ನೀವು ದಾನ ಮಾಡ್ರಪ್ಪ.
ಮೈಲಾರಿ ತಮ್ಮಯ್ಯ ಗುರು ಇವತ್ತಿದ್ದ ಎಲ್ರ ಹತ್ರ ಹಗಲು ನೀವು ಮಾಮೂಲಿ ವಸೂಲಿ ಮಾಡಿ, ರಾತ್ರಿ ರಾವ್ ಸಾಹೇಬ್ರ ಹತ್ರ ನಾನ್ ಮಾಮೂಲಿ ವಸೂಲಿ ಮಾಡ್ಕೊಂಡ್ ಬರ್ತೀನಿ. ಹೊರಡಿ ಹೊರಡಿ ಗುರು. ಜೈ ಬಜರಂಗಬಲಿ. ಏ ಸೀತಾ, ನಮ್ ಕೊಡೋ ಮಾಮೂಲು ಕೊಟ್ಬಿಟ್ಟು ಮುಂದೆ ಹೆಜ್ಜೆ ಹಾಕು. ಮಾಮೂಲ ಕೊಡ್ಲೇಬೇಕಾ? ಕೊಡ್ದಿದ್ರೆ ನೀನ್ ಹೇಳ್ಕೊಂಡು ಹೋಗಿ ನಮ್ ರಾಬ ಹೋದ್ರ ಬಂಗ್ಲೆಯಲ್ಲಿ ಬಿಸಾಕ್ತೀವಿ. ಅಯ್ಯಯ್ಯೋ ಬೇಡ ಬೇಡ, ನಿಮ್ ದಮ್ಮಯ್ಯ ಅಂತೀವ್ನಿ. ಹಾಗಾದ್ರೆ ಕೊಟ್ಬಿಡು ಅರ್ಥ. ಕೊಡ್ತೀನಿ ಕೊಡ್ತೀನಿ. ಯಾರು? ಸೀತಾನಾ? ಹಾ ನಾನಿಮ್ಮ, ನಾನು ಬಂದಿದ್ದೀನಮ್ಮ. ಯಾಕಮ್ಮ ಇಷ್ಟೊತ್ತು? ಅಯ್ಯೋ ಇವತ್ ನನಗೆ ವಿಪರೀತ ಕೆಲ್ಸನಮ್ಮ. ನನಗಂತೂ ಉಸಿರು ಕಟ್ಕೊಂಡು ಸತ್ತ ಮಲಗಿ ಮಲಗಿ ಮಗ್ಬಿಡಿದೆ, ತಲೆಲ್ಲ ಆಡ್ತಾನೆ. ರಂಗಣ್ಣ ಒಳಗಡೆ ಒಲೆ ಚೋಗಪ್ಪ ಹೋಗ. ಸೀತಾ, ಏನಮ್ಮ? ವಯಸ್ಸಿಗೆ ಬಂದ ಹುಡುಗಿ ಲಕ್ಷಣವಾಗಿ ಮದುವೆ ಮಾಡ್ಕೊಂಡು ಸುಖವಾಗಿ ಸಂಸಾರ ಮಾಡ್ಬೇಕಾದ ಕಾಲದಲ್ಲಿ ಈ ಕುರುಡಿ ಸೇವೆ ಮಾಡೋ ಗತಿ ಬಂತಲ್ಲಮ್ಮ. ಏನಮ್ಮ ನೀನು? ನಾನು ನಿನ್ಗೆ ಅವತ್ತೇ ಹೇಳಿಲ್ಲ ಇಂಥ ಮಾತೆಲ್ಲ ಆಡ್ಬಾರ್ದು ಅಂತ. ಅಲ್ಲಮ್ಮ, ತಾಯಿ ಸೇವೆ ಮಕ್ಕಳು ಮಾಡ್ದೆ ಬೇರೆ ಯಾರಮ್ಮ ಮಾಡ್ತಾರೆ? ಮದ್ಯ ಕುಡಿದ ಮೈ ಮಾತು ಕೇಳ್ತಾ ಇಲ್ಲ. ಮತ್ತೇರದ ಮೈಗೆ ಮಾನಿನಿ ಬೇಕು ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲೋ ನಂದಿ. ಸ್ವಲ್ಪ ತಾಳಿ. ಶರಪ್, ತಾಳಿ ಕಡ್ತೊಳಗೆ ನಾನ್ ತಾಳ್ಲಿಲ್ಲ, ನಿನಗೋಸ್ಕರ ತಾಳ್ಬೇಕೇನು? ನನಗೀಗ ಅರಗಿಣಿ ಬೇಕೇ ಬೇಕು. ನಿಮಗೆ ಉಷ್ಣವಾಗಿದೆ, ತಣ್ಣಗೆ ಮಾಡ್ಕೊಳ್ಳಿ. ರಾವ್ ಸಾಹೇಬ್, ಯಾವ ಮರದ ಮೇಲಿತ್ತು ಈ ಅರಗಿಣಿ? ಮರದ ಮೇಲೆ ಇರಲಿಲ್ಲ ದಣಿ, ತೋಟದಲ್ಲಿ ನೀರ್ ಸೇತಿತ್ತು. ನಂದಿ, ಅವನ ಮಾಮೂಲು ಕೊಟ್ಟು ಕಳ್ಸು. ಮಾದ ಬಾ. ನಾಳಿದ್ ಮದ್ವೆ ಇದೆ, ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ. ಮೊದಲನೇ ರಾತ್ರಿ ನಾನೇ ತೋರಿಸ್ತೀನಿ ಬಾ. ಬೇಡ, ನಿಮ್ ತಮ್ಮಯ್ಯ ಅಂತೀನಿ. ಬೇಡ ದಣಿ, ಬಿಟ್ಬಿಡಿ ನನ್ನ. ಅಯ್ಯೋ ಹೋದಲ್ಲಪ್ಪ. ಅಣ್ಣ ಧರ್ಮ ಮಾಡಿ ಅಣ್ಣ, ತಾಯಿ ಧರ್ಮ ಮಾಡಿ ತಾಯಿ, ನನ್ ತಪ್ಲೆ ಮಾಡಿ ಹೋಗ್ಬಿಟ್ಟಲ್ಲಪ್ಪ. ಅಪ್ಪ ಎಲ್ಲ ನೋಡ್ತಾ ಇರ್ತಿದ್ರಲ್ರಪ್ಪ, ಧರ್ಮ ಮಾಡ್ರಪ್ಪ ತಂದೆ. ಹುಡುಗಿ, ಇವತ್ತ್ಯಾರು ಸತ್ತೋದ್ರು? ನಮ್ಮಪ್ಪ ಹಾಲ್ ಬಿಟ್ಟು ಇಲ್ಲಿಗೆ ಬಂದು ಇಲ್ಲಿಗೂ ಬಂದಲ್ಲಪ್ಪ ಇವ್ ನನ್ನ ಕರ್ಮಕ್ಕೆ. ಅಯ್ಯೋ, ನಿಮ್ಮಪ್ಪ ದಿನಕ್ಕೊಂದ್ಸಲ ಸತ್ತು ಬದುಕ್ತಾನ? ಏ ಹುಡುಗಿ, ಮೊನ್ನೆ ತಾನೇ ನಿಮ್ಮಪ್ಪ ಸತ್ತೋದ, ಹೆಣ ಸುಡುಕು ಕಾಸಿಲ್ಲ ಅಂತ ಹೇಳ್ತಾ ಇದ್ದೆ. ನಿಜ ಸ್ವಾಮಿ, ಮೊನ್ನೆ ಸತ್ತೋಗಿತ್ತು ನಮ್ಮಮ್ಮನ ಮೊದಲನೇ ಗಂಡ, ಇವನು ಎರಡನೇ ಗಂಡ. ಅಕ್ಕಿ 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 ಧರ್ಮ ಮಾಡೋಗಿ ಸ್ವಾಮಿ. ಅಕ್ಕಿ ಅಕ್ಕಿ. ಆಶ್ಚರ್ಯವಾಗಿದೆಯೇ, ನೀನ್ ಒಂದ್ಸಲ ತಿನ್ನಿದ್ರೆ ಎರಡೆರಡು ಧ್ವನಿ ಬರ್ತಿದ್ಯಲ್ಲ. ಚೀರು ಇಟ್ಕೊಂಡಿದ್ಯಾ? ಯೋ, ನಿಂಗ್ ಬೇರೆ ಕೆಲಸ ಇಲ್ವಾ? ಎಡಕಾಯ ನರಿ ಕಾಯ್ತಿದ್ಯಲ್ಲ, ಬೇಕಾದ್ರೆ ಧರ್ಮ ಮಾಡೋ ಸಾಕರ್ ಹೋಗಯ್ಯ. ಅಯ್ಯೋಯ್ಯೋ, ನಿಮ್ಮಪ್ಪ ಸತ್ ಮೇಲೂ ತಿಂತಾ ಇದ್ದಾನಲ್ಲ, ಎಲ್ಲಿ ತೋರ್ಸಿ ನೋಡೋಣ. ಅಯ್ಯೋ ನಿನ್ ತಮ್ಮ ಯಾತಿ ಕಣಪ್ಪ, ನನ್ನ ಮುಖ ನೋಡಕ್ಕಾಗಕ್ಕಿಲ್ಲ ಕಣಪ್ಪ. ಏನದು? ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನ್ ಚೆನ್ನಾಗಿದ್ರೇನು, ಈ ಪೈಲ್ವಾನ್ ಹಾಲು ಇಲ್ದಿದ್ರೆ ಈ ಜೈಲೇ ಸುಡ್ಗಾಡಿದ್ದಾಗೆ. ಅದಕ್ಕೆ ನೋಡು, ಹೊರಗೋಗಿದ್ದರು 3 ತಿಂಗಳಿಗೆ ಒಳಗೆ ಬಂದ್ಬಿಟ್ಟೆ. ಆಮೇಲೆ ಇನ್ನೊಂದು ವಿಷಯ, ಯಾವನ ಅವನು 18 ಕೊಲೆ ಮಾಡಿರೋ ಕದೀಮ್ನಂಗ್ ಮಲಿಕೊಂಡು ದಿಮಾಗ್ ತೋರಿಸ್ತಾ ಇರೋನು ಅವನ ಹೊಸ ಗಿರಾಕಿ. ಅದಕ್ಕೆ ಈ ಆಲಿ ಪೈಲ್ವಾನ್ ನನ್ನ ಮಗ ಪಕ್ಕದಲ್ಲಿ ನಿಂತಿದ್ರು, ಅದನ್ನ ನೋಡಿದಿರಾ? ಎಕ್ರಾ ಬಿದ್ದಂಗ್ ಬಿದ್ಕೊಂಡಿದ್ದಾನೆ. ಲೇ, ಯಾರೋ ನೀನು? ಯಾವನಲೇ? ನಿಮ್ಮಪ್ಪ. ಯಾಕೋಲೇ, ಒಬ್ಬ ಹೆಚ್ಚಾಗಿದ್ಯಾ ನಿನ್ಗೆ? ಹೌದು ಕಳಲೆ, ಬಡ್ಡಿ ಮಗನೇ. ಯಾರಿಗಾದ್ರೂ 4 ಇಕ್ಕಿ ಕೊಪ್ ಕರ್ಗ್ಸೋಣ ಅಂತ ಇದ್ದೀನಿ. ಕಳ್ಳನ್ ಮಗನೇ, ಪೈಲ್ವಾನ್ ಆಲಿ ಅಂದ್ರೆ ಪೊಲೀಸ್ನವರೇ ಪದಬಿಡ್ತಾರೆ, ನನ್ನ ಮೇಲೆ ಜೋರ್ ಮಾಡ್ತೀಯಾ? ಮುಚ್ಚ ಬಾಯ್. ಕಾಲ್ ಕೆರ್ಕೊಂಡ್ ಜಗಳಕ್ ಬಂದ್ರೆ ಕುತ್ತಿಗೆ ಮುರಿದು ಕೈ ಕೊಟ್ಬಿಡ್ತೀನಿ.
ರಟ್ಟಿ ಮಗನೇ, ಮಲಗಿದ್ ನಾಗರಾಜನ್ ಕೆಣಕದೆ ಸೊಂಟ ಮುರಿಸ್ಕೊಂಡೆ. ಈ ನಾಗರಾಜ ಸ್ನೇಹಕ್ಕೆ ಪ್ರಾಣ ಕೊಡ್ತಾನೆ, ದ್ವೇಷಕ್ಕೆ ಪ್ರಾಣ ತೆಗಿತಾನೆ. ಜ್ಞಾಪಕ ಇಟ್ಕೋ. सरे नागराज, हाथ मिलाओ. अरे भाई हाथ तो मिलाओ. अच्छा, तुम जानता है निम्दू नम्दू के तम्मा ये जैल गे सिंह. ಅಕ್ಕ ಅಕ್ಕ ಜನ ತಿರ್ಗಾಡೋಗ್ತಾಯ್ತು. ನಾ ಸಾಯ್ಲಾ? ಏ ಸಾಕ್ ಸುಮ್ನಿರ. ನಾವ್ ಮಾಡದ್ ಮೋಸ ಅಂತ ಎಲ್ರಿಗೂ ಗೊತ್ತಾಯ್ತು. ನೀನ್ ನಿಜವಾಗ್ಲೂ ಸತ್ರು ಯಾರು ನಂಬೋರಿಲ್ಲ. ಮತ್ತೇನ್ ಮಾಡೋದು? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಕಾರ್ ಕೆಳಗೆ ಬಿಟ್ಟಿದ್ದಲ್ಲಪ್ಪ. ಏನಾಯ್ತು? ಹೇಳಿ ಹೇಳು. ಏಟ್ ಬಿತ್ತೇನು? ಏಟ್ ಬಿತ್ತ ಅಂತ ಕೇಳ್ತಿದ್ದೀರಲ್ರಿ? 100 ರೂಪಾಯಿ ತಗೊಂಡು ಆಸ್ಪತ್ರೆಗೆ ಹೋಗು. ಹೋಗಪ್ಪ, ಹೋಗಿ ಬೇಗ ಹೋಗಿ ಔಷಧಿ ಹಾಕ್ಸ್ಕೊಂಡು ಹೋಗು. 100 ರೂಪಾಯಿ? ಲೇ, ನನಗೊಂದು ರೂಪಾಯಿ ಉಳಿತು. ಏನಕ್ಕದು? ಸಂಗೀತ ಕಾರ್ ಬಂತು ಅಂತ ಅಂದ್ಕೊಂಡೆ. ಗಬಕ್ಕಂತ ಕೆಳಗಡೆ ಬಿದ್ವಿ ಅನ್ಕೋ. ಅಮ್ಮಮ್ಮ ನಾನ್ ಅಂದ್ಕೊಳ್ಳಲ್ಲಪ್ಪ. ನಾ ಹೇಳೋ ಸ್ವಲ್ಪ ಕೇಳೋ. ಅದ್ರ ಕೆಳಗಡೆ ಬಿದ್ವಿ ಅನ್ಕೋ, ಡ್ರೈವರ್ ಕೆಳಗಡೆ ಇಳಿತಾನೆ. ಆಗ ನಾವು ಲಬ 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 ಅಂತ ಬಡ್ಕೋತೀವಿ. ಆಗ ಜೇಬಿಂದ ತೆಗಿತಾನೆ, 100 ರೂಪಾಯಿ ಕೊಡ್ತಾನೆ. ಡ್ರೈವರೇ, ದುಡ್ಡು ಕೊಟ್ಬಿಡ್ರಿ, ನಾವೇ ಆಸ್ಪತ್ರೆಗೆ ಹೊರಟೋಗ್ತೀವಿ. ಎಲ್ಲಾದ್ರೂ ಉಂಟಾ? ಮೊದ್ಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡ್ಬೇಕು, ಆಮೇಲೆ ಆಸ್ಪತ್ರೆಗೆ ಹೋಗೋದು. ಆ ತೊಂದ್ರೆ ನಿಮ್ಗೆ ಯಾಕೆ ಸರ್? ಕಾಸು ಕೊಟ್ಬಿಡ್ರಿ ಸರ್, ನಾವೇ ಆಸ್ಪತ್ರೆಗೆ ಹೊರಟೋಗ್ತೀವಿ. ಹಾಗೆಲ್ಲ ಕಾಸು ಕೊಡಬಾರ್ದು ಕಣೋ ಭಾಮೈದ. ಮೊದ್ಲು ಪೊಲೀಸ್ ಸ್ಟೇಷನ್ಗೆ ನಡಿ. ನೀನು ಬರ್ಬೇಕು, ನಿಮ್ಮ ಅಕ್ಕನೂ ಬರ್ಬೇಕು. ನಾವು ಪ್ಲೀಸ್ ನಮ್ಮ ಅಕ್ಕನ್ ಬಿಟ್ಬಿಡ್ರಿ. ಏನೋ ಪ್ಲೀಸ್, ಬ್ಲೌಸ್ ಪೀಸ್ ನಡಿಯೋ ಒಳಗೆ ಪ್ಲೀಸ್. ಸ್ಟೇಷನ್ ಆಸ್ಪತ್ರೆ ಎಲ್ಲ ಯಾಕ್ರಿ? ನನಗೂ ತೊಂದ್ರೆ, ನಿಮ್ಗೂ ತೊಂದ್ರೆ. ಒಂದ್ 20 ರೂಪಾಯಿ ಕೊಟ್ಬಿಡ್ರಿ, ನಮ್ ಪಾಡ್ನ ಹೊಟ್ಟೋಗ್ತೀವಿ. ಅದೆಲ್ಲ ಆಗೋದಿಲ್ಲ. ಆಕ್ಸಿಡೆಂಟ್ ಆದ ತಕ್ಷಣ ಪೊಲೀಸ್ನವ್ರು ರಿಪೋರ್ಟ್ ಮಾಡ್ಬೇಕು. ಅಯ್ಯೋಯ್ಯೋ, ಮತ್ ಇದೇ ಈಗ ತಾನೇ ಒಬ್ಬ ಮುದ್ಕ ಬಿದ್ದ. ಆಗ ಡ್ರೈವರ್ 100 ರೂಪಾಯಿ ಕೊಟ್ಬಿಟ್ಟ. ನಾನು ನೋಡ್ದೆ. ಓಹೋ, ಕಂಡೋರ್ ಕಣ್ಣಿಗೆ ಮಣ್ಣಿರ್ಚಿ ಹಣನೆಲ್ಲ ದೋಚನೆ ಮಾಡ್ಬೇಕು ಅಂತಿದ್ದೀರಾ? ತಪ್ಪಾಯ್ತ್ರಿ. ನಿಮ್ ಹಣನೂ ಬೇಡ, ನಿಮ್ ಪೊಲೀಸ್ ಸ್ಟೇಷನ್ ಬೇಡ. ನಿಮ್ ಸಾಹಸ ಮಾಡಿದ್ದು ಗೋವಿಂದ. ಬರ್ತಾ ಇರೋದು ನಿಮ್ದೇ ಟ್ಯಾಕ್ಸಿ ಅಂತ ಗೊತ್ತಾಗಿದ್ರೆ ನಾನ್ ಸತ್ರು ಅದ್ರ ಕೆಳಗಡೆ ಬೀಳ್ತಿರ್ಲಿಲ್ಲ. ಏನೇ ಹುಡುಗಿ, ಈ ಮನೆಹಾಳು ಬುದ್ಧಿ ಬಿಟ್ಬಿಟ್ಟು ನ್ಯಾಯವಾದ ಕೆಲಸನ ಯಾಕೆ ಮಾಡಬಾರ್ದು? ಯಾರು ಕೊಡ್ತಾರೆ ನ್ಯಾಯವಾದ ಕೆಲಸ ಮಾಡಿದ್ರೆ ಕಾಸ್ನ? ಕಷ್ಟಪಟ್ಟು ಕೆಲಸ ಮಾಡು. ಎಲ್ಲ ಹಿಂಗೆ ಹೇಳವ್ರೆ. ಕೆಲಸ ಕೊಡೋರು ಮಾತ್ರ ಒಬ್ರು ಇಲ್ಲ. ನಾನ್ ಕೊಡ್ತೀನಿ ಕೆಲಸನ. ಏನ್ ಕೆಲಸ? ಅದೇ ಮನೆ ಗುಡಿಸೋದು, ಅಡಿಗೆ ಮಾಡೋದು, ನನಗ್ ಬಡ್ಸೋದು, ಒಂಥರ ಹೆಂಡತಿರ್ ಮಾಡೋರ್ ಕೆಲಸ ತರಾನೇ. ಹಂಗಾರೆ ನಮ್ಮ ಅಕ್ಕನ ಹೆಂಡತಿ ತರಾನೇ ಮಾಡ್ಕೊಂಡ್ರೆ ಸಾಕು. ತೊಳಗುವೆ. ಸಂಬಳ ಎಷ್ಟು ಕೊಡ್ತೀರಿ? ಸಂಬಳ ಯಾಕೆ? ದಿನಕ್ಕೆ 2 ಸಲ ಊಟ ಹಾಕ್ತೀನಿ, ವರ್ಷಕ್ಕೆ 2 ಸಲ ಬಟ್ಟೆ ಹೊಲ್ಸ್ಕೊಡ್ತೀನಿ. ನಂಗೇನ್ ಮನೆ ಮಠ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಾ? ನನಗೂ ಮನೆ ಇದೆ, ನಮ್ಮಮ್ಮ ಇದಾರೆ. ಓಹೋ, ಹಾಗಾದ್ರೆ ಸಂಬಳ ನೀ ಕೇಳಿದಷ್ಟು ನನ್ ಕೈಲಾದಷ್ಟು. ನನ್ ಕೆಲ್ಸ ನಿನ್ಗ ಸದ್ಯ ಕ್ಲೀನರ್ ಆಗಿರು, ಸರ್ವಿಸ್ ನೋ ಡ್ರೈವರ್ ಮಾಡ್ತೀನಿ. ಅಮ್ಮ, ನನ್ ಕೆಲ್ಸ ಸಿಕ್ಬಿಡ್ತಮ್ಮ. ಏನ್ ಕೆಲ್ಸ? ನನಗೆ ಕ್ಲೀನರ್ ತರ ಕೆಲ್ಸ, ಅಕ್ಕಂಗೆ ಹೆಂಡತಿ ತರ ಕೆಲ್ಸ. ಸೀತಾ, ಏನಮ್ಮ ಅದೇಮ್ಮ, ಮನೆ ಕೆಲ್ಸ, ಅಡಿಗೆ ಕೆಲ್ಸ. ಯಾರ ಮನೇಲಮ್ಮ? ಮುಂದಿನ ಮೆದಿಲಿ ಡ್ರೈವರ್ ರಾಜ್ ಅಂತ ಇದಾರಮ್ಮ, ಅವ್ರ ಮನೇಲಿ. ಹಬ್ಬ, ದೇವ್ರಿಗೆ ಇವತ್ತು ನಮ್ಮ ಮೇಲೆ ಕರೆನೆ ಬಂತಮ್ಮ. ಬೆಂಕಿಪಟ್ಟಣ ಇದು ಕರ್ಮ. ಯಾಕೆ ಬೆಂಕಿಯಲ್ಲಿ ಊದಾಡ್ತಾ ಇದೆಯಾ? ಸ್ಟೌನ್ ಹ್ಯಾಕ್ ಹತ್ತಿಸ್ತೀವಿ ನೋಡೋಣ ಅಂತ. ಸೀತಾ, ಬೆಂಕಿ ಕಡ್ಡಿಗೂ ಹೆಣ್ಣು ಹುಡುಗಿಗೂ ಇರೋ ವ್ಯತ್ಯಾಸ ಗೊತ್ತಾ? ನಂಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ. ಒಂದು ಮುಟ್ಟದ ಚುರುಗಿಸುತ್ತೆ, ಇನ್ನೊಂದು ನೋಟಕ್ಕೆ ಚಿರುಗಿಸುತ್ತೆ. ಏನಿವತ್ತು ಬೆಳಿಗ್ಗಿನ ರಾಯರ್ ಬುದ್ಧಿ ಒಣಕೆ ಚಿಗುರ್ತಾ ಇದೆ ನೋಡು. ಹೀಗೆಲ್ಲ ಮಾಡಿದ್ರೆ ತುಂಬಾ ಕೋಪ ಬಂದ್ಬಿಡ್ತಾ ಹೇಳಿದೀನಿ. ಕೋಪ ಬಂದ್ರೆ ಸ್ಟವ್ ಕೂಡ ನೋಡು, ಬೆಂಕಿ ಕಡ್ಡಿ ಇಲ್ದೆ ಹತ್ಕೊಳತ್ತೆ. ಕೆಲಸನ ಬೇಡ, ನೀನ್ ಸವಾಸನ ಬೇಡ, ನಾವು ಹೋಗ್ತೀನಿ. ಹೋಗು ಅಮ್ಮ ಅನ್ನಪೂರ್ಣೇಶ್ವರಿ, ನೀನ್ ನನ್ ಬಿಟ್ಬಿಟ್ಟು ಹೋದ್ರೆ ಅದ್ರ ಬದಲು ಹಸುನಿಂದ ನನ್ನ ಹೊಟ್ಟೆ ಹೊರಿಯುತ್ತೆ. ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡ.
ಹಾಗ್ಬಾ ನನ್ ದಾರಿ ಏನ್ ಮಿಸ್ಸೆ ಉರಿತಾ ಇರೋ ಸ್ಟವ್ಗೂ ನಿನ್ನಂತ ಯುವಕನ ತಲೆಗೂ ಏನ್ ವ್ಯತ್ಯಾಸ ಹೇಳಿ ನೋಡೋಣ. ನನಗ್ ಗೊತ್ತಿಲ್ಲ, ನೀನೇ ಹೇಳು. ಹೇಳ್ತೀನಿ ಕೇಳು. ಒಂದು ತಣ್ಣೀರಿಗೆ ತಣ್ಣಗಾಗುತ್ತೆ, ಇನ್ನೊಂದು ಹೆಣ್ಣಿನ ಕಣ್ಣೀರಿಗೆ ತಣ್ಣಗಾಗುತ್ತೆ. ಆಹಾ ಆಹಾ, ಕವಿ ಪುಂಗವಿ ಕವಿ ಪುಂಗವಿ. ಈ ಪ್ರಪಂಚದಲ್ಲಿ ನನ್ನವರು ಅಂತ ನನಗಿದ್ದಿದ್ದು ನಮ್ಮಮ್ಮ ನನ್ನ ತಂಗಿ ಇಬ್ರೆ. ನನ್ನ ತಂಗಿಗೆ ಮದುವೆ ಮಾಡೋಣ ಅಂತ ಒಂದು ವರ ಹುಡುಕ್ತೆ. ಅವ್ರು 5,000 ರೂಪಾಯಿ ವರದಕ್ಷಿಣೆ ಕೇಳಿದ್ರು. ನಮ್ಮ ಹೊಲ ಮಾರಿ ಮದುವೆ ಮಾಡ್ಬಿಡೋಣ ಅಂತ ತೀರ್ಮಾನ ಮಾಡಿದೆ. ನಮ್ಮ ಅಪ್ಪ ಸತ್ತ ಮೇಲೆ ನನಗೆ ಗೊತ್ತಾಯ್ತು, ನಮ್ಮ ಮನೆ ಹೊಲ ಆಸ್ತಿ ಎಲ್ಲ ನಮ್ಮ ಹಳ್ಳಿ ಸಾವುಕಾರ ರಾವ್ ಸಾಹೇಬ್ ನಂಜುಂಡಯ್ಯನ ಹತ್ರ ಅಡಮಾನವಾಗಿದೆ ಅಂತ. ಅವರನ್ನು ನೋಡದೆ ಇದ್ರು ಜನರೆಲ್ಲ ಬಂದು ಅವ್ರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು. ಅವ್ರನ್ನೇ ಸಾಲ ಕೇಳ್ಬಿಡೋಣ ಅಂತ ಅವ್ರ ಹತ್ರ ಹೋದೆ. ಅವ್ರ ಗುಮಾಸ್ತ ವೀರಭದ್ರಯ್ಯ ಅವ್ರೀಗ ಈ ಊರಲ್ಲಿಲ್ಲ, ಬೆಂಗಳೂರಲ್ಲೇ ಇರೋದು. ಅವ್ರು ಬಂದಾಗ ನಾನೆಲ್ಲ ಹೇಳ್ತೀನಿ, ನೀನು ಮದುವೆ ಮಾಡಕ್ಕೆ ಏರ್ಪಾಡು ಮಾಡು ಅಂತ ಭರವಸೆ ಕೊಟ್ಟ. ಅವನ ಮಾತು ಕೇಳಿ ನಾನು ಮದುವೆ ಏರ್ಪಾಡುಗಳನ್ನೆಲ್ಲ ಮಾಡಿದೆ. ಮದುವೆ ಇನ್ನೇನ ಹತ್ರ ಬರ್ತಾ ಇದೆ ಎಂದಾಗ ಅವ್ರ ಹತ್ರ ದುಡ್ಡು ಕೇಳಕ್ ಹೋದಾಗ ಆ ಚಂಡಾಲ ಇವತ್ ರಾತ್ರಿ ಸಾವುಕಾರನ್ ಕೋಣೆಗೆ ನಿಂತಂಗಿಂತಂದ್ಬಿಡು, ನಿನಗೆಷ್ಟು ದುಡ್ಡು ಬೇಕಾದ್ರೆ ಕೊಡ್ತಾನೆ ಅಂದ. ನನ್ನ ರಕ್ತ ಕುದ್ದೋಯ್ತು. ಅಲ್ಲಿದ್ದವ್ರನ್ನೆಲ್ಲ ಮುಗಿಸ್ಬಿಡ್ಬೇಕು ಅಂತ ಮೇಲ್ಬಿದ್ದೆ. ಸುತ್ತಮುತ್ತ ಇದ್ದ ಕೆಲಸಗಾರೆಲ್ಲ ಸೇರಿ ನಾನು ಹೊಡೆದು ಕತ್ಲೆ ಕೋಣೆಗೆ ತಳ್ಬಿಟ್ರು. ಸುಳ್ಳು ಕಳ್ತನ ಹೊರಿಸಿ ಜೈಲ್ಗೆ ಹಾಕಿಸ್ಬಿಟ್ರು. ಯಾಕೆ, ಏನಾಗಿದೆ? ಸ್ನಾನ ಮಾಡ್ತಿದ್ರೆ ಸರಿ. ಯಾಕೆ ಅದು ನೋಡ್ತಾ ಇದೀಯಾ? ನಾಚ ಹೇಳೋಣ ನಿನ್ಗೆ? ಆಗಲ್ಲ, ಸ್ವಲ್ಪ ಕೊಡ್ತೀಯಾ? ಏನ ಯಾಕೆ ಸುಮ್ಮನೆ ಗೋಳಿಕೋತೀಯ? ಕೃಷ್ಣ ಪರಮಾತ್ಮ ತರ ನೋಡು, ಕೃಷ್ಣ ಪರಮಾತ್ಮನಿಗೆ 16,000 ಗೋಪಿಕಾ ಶಕ್ತಿ. ನನಗೆ ನೀನು ಒಬ್ಳೇ ಇರೋದು. ರಾಜಿ, ನಿನ್ ತಮ್ಮಯ್ಯ ಅಂತೀನಿ. ಆ ಕಡೆ ಹೋಗಿ ನಿಂತ್ಕೊಮ್ಮ. ಯಾರಾದ್ರೂ ಏನ್ ಅನ್ಕೋತಾರೆ? ಏನ್ ಅನ್ಕೋತಾರೆ? ನನ್ ಚಾಟಲ್ಲಿ ಅವರೇ ಇದ್ದಿದ್ರೆ ಎಷ್ಟು ಮಜವಾಗಿರ್ತಿತ್ತು ಅಂತ. ರಾಜಿ, ನಿಂಗ್ ನಮಸ್ಕಾರ ಆಗ್ತೀನಿ. ಆ ಕಡೆ ಹೋಗಿ ನಿಂತ್ಕೊಮ್ಮ. ನಮಸ್ಕಾರ ಮಾಡ್ಬೇಕಾ? ಹತ್ತೆ ತಾನೆ ನಮಸ್ಕಾರ ತೊಳಗು. ಹಾಗಲ್ಲ, ಜೋಡಿಸಿ ಈಗ ನಮಸ್ಕಾರ. ಕೈ ಇಟ್ಕೊಂಡು ಎಷ್ಟು ನಮಸ್ಕಾರ ಮಾಡ್ತಾರೆ. ನನ್ಗೆ ಆಗಲ್ಲ. ಮಾಡ್ಲೇ ಬೇಕ್ ಮಾಡು ಟೈಮ್ ಆಯ್ತು. ನನ್ನ ಕರ್ಮ. ನೀ ಕುಕ್ಕರ್ ಪಡಿ ನಾ ಮಾಡ್ತೀನಿ. ಆಗಲ್ಲ, ಕೈ ಎತ್ತು. ಅಮ್ಮ ನೋಡಮ್ಮ. ನೋಡಿ ಸಾವಿತ್ರಮ್ಮನವರೇ, ಗಂಟೆ ಆಯ್ತು, ಇನ್ನು ಕಾಫಿ ರೆಡಿ ಆಗಿಲ್ಲ. ಯಾಕಮ್ಮ ಹೀಗ್ ಮಾಡ್ದೆ? ಅಮ್ಮ ಹ್ಯಾಗ್ ಮಾಡ್ಕೊಡ್ಲಮ್ಮ? ಹಾಗೆ ನಾನು ಹೇಳ್ತೀನಿ, ಸಿಂಪಲ್, ವೆರಿ ಸಿಂಪಲ್. ಒಲೆ ಮೇಲೆ ನೀರಿಡು, ಅದಕ್ಕೆ ಕಾಫಿ ಪುಡಿ ಹಾಕು, ಡಿಕಾಕ್ಷನ್ ಹಾಕು, ಅದಕ್ಕೆ ಹಾಲು ಸಕ್ಕರೆ ಹಾಕು, ಕಾಫಿ ರೆಡಿ ಅಷ್ಟೇ. ಬೇಗ ಕೊಟ್ಕಳ್ಸಮ್ಮ. ಕೊಡಮ್ಮ ಬೇಗ. ಅಮ್ಮ ಬೇಗ ಕೊಟ್ಕಳ್ಸಮ್ಮ, ಹೊತ್ತಾಗುತ್ತೆ. ಹೇಳ್ತಿದ್ದಾರೆ, ನನಗೆ ಗೊತ್ತಾಗುತ್ತೆ, ಬೇಗ ಕೊಡು. ಜಹಾನ್ ತಗೋ ನೋಡು, ಆ ಹುಡುಗಿನ ನನ್ನ ಜೊತೆ ಕಳಿಸ್ಕೊಡು. ಸುಬಾನಲ್ಲ ಶಶಿ, ತುಮ್ ಅಂದರ್ ಜಾವ್. ನಂದೇ ನಾನು ಕೊಡೆ. ಅವಸರ ಪಡ್ಬಿಡಿ ರಾವ್ ಸಾಹೇಬ್. ಆ ಹುಡುಗಿ ಇನ್ನೂ ಹೊಸದು. ಇಲ್ಲಿ ವಿಷಯ ಒಂದು ಗೊತ್ತಿಲ್ಲ. 4 ದಿನ ಕಳಿಲಿ, ಅವಳೇ ನಿಮ್ ಬಂಗ್ಲೆಗೆ ಬರ್ತಾಳೆ. ಧಣಿ, 4 ದಿವಸ ಏನ್ ದೊಡ್ಡದು. ಬನ್ನಿ, ನನ್ನ ಕೊಡೆ ಇಲ್ಲೇ ಇದೆ. ಸಮಯ ನೋಡ್ಕೊಂಡು ಸಾಯಂಕಾಲ ಬರ್ತೀನಿ. ಒಂದ್ ಬಂದ್ ಕೊಡಿ. ಇಲ್ಲಿ ನಾಗರಾಜ ಅಂತ ಯಾರಾದ್ರೂ ಬಂದು ಹೋಗಿ ಮಾಡ್ತಾರ? ಅವನು ಹೇಗಿದ್ದಾನೆ ಹೇಳಿ? ಗೊತ್ತಿಲ್ವಲ್ಲ. ಇಷ್ಟು ದೊಡ್ಡ ಊರಲ್ಲಿ ಗೊತ್ತಿಲ್ದಿರೋ ಮನುಷ್ಯನ ಬರೀ ಹೆಸರು ಕೇಳ್ಕೊಂಬಂದ್ರೆ ಹೇಗಪ್ಪ ಹೇಳೋದು?
ಮಿಸ್ಟರ್, ಇಲ್ಲಿ ರಾಜೇಶ್ ಅನ್ನೊಂದು ಬರ್ತಾ ಇರ್ತಾನ? ಸರಿ ಸರ್, ಗೊತ್ತಿಲ್ಲ. ನಾಗರಾಜ ಅನ್ನೋನ ಹತ್ರ ತುಂಬಾ ಕೆಲಸ ಇದೆ. ಕೆಲ್ಸನ ಬಾ. ಅವನ ಹೆಸರೇನಂದ? ನಾಗರಾಜ. ನಾಗರಾಜನ? ಅವನಾ? ತೋರಿಸ್ತೀನಿ. ಆದ್ರೆ ತೋರಿಸ್ತೀಯಾ? ಓಹೋ, ತೋರಿಸ್ತೀನಿ. ರಾತ್ರಿ 12 ಗಂಟೆಗೆ ಸರಿಯಾಗಿ ಬಂದ್ಬಿಡು ಇಲ್ಲಿಗೆ. ಕುಂಡ್ ಹಾಕ್ಬಿಟ್ಟು ಇಲ್ಲೇ ಬಿದ್ಕೊಂಡಿರ್ತಾನೆ. ತೋರಿಸ್ತೀನಿ. ಗುರು, ರಾತ್ರಿ 12 ಗಂಟೆ ತನಕ ಎಚ್ಚರ ಇರ್ಬೇಕು. ಅದುವರೆಗೂ ಬರ್ಲಾ? ರಾತ್ರಿ 12 ಗಂಟೆಗೆ ಸರಿಯಾಗಿ ಬರ್ತೀನಿ. ಅವನ್ನ ಬಿಗಿಯಾಗಿ ಹಿಡಿದಿರ್ಬೇಕು. ಏನಾದ್ರೂ ಸಬೂಬ್ ಹೇಳ್ದೆ ಮತ್ತಿರೋದನ್ನೆಲ್ಲ ಇಳಿಸಿ ಕುಡಿದಿರೋದೆಲ್ಲ ತಕ್ಕು ಹಾಗೆ ಮಾಡ್ಬಿಡ್ತೀನಿ. ಸರಿ ಗುರು, ಬರ್ಲಾ? ರಾತ್ರಿ 12 ಗಂಟೆ. ದೊಡ್ಡ ಕಣ್ ಕಾಣೋದಿಲ್ಲ, ನನ್ನ ದೊಡ್ಡ ಪೈಲ್ವಾನ ನಿನ್ನಲ್ಲ. ಅರೆ ಕ್ಯಾ ಭೈ, ಒಂದ್ ದಿವಸ ವಾಚ್ಗೆ ತಂದು ಕೊಡ್ತಾರೆ, ಇನ್ನೊಂದ್ ದಿವಸ ಉಂಗ್ರಾಗೆ ತಂದು ಕೊಡ್ತಾರೆ. ಭಯ್ಯ, ಇಂಥ ಚೋಟಾ ಚೀಸ್ಗೆ ತಂದು ಕೊಟ್ರೆ ನಿಮ್ದುಗೂ ಫಾಯ್ದೆ ನಹಿ, ನಮ್ದುಗೂ ಫಾಯ್ದೆ ನಹಿ. एक काम करो, एक बड़ा काम करो, एक भंडार को लूटो, एक भंडार को, महाराजा बन जाएगा. हाँ, बन जाएगा महाराजा. क्या भाई? ಬಟ್ಟಿ ಮಗನೇ, ಇದೇನು ಅಂತ ಗೊತ್ತಿಲ್ವಾ? ಇದಕ್ಕೆ ಚೂರಿ ಅಂತ. ನೀನೇ ಹೇಳ್ದಲ್ಲ ಸೇಟು, ಬಡ ಕಾಮ್ ಕರೋ ಅಂತ. ಅದನ್ನ ನಿನ್ನಿಂದನೇ ಪ್ರಾರಂಭ ಮಾಡಿ. ಕಿರ್ಚಿದ್ರೆ ನಿನ್ ಕಥೆನೆ ಮುಗಿಸ್ಬಿಡ್ತೀನಿ. ಹುಷಾರ್. पैसा पुलिस पुलिस. ಮುಂದಕ್ಕೆ ಟ್ಯಾಕ್ಸಿ, ಟ್ಯಾಕ್ಸಿ ನಡಿ. ಎಲ್ಲಿಗೆ? ಎಲ್ಲಿಂದ ದೂರ ಅಂದ್ರೆ ಆಮೇಲೆ ಹೇಳ್ತೀನಿ, ಬೇಗ ನಡಿ. ಅವಸರ ಪಡಬೇಡ, ಮೀಟ್ ಹಾಕೋತಂಗ ತಾಳು. ಏ ಮಿಸ್ಟರ್, ಏನಿದು ರಕ್ತ? ಏನಾಯ್ತು?
ಅದೆಲ್ಲ ನಿನ್ಗೆ ಯಾಕೆ? ಮುಂಚೆ ಟ್ಯಾಕ್ಸಿ ನಡೆಸು. ಆಗೋದಿಲ್ಲ. ಹಿಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಈ ಕತ್ತಿ ರಕ್ತ ನನ್ಗೇನು ಹೊಸ್ತಲ್ಲ. ಇದಕ್ಕೋಸ್ಕರ ಹೆದರೋನು ನಾನಲ್ಲ. ಗೆಟ್ ಔಟ್. ಸರ್, ಎದುರಿಸ್ತಾ ಇಲ್ಲ, ಬೇಡ್ಕೊತಾ ಇದ್ದೀನಿ, ನನ್ನ ಟ್ಯಾಕ್ಸಿಲಿ ಕರ್ಕೊಂಡು ಹೋಗು. ಹಾಗ್ಬಾ, ದಾರಿಗೆ ಕಟ್ಕೋ. ಬೇಗ ನಡಿ, ಅವ್ರು ನಮ್ಮಿಂದ ಬಂದ್ಬಿಡ್ತಾರೆ. ಯಾರು? ನನ್ನ ಶತ್ರುಗಳು, ನನ್ನನ್ನು ಗುಂಡಿಂದ ಹೊಡೆದವರು. ನಿನ್ ಮನೆಯಲ್ಲಿ? ಮನೆನಾ? ಮನೆಗೆ ಬೇಡ, ಅವರಲ್ಲಿ ಕಾದಿರ್ತಾರೆ. ಹಾಗಾದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗ್ಲಾ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಲಾ? ಅಲ್ಲೆಲ್ಲೂ ಬೇಡ. ಇದೊಂದು ರಾತ್ರಿ ನನ್ನನ್ನು ಕಾಪಾಡಿ. ನನ್ನ ಜೀವ ಇರೋ ತನಕ ನಿನ್ನ ಹೆಸರು ಹೇಳ್ಕೊಂಡು ಬದುಕ್ಬಿಡ್ತೀನಿ. ಸರಿ. ರಂಗ, ರಂಗ, ಹೇ ರಂಗ, ಆಗ್ಲೇ ಬೆಳಿಗ್ಗೆ ಆಗೋಯ್ತಾ? ನಾನಿನ್ನು ಈಗ ತಾನೇ ಮಾಡ್ಕೊಂಡೆ. ಇವ್ರು ಯಾರು? ಇವ್ರು ನನ್ನ ಸ್ನೇಹಿತರು. ಸ್ನೇಹಿತರಿಗೂ ಹೆಸರಿರಲ್ವಾ? ಎಲ್ಲ ಬಡ್ಡಿ ಮಗನೇ, ತುಂಬಾ ಚುರುಕಾಗಿದೆಯಲ್ಲ. ನನ್ನ ಹೆಸರು ಶಿವು ಅಂತ. ಅಂದಾಗೆ ನಿಮ್ಮ ಹೆಸರು ಕೇಳಲಿಲ್ವಲ್ಲ? ಇವ್ರ ಹೆಸರು ರಾಜಿ ಅಂತ. ನಮ್ಮಕ್ಕ ಹಾಗೇ ಕೂಗೋದು. ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಬೇಡ ಬ್ರದರ್, ಬೇಡ. ಡಾಕ್ಟರ್ ಎಲ್ಲ ರೋಗಕ್ಕೋಸ್ಕರನೇ ಇದ್ರು, ರೋಗಗಳೆಲ್ಲ ಡಾಕ್ಟರ್ಗೋಸ್ಕರ ಇಲ್ಲ. ಪೆಟ್ಟು ತಿನ್ನೋದು, ಅನುಭವಿಸೋದು, ವಾಸಿ ಮಾಡ್ಕೊಳ್ಳೋದು ನಂಗೆ ತುಂಬಾ ಅಭ್ಯಾಸ ಇದೆ. ಸ್ವಲ್ಪ ಬಿಸಿನೀರ್ಬೇಕು. ಹಂಗ ಬಿಸಿನೀರು ಕಾಯಿಸ್ಕೊಡು. ಬೇರೆ ಏನಾದ್ರು ಬೇಕಾ? ಹತ್ತಿ, ಸ್ವಲ್ಪ ಬಟ್ಟೆ ಚೂರು, ಮನೇಲಿದ್ರೆ ಟಿಂಚರ್. ಪರವಾಗಿಲ್ಲ, ತುಂಬಾ ಚೂಟಿ ಆಗಿದೆಯಾ? ನಿದ್ರೆ ಗಣ್ಣಲ್ಲಿದ್ದೀನಿ, ಅದಕ್ಕೆ ಹೀಗೆ. ಬೆಳಿಗ್ಗೆ ಎದ್ ನೋಡು ಹೇಗಿರ್ತೀನಿ. ಬಡ್ಡಿ ಮಗನೇ, ಎದ್ರಕೋಬೇಡ ಕಣ. ಸ್ವಲ್ಪ ಔಷಧಿ ತಂದು ಕೊಡ್ತೀಯಾ? ಹೊಟ್ಟೆ ನೋವ್ಗ, ಕಾಲ್ ನೋವ್ಗ? ಎಲ್ಲಾ ನೋವು ವಾಸಿ ಮಾಡೋ ಔಷಧಿ. ಗುಂಡ? ಅಮ್ಮಯ್ಯೋ, ಅಕ್ಕಂಗ್ ಗೊತ್ತಾದ್ರೆ ಕೊಂದಾಕ್ಬಿಡ್ತಾಳಷ್ಟೇ. ಲೈ, ಗೊತ್ತಾದ್ರೆ ತಾನೇ ಕೊಲ್ಲೋದು. ತಗೋ, ಇದು ನಿಂಗೆ, ಇದು ಗುಂಡಿಗೆ. ಇಂಥ ಕೆಲ್ಸ ನಾನು ಯಾವತ್ತೂ ಮಾಡಿಲ್ಲ. ಪಾಪ, ಸ್ವಂತ ಅಣ್ಣನ ಕಾಣಿಸ್ತಿದ್ಯಾ? ಅಪ್ರೂಪಕ್ಕೆ ಕೇಳ್ತಾ ಇದ್ಯಾ? ಅದಕ್ಕೆ ಒಪ್ಕೊಂಡಿದ್ದು. ಹೇ, ಅಕ್ಕನ್ ಮಾತ್ರ ಹೇಳ್ಬೇಡ. ಬುಲೆಟ್ ತೆಗೆದು ಹೇಗೆ ಅಂತ ಗೊತ್ತು ತಾನೆ? ಗೊತ್ತು ಮಾಡ್ಕೊತಾ ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಅವಶ್ಯಕತೆ ಮನುಷ್ಯನಿಗೆಲ್ಲ ಕಲ್ಸುತ್ತೆ. ಇಂಥ ಅವಶ್ಯಕತೆ ಇದಕ್ಕಿಂತ ಮುಂಚೆ ಯಾವಾಗಲಾರು ಬಂದಿತ್ತಾ? ಬಂದಿತ್ತು, ಆದ್ರೆ ಇಂಥ ಸಹಾಯ ಸಿಕ್ಕಿದ್ದು ಇದೇ ಮೊದಲು. ನಿನಗೆ ರೆಸ್ಟ್ ತಗೋ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಇಷ್ಟೊತ್ತಲ್ಲಿ ಏನು ಕೆಲಸ? ಕೆಲಸಕ್ಕೆ ಎಷ್ಟೊತ್ತಾದ್ರೇನು ಬ್ರದರ್, ನಾನೊಬ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಅಲ್ಲಿಗೆ ಹೋಗ್ಲೇಬೇಕು, ಪೂರೈಸಲೇಬೇಕು. ಎಲ್ಲಿ ನಾಗರಾಜ? ರಾಜನೂ ಇಲ್ಲ, ಚಕ್ರವರ್ತಿನೂ ಇಲ್ಲ, ಎಲ್ಲ ಮಂತ್ರಿಗಳೇ. ನಾಗರಾಜ ಎಲ್ಲಿಂದ ತೋರಿಸ್ತೀಯಾ? ಇಲ್ಲ ದವಡಲಿರೋ ಹಲ್ಲೆಲ್ಲ ಉದುರಿಸ್ಲಾ? ನೀನಪ್ಪ? 12 ಗಂಟೆ ಆಗೋಯ್ತಾ? ಎಲ್ಲಿ ನಾಗರಾಜ? ಇದಾನೆ, ಅಲ್ಲೇ ಇದ್ದಾನೆ. ಎಲ್ಲಿ? ಮನೆಯಲ್ಲಿ ಭದ್ರವಾಗಿ ಬೀಗ ಹಾಕ್ಬಿಟ್ಟಿದೆ.
ತೋರ್ಸು ನೋಡಿ. ಹೇಳಿದ್ಯಾ ಅವನೇ ನಾಗರಾಜ? ಫೀಸ್ ಕೊಡು. ನಾನ್ ತೋರಿಸ್ತೆ ಅಂತ ಮಾತ್ರ ಹೇಳ್ಬೇಡಮ್ಮ, ರಾಕ್ಷಸ ಪ್ರಾಣ ತೆಗೆದು ಬಿಡ್ತಾನೆ. ಹೆಸರೇನು ನಿಂದು? ನಿಂದು ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳೋ ಮೊದಲು ನೀನು. ನಾನು ದೊಡ್ಡ ರೌಡಿ, ಕಿಂಗ್ ಕಾಂಗ್ ನನ್ನ ಶಿಷ್ಯ, ತಾರಾ ಸಿಂಗ್ ನನ್ನ ದೋಸ್ತ್, ಟಾರ್ಜಾನ್ಗೆ ನನ್ನ ಗುರು ಶಂಕರ್ ಗುರು. ನಾನು ಕೇಳಿದಕ್ಕೆ ಉತ್ತರ ಹೇಳು. ಉತ್ತರ ಹೇಳ್ಬೇಕು ಅಂದ್ರೆ ತುಂಬಾ ಖರ್ಚಾಗುತ್ತೆ. ಕೊಡ್ತೀಯೇನು? ಖರ್ಚು ಕೊಡ್ಬೇಕು ಅಂತಾನೆ ನಾನು ಬಂದಿರೋದು. ಕೊಡು ಮತ್ತೆ. ನಿನ್ನ ಹೆಸರು ನಾಗರಾಜ ತಾನೆ? ನನ್ನ ಹೆಸರು ಕೇಳ್ತೀಯೇನು? ಪೇಪರ್ ಓದಲ್ಲ ನೀನು? ಮರ್ಡರ್ ಕೇಳಿದ್ದೀಯಾ? ಮರ್ಡರ್ಗಳ ಮೇಲೆ ಮರ್ಡರ್ ಮಾಡಿ ಹೊಟ್ಟೆ ಬಗ್ದು ರಕ್ತ ಕುಡಿದು ಹಾಗೆ ಮಲಗ್ಬಿಡ್ತೀನಿ ಗೋರ್ಕೆ. ಓ, ಹಾಗಾದ್ರೆ ಮರ್ಡರ್ ಬೇರೆ ಮಾಡಿದೀಯಾ? ಮಾಡಿದ್ದೀಯಾ ಏನು? ಮಾಡ್ತಾನೆ ಇದ್ದೀನಿ. ಹೇಳು, ನಿನ್ನ ನೆಂಟರು ಯಾರಾದ್ರೂ ಇದ್ರೆ ಅವ್ರ ಸೊಂಟ ಮುರಿದು ಮಣ್ಣಿನ ಹೆಂಟಿನಲ್ಲಿ ಮುಚ್ಚಿಬಿಡ್ತೀನಿ, ಹಾಗೆ ಯಾರಿಗೂ ಗೊತ್ತಾಗದೆ. ಹಾಗಾದ್ರೆ ನೀನೇ ನಾಗರಾಜ ಅನ್ನು. ಇಷ್ಟೊತ್ತಾದ್ರೂ ಇನ್ನೂ ಗೊತ್ತಾಗ್ಲಿಲ್ವೇನು? ನೋಡು, ಎಲ್ಲಿ ನನ್ನ ಹಾವುಗಳೆಲ್ಲ ಹೆಂಡ ಕುಡಿಯೋಕೆ ಹೋಗ್ಬಿಟ್ಟಿದೆ ಅಂತ ಕಾಣುತ್ತೆ. ಇಲ್ಲ ಅಂದ್ರೆ ಅದ್ರ ಮಧ್ಯೆ ಕೂತು ದರ್ಬಾರ್ ಮಾಡ್ತಾ ನಾನೇ ನಾಗರಾಜ ಅಂತ ಸಾರ್ತಾ ಇದ್ದೆ. ಏಯ್ ಮಂಕುದಿಣ್ಣೆ, ನಾನು ಬರೀ ನಾಗರಾಜ ಅಲ್ಲ. ಇವತ್ತಿನ ಮುಗಿಸ್ತೇ ನಾ ಇಲ್ಲಿಂದ ಹೋಗೋದಿಲ್ಲ. ಬಿಡೋಣ, ಇದೊಂದೇ ಶರ್ಟ್ ನಮ್ದಿರೋದು. ಹಾವಿನ ದೇಶ 12 ವರ್ಷ, ನನ್ನ ರೋಷ 3 ವರ್ಷ. ನಿನ್ ವಿಷದ ಹಲ್ಲನ್ನು ಕಿತ್ತು ನಿನ್ ಕತ್ ಹೆಚ್ಚಿಗೆ ಸಾಯಿಸ್ತೀನಿ. ಕಚಕ್ ಅಂತ ಸಾಯಿಸ್ಬಿಡ್ತೀಯಾ? ನನ್ನ ಸಾಯಿಸಿದ್ರೆ ಇಡೀ ಕರ್ನಾಟಕದಲ್ಲಿರೋ ಹಾವುಗಳೆಲ್ಲ ಬಂದು ನಿನ್ನ ಕಚಕ್ 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 ಅಂತ ಸಾಯಿಸ್ಬಿಡುತ್ತೆ, ಗೊತ್ತೇನು? ಹೀಗೆ ಒಬ್ಬ ಕಟಾರೋಪ ಹಾಕದವನ್ನ ಕೈ ಕಾಲು ಮುರಿದು ಗ್ಲಾಸೋಸ್ ಹಾಕ್ಬಿಟ್ಟು ಬಂದಿದ್ದೀನಿ. ನಿನ್ನೂ ಹಾಗೆ ಮಾಡ್ಬೇಕೇನು? ಬೇಡ ಅಲ್ಲ? 10 ರೂಪಾಯಿ. ಯಾವುದು 10 ರೂಪಾಯಿ? 5 ಕೊಡು. 5 ಬೇಕಾ? ಬೇಡ, 1 ಕೊಡು. 1 ಕೊಡ್ತೀನಿ. ನಿನಗೋಸ್ಕರ ಕಣ್ಣಲ್ಲಿ ಕೋಪ, ಮನಸ್ಸಲ್ಲಿ ಮಾತ್ಸರಿ ಹಾಡ್ಕೊಂಡು ಕಾಯ್ತಿದ್ದೀನೋ? ನಾನೇನೋ ಮಾಡಿದೆ? ಪಾಪ ಪುಣ್ಯ ತಿಳಿದಿರೋ ನಮ್ಮಪ್ಪನ ಸಾಯಿಸ್ದೆ, ಏನು ತಿಳಿದಿರೋ ನನ್ನ ತಂಗಿ ನನ್ನಿಂದ ದೂರ ಮಾಡಿದೆ. ಇದೆಲ್ಲ ನಮ್ಮ ವಂಶದಲ್ಲೇ ಯಾರು ಮಾಡ್ದಿರೋ ಅಂತ ಕೆಲಸನಲ್ಲಪ್ಪ. ಹೊಡಿಯೋದು ಹೊಡಿತ್ಯ, ಕಾರಣ ಹೇಳ್ಬಿಟ್ಟು ಹೊಡಿಯೋ. ಅವನೇನೋ ದೊಡ್ಡದಾಗ ಹಣ ಕೊಡ್ತಾನೆ ಅಂತ ಹೇಳ್ದ, ಈಗ ನೀನ್ ನನ್ನ ಹೆಣ ಉರುಳಿಸ್ತಾ ಇದ್ದೀಯಲ್ಲ. ಅದೇ ಆ ಸಾರಾಯ್ ನರಸಿಂಗ ನಿನ್ನ ಹೆಸರು ನಾಗರಾಜ ಅಂತ ಹೇಳು, ದುಡ್ಡು ಕೊಡ್ತಾನೆ, ನಾವಿಬ್ರು ಹಂಚ್ಕೊಳ್ಳೋಣ ಅಂತ ಹೇಳ್ದ. 10 ರೂಪಾಯಿ ಕೊಡ. ನಿನ್ನ ಹೆಸರು ನಾಗರಾಜ ಅಲ್ವಾ? ನಾಗಾನು ಅಲ್ಲ, ರಾಜಾನು ಅಲ್ಲ. 10 ಕೊಡ. ರಾಜಿ, ಏ ರಾಜಿ, ಸೂರ್ಯ ನೆತ್ತಿ ಮೇಲೆ ಬಂದ್ರು ಮುಸಾಕೊಂಡಿಂದ ಮುದುಕರ ತರ ಮಲ್ಕೊಂಡಿದ್ಯಾ? ಹೇಳು ಹೇಳು. ಇಲ್ಲಿವರೆಗೂ ಬಂದ್ಬಿಟ್ಟಿಯಾ? ರಾಯರ ಕುದುರೆ ಮೇಲೆ ಆಮೇಲೆ ಹಾಸ್ಕೊಂಡ್ಬಿಟ್ಟಿದ್ಯಾ? ತಾಳು ಮಾಡ್ತೀನಿ. ನೀನ್ ಯಾರಮ್ಮ ಗಂಗಾ ಭಾಗೀರಥಿ? ಬೆಳಗ್ಗೆನೆ ತಲೆ ಮೇಲೆ ಅಭಿಷೇಕ ಮಾಡ್ತಿದ್ಯಲ್ಲ. ನೋಡು, ಮರ್ಯಾದೆ ನೀನ್ ಯಾರು ಇಲ್ಲಿ ಯಾಕೆ ಬಂದೆ ಅಂತ ಹೇಳು. ಇಲ್ಲ ತಲೆ ಮೇಲೆ ನೀರು ಸುದಂಗೆ ಕೆಂಡ ಸುದ್ಬಿಡ್ತೀನಿ. ಅಯ್ಯಯ್ಯೋ, ಅಂತ ಕೆಲಸ ಮಾಡ್ಬೇಡ ತಾಯಿ, ನಿನ್ ಕೈ ಮುಗಿತೀನಿ. ನಾನು ರಾಜಿ ಸ್ನೇಹಿತನಮ್ಮ. ಹಾ, ನಿನ್ನಂದು ಪ್ರಯೋಜನ ಇಲ್ಲ. ನಿನ್ ಕರ್ಕೊಂಡ್ ಬಂದಲ್ಲ, ಅವನಿಗೆ ಬುದ್ಧಿ ಕಲ್ಸ್ಬೇಕು. ಓಹೋ, ಈಗ ಅರ್ಥ ಆಯ್ತು. ನೀನು ರಾಜಿಗ್ ಬುದ್ಧಿ ಕಲ್ಸುವ ಅಂತ ಹೆಣ್ಣು ಅಂದ ಮೇಲೆ ನೀನು ಅದೇ ಅದೇ ಏನದೆ? ನೀನು ರಾಜಿಗೆ ಅಂದ ಕೂಡ್ಲೆ ಸುರ್ಸುರು ಬತ್ತಿ ಆಗ್ಬಿಟ್ಟೆ. ಹಾಗಾದ್ರೆ ನಾನ್ ಅನ್ಕೊಂಡಿದ್ದು ನಿಜ ತಾನೆ? ಏನು? ನೀನ್ ರಾಜಿನ್ ಪ್ರೀತಿಸ್ತಾ ಇದೀಯ ಅಂದ್ಮೇಲೆ ನೀನ್ ನನ್ ತಂಗಿ. ನಾನ್ ನಿನ್ನಂತ ಕುಡ್ಕುನ್ ತಂಗಿನಾ? ಕುಡುಕಾನ ಮನುಷ್ಯನೇ. ನಿಜ, ಕುಡಿಯೋರಲ್ಲ ಕೆಟ್ಟವರು ಅಂತ ನಿರ್ಧಾರ ಬರ್ಬಾರ್ದು. ಯಾಕೋ ನೀನ್ ಕರ್ಕೊಂಡ್ ಬಂದೆ ಅಂತ. ಅಲ್ಲ, ಪೊಲೀಸರು ಕೈ ಕೊಡದೆ ಮನೆ ಕರ್ಕೊಂಡ್ ಬಂದ ನೋಡು, ಅದಕ್ಕೆ. ಪೊಲೀಸ್ನವರು? ಹಾ,
ನಿನ್ನ ರಾತ್ರಿ ಜೋರಾಗಿ ಟ್ಯಾಕ್ಸಿಲಿ ಹೋಗ್ತಿರ್ಬೇಕಾದ್ರೆ ಇವ್ರಿಗೆ ಡಿಕ್ಕಿ ಹೊಡೆದ್ಬಿಟ್ಟೆ. ಬೇರೆಯವ್ರು ಯಾರು ಆಗಿದ್ದಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ರಿಪೋರ್ಟ್ ಮಾಡ್ಬಿಟ್ರು ಅವರು. ಇವನಾಗತ್ತು ಸುಮ್ಮನಾದ. ಹಾಲು ನೋಡಿ ಅಂತ ಇಟ್ಬಿಟ್ಟಿದೆ. ಏನ್ ರಾಜಿ, ನಿನಗ್ ಕಾರ್ ಸಿಕ್ಕಾಕೊಳ್ಳೋದ್ರಿಂದ ನಿನಗ್ ಕಚಕ್ ಅಂತ ಅಂಟ್ಕೊಂಡ್ಬಿಡ್ತಾರಲ್ಲ, ಯಾಕೆ ಅಂತ. ಅವತ್ ನೋಡಿದ್ರೆ ನಾನು, ಇವತ್ ನೋಡಿದ್ರೆ ಇವರು. ಅಷ್ಟೇ ಸಂತೋಷ ಪಡು. ನಿನ್ನೆ ತರ ಬೇರೆ ಹುಡುಗಿ ನಿನ್ನ ಹಾಗೆ ಸಿಕ್ಕಿದ್ದಿದ್ರೆ ನಿನ್ಗತೆ ಏನಾಗಿರೋದು? ಆಗೋದೇನೋ ಇಷ್ಟೊತ್ತು ಕಟ್ಟಡದ್ ನೋಡ್ತಿದ್ದೆ. ನುಕೋದಿರ್ಲಿ, ಮೊದ್ಲೋಗಿ ನಮ್ಮಿಬ್ರಿಗೂ ಬಿಸಿ ಬಿಸಿ ಕಾಗಿ ತಗೊಂಬ ಎದುರುಗಡೆ ಹೊಟ್ಟಿಂದ. ಬ್ರದರ್, ರಾತ್ರಿ ಆಕ್ಸಿಡೆಂಟ್ ವಿಷಯ ನೀನ್ ಯಾಕೆ ಸುಳ್ಳು ಹೇಳ್ದ? ಕೆಲವು ಸಲ ನಿಜ ಹೇಳೋದಕ್ಕಿಂತ ಸುಳ್ಳು ಹೇಳೋದು ಒಳ್ಳೇದು. ನಾವು ಪ್ರೀತಿಯಿಂದ ಇರೋರ ಹತ್ರ ಸುಳ್ಳು ಹೇಳೋದು ತಪ್ಪಲ್ವೇ? ಆಗಲ್ಲ, ಹೆಂಗಸ್ರ ಹತ್ರ ಎಲ್ಲ ನಿಜ ಹೇಳೋದು ತಪ್ಪಾಗುತ್ತೆ. ಯಾಕೆ? ಗಲಾಟೆ ಮಾಡ್ತಾರೆ ಅಂತನಾ? ಆಗಲ್ಲ, ಸುಮ್ಮನೆ ಯೋಚನೆ ಮಾಡ್ತಾರೆ. ಸರಿ, ನಾನು ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಕೊನೆ ಪಕ್ಷ ಗಾಯ ವಾಸಿ ಆಗೋ ತನಕ ಆದ್ರೂ ಇರ್ಬೋದಾಗಿತ್ತಲ್ಲ. ಇರ್ಬೋದಾಗಿತ್ತು, ಆದ್ರೆ ನನ್ನ ಮನ್ಸ್ಗಾಗಿರೋ ಗಾಯ ವಾಸಿ ಆಗ್ಬೇಕು ಅಂದ್ರೆ ನಾನು ಹೊರಲೇಬೇಕು. ನನ್ನ ರಕ್ತ ಕಣಕಣದಲ್ಲೂ ಮಿಡಿತಿರೋ ಛಲ ನನ್ನ ಬಿಟ್ಟು ಹೋಗೋವರೆಗೂ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಇದೇ ನಿಜವಾದ ಕಾರಣನ, ಅಥವಾ ಈ ಬಡವನ ಮನೆ ಗುಡಿಸಲಲ್ಲಿ ಇರಬಾರ್ದು ಅಂತ? ಇಲ್ಲ, ಖಂಡಿತ ಇಲ್ಲ. ನನಗಿಲ್ಲಿಂದ ಹೋಗೋಕ್ ಮನಸ್ಸೇ ಇಲ್ಲ. ನಿಜ ಹೇಳ್ತಾ ಇದ್ದೀನಿ ರಾಜಿ, ನಿನಗೆ ಇದು ಬಡವನ ಗುಡಿಸ್ಲಾಗಿರ್ಬೋದು, ನನಗೆ ಬೆಲೆನೆ ಕಟ್ಟಕ್ಕಾಗ್ತಿರೋಂಥ ನಿಧಿ ಸಿಕ್ಕಿರೋ ಸ್ಥಳ ಇದು. ನಿಧಿನ? ಇಲ್ಲಿ ಯಾವ ನಿಧಿ ಇದೆ? ಸ್ನೇಹ. ಸ್ನೇಹ ಒಬ್ಬರು ಸೊತ್ತಲ್ಲ, ಇಬ್ಬರಿಗೂ ಸೇರ್ಬೇಕಾಗಿರೋದು. ನಿಜ. ಬರ್ತೀನಿ ರಾಜಿ. ಸರಿ. ಬಾನಲ್ಲು ನೀನೇ, ಎಲ್ಲ ನೀನೇ, ಎಲ್ಲೆಲ್ಲೂ ನೀನೇ, ನನ್ನಲ್ಲೂ ನೀನೇ, ದಾರಿಲು ನೀನೇ, ಮೋರಿಲು ನೀನೇ, ಎಲ್ಲೆಲ್ಲಿ ತಿಪ್ಪೆ ಅಲ್ಲಲ್ಲಿ ಯಾಕೆ ಅವ್ರು ನೋಡಿತಾ ಇದೀಯಾ? ನಿನ್ನಂತ ಕತ್ತೆಗಳ ದಾರಿಗೆ ಅಡ್ಡ ಬಂದ್ರೆ ಹೊಡೆದೆ ಸುಮ್ನೆ ನಾ ಬಿಡ್ತಾರೆ. ಮುಚ್ಚು ಬಾಯ್, ನಾನ ಕತ್ತೆ. ಬರೀ ಕತ್ತೆ ಅಲ್ಲ, ಹೆಸರು ಕತ್ತೆ. ಮಾದಪ್ಪ, ಇವ್ಳು ಕೊಪ್ಪಿಳಿಸ್ಬೇಕು ಅಂದ್ರೆ ಅವರೇ ಆಗ್ಬೇಕಪ್ಪ. ನಿಜ, ನಡಿ ನಿನ್ ಜೊತೆಲಿ. ಎಲ್ಲಿಗೆ? ರಾವ್ ಸಾಹೇಬ್ರ ಬಂಗ್ಲೆಗೆ. ನನಗದ್ ಪುರ್ಸೋತಿಲ್ಲ, ಬೇಕಾದ್ರೆ ನಿಮ್ಮಮ್ಮನ ನಿಮ್ಮಕ್ಕನ ಕರ್ಕೊಂಡೋಗಿರು. ಏನಂತೆ? ಕಿವನ ಕೇಳ್ಸಲ್ವಾ? ನಿಮ್ಮಮ್ಮನ ನಿಮ್ಮಕ್ಕನ ಕರ್ಕೊಂಡೋಗಿ ಮಲಗ್ಸು ಅಂದೆ. ನಡಿ ನನ್ ಜೊತೆಲಿ. ರಾಜಿ, ಬಿಡು, ರಾಜಿ, ಬಿಡು. ಹೋಗೋಣ. ಶಿವ, ಸೀತಾ, ರಕ್ತ ಬರ್ತಾ ಇದೆ, ಮನೆ ಕರ್ಕೊಂಡು ಹೋಗಿ ಔಷಧಿಯ. ಸರಿ, ಬಾಯ್ನಯ್ಯ. ಹಲೋ, ಯಾರು ಮಾತಾಡೋದು? ನೂರ್ ಜಹಾನ? ನಾನು ರಾ ಬಹದ್ದೂರ್ ನಂಜುಂಡಯ್ಯ ಮಾತಾಡೋದು. ಸಲಾಂ. ನೋಡು,
ಪ್ರತಿ ವರ್ಷದಾಗ ಈ ವರ್ಷದ ರಾಖಿ ಹಬ್ಬಕ್ಕೆ ನನ್ನ ಸ್ನೇಹಿತರು ಭಾರಿ ಶ್ರೀಮಂತರೆಲ್ಲ ಬರ್ತಾ ಇದ್ದಾರೆ. ಅವ್ರಿಗೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ನಿನಗೆ ಫೋನ್ ಮಾಡಿದ್ದು. ಅದೆಲ್ಲ ಬೇಡ. ನಿನ್ನ ಪಂಜರದಲ್ಲಿ ಈಗ ಒಂದು ಹೊಸ ಹಕ್ಕಿ ಬಂದಿದೆಯಲ್ಲ, ಅದಿವತ್ತು ನನ್ನ ಬಂಗ್ಲೆಯಲ್ಲಿ ಕುಣಿಬೇಕು. ಸಂಜೆ ದೀಪ ಹಚ್ಚೋ ಹೊತ್ತಿಗೆ ಸರಿಯಾಗಿ ಘಲ್ ಘಲ್ ಅನ್ನೋ ಗೆಜ್ಜೆ ಶಬ್ದ ನನ್ನ ಕಿವಿಗೆ ಬೀಳ್ಬೇಕು. ಗೊತ್ತಾಯ್ತಾ? ಮೊನ್ನೆ ಹಾಕಿದ ಔಷಧಿಗೆ ಗಾಯ ಎದಕೊಂಡು ಹೊಡೋಗ್ಬಿಟ್ಟಿದೆ. ವಾಸಿ ಆಗಿದ್ದು ಔಷಧಿಯಿಂದಲ್ಲಮ್ಮ, ಈ ಮುದ್ದು ತಂಗಿ ಆರೈಕೆ. ಅಣ್ಣಯ್ಯ, ನಿಜ ಸೀತಾ, ನನ್ನ ಸ್ವಂತ ತಂಗಿ ಬದುಕಿದ್ರು ಇಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೋತಿದ್ಲೋ ಇಲ್ವೋ? ಹಾಗಾದ್ರೆ ನಾನು ನಿನ್ ಸ್ವಂತ ತಂಗಿ ಅಲ್ಲ ಅನ್ನು. ಅದಕ್ಕಿಂತ ಹೆಚ್ಚು ದೇವರು ನಂಗೋಸ್ಕರ ಭೂಮಿಗೆ ಕಳಿಸಿರೋ ಬಂಗಾರದ ತಂಗಿಲಿ. ಸಾಕು ಸುಂದಿರಣ್ಣಯ್ಯ, ಕೈಗೊಂದು ಬಂಗಾರದ ಬಳೆ ಇಲ್ಲ, ಕೊರಳಿಗೊಂದು ಬಂಗಾರ ಚೈನ್ ಇಲ್ಲ. ಬಂಗಾರ ತಂಗಿ ಬಂಗಾರದ ತಂಗಿ. ನಿನ್ನ ಮನಸ್ಸು ಬಂಗಾರ, ನಿನ್ನ ಗುಣ ಬಂಗಾರ, ನಿನ್ ರೂಪ ಬಂಗಾರ. ಬಂಗಾರದಿಂದ ಮಾಡ್ಸಿರೋ ಬೊಂಬೆಗೆ ಯಾಕಮ್ಮ ಬೇಕು ಆಭರಣ? ನಾನ್ ಕೇಳಿದ್ರೆ ಖಂಡಿತ ತರ್ತೀನಿ. ಏನ್ ಕೇಳಿದ್ರು? ಓಎಸ್, ನೀ ಮುದ್ದು ತಂಗಿಗೆ ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ನಿನ್ ಪ್ರಾಣನ ನೀನೇ ಉಟ್ಕೋ. ನಾವೊಂದ್ ಮಾತು ಕೊಡ್ತೀಯ? ಆಮೇಲೆ ಇಲ್ಲ ಅನ್ಬಾರ್ದು. ಖಂಡಿತ. ಇನ್ನು ಮೇಲೆ ನಿನ್ ಹೆಂಡನ ಕುಡಿಬಾರ್ದು. ಆಗ್ಲಿ ಸೀತಾ, ಖಂಡಿತ ಇನ್ಮಂದು ಎಣ್ಣ ಮುಟ್ಟಲ್ಲ. ಪ್ರೀತಿ, ವಿಶ್ವಾಸ, ವಾತ್ಸಲ್ಯನೆಲ್ಲ ಕಳ್ಕೊಂಡಿದ್ದ ನೋವಿನಿಂದ ಅಭ್ಯಾಸ ಮಾಡ್ಕೊಂಡಿದ್ದೆ. ಆ ಭಾಗ್ಯ ಮತ್ತೆ ಎಲ್ಲಿ ಸಿಕ್ಕಿರ್ಬೇಕಾರೆ ಇನ್ಯಾಕಮ್ಮ ಬೇಕು? ಅಣ್ಣ ಅಂದ್ರೆ ಅಣ್ಣ. ಮೊದಲು ಬಂದ್ ಕಿವಿಗಿಂತ ಆಮೇಲೆ ಬಂದು ಕೊಂಬು ತುಂಬಾ ಬಿರ್ಸು ಅಂತ ಹೇಳ್ತಾರ ನೋಡು, ಅದಿದಕ್ಕೆ. ನೆನ್ನೆ ಮೊನ್ನೆ ಬಂದ ನಿಮ್ಮಣ್ಣ ಇಷ್ಟು ಬೇಗ ಒಳ್ಳೆಯವನಾಗ್ಬಿಟ್ಟ. ನೆನ್ನೆ ಮೊನ್ನೆ ಒಳ್ಳೆಯವನಾಗ್ಲಿಲ್ಲ, ಮೊದ್ಲಿಂದನು ಒಳ್ಳೆ ಅಣ್ಣನೇ. ಅವನೇನೋ ಒಳ್ಳೆಯವನು, ನಾನು ನೀನಾ? ನೀನೇ ಅಂದ್ರೆ ನಾನು ಬಂಗಾರ ಅಂತೆ ಅಂದ್ರೆ ನೀನು ಕಾಗೆ ಬಂಗಾರ. ಅಕ್ರೆಗೊಬ್ಬ ಅಣ್ಣನ್ನು, ಆಸೆಗೊಬ್ಬ ಚಂದಗಾರನ್ನು ಕೊಟ್ಟಿದ್ದೀಯಾ. ಅವರಿಬ್ಬರನ್ನು ಯಾವತ್ತೂ ಯಾವ ಕಾರಣಕ್ಕೂ ದೂರ ಮಾಡಿದ ಹಾಗೆ ಕಾಪಾಡಮ್ಮ ಅಂತ ಬೇಡ್ಕೊಂಡೆ. ರಾಜಿ, ನೀನು ಬೇಡ್ಕೊ ರಾಜಿ. ನನ್ನ ತಂದೆನ್ ಕೊಂದು ನನ್ನ ತಂಗಿನ ದೂರ ಮಾಡಿದ ಆ ಪಾಪಿಷ್ಟ ನನ್ನ ಕೈಗೆ ಸಿಗೋ ಹಾಗೆ ಮಾಡು. ನನ್ನ ಎದೆಯಲ್ಲಿ ಉರಿತಿರೋ ಸೇಡಿನ ಕಿಚ್ಚಲ್ಲಿ ಆ ಚಂಡಾಲ ಸುಟ್ಟು ಭಸ್ಮ ಆಗೋ ಹಾಗೆ ಮಾಡು. ಅಣ್ಣಯ್ಯ, ಯಾಕೆ ಹಾಗೆ ನಿಂತ್ಕೊಂಡಿದ್ಯಾ? ನೀನು ಬೇಡ್ಕೊಂಡೆಯಾ? ಸೀತಾ, ದೇವರನ್ನ ಬೇಕಾದಷ್ಟು ಬೇಡ್ಕೊಂಡೆ, ಏನು ಪ್ರಯೋಜನ ಆಗ್ಲಿಲ್ಲ. ನಾನು ಒಂದು ಪ್ರಾರ್ಥನೆ ನೆರವೇರಿಸ್ಕೊಡ್ಲಿಲ್ಲ. ಅದಕ್ಕೋಸ್ಕರ ಅವನ ಕೈ ಮುಗಿಯೋದು ಬಿಟ್ಟೆ, ಅವನು ಕೇಳ್ಕೊಳ್ಳೋದು ಬಿಟ್ಟೆ. ಅಣ್ಣ, ಈ ಸಲ ನಿನ್ ಪರವಾಗಿ ನಾ ಕೇಳ್ಕೊತೀನಿ. ಅಮ್ಮ, ನನ್ನ ಅಣ್ಣ ಆಸೆ ನೆರವೇರಿಸು. ನಿನಗೆ 100 ನಮಸ್ಕಾರ ಹಾಕ್ತೀನಿ. ಅಣ್ಣಯ್ಯ, ಪ್ರಸಾದ ಬಿತ್ತು. ಖಂಡಿತವಾಗಿ ನಿನ್ನ ಮನಸ್ಸಿರೋ ಆಸೆ ಈಡೇರುತ್ತೆ ಅಣ್ಣಯ್ಯ. ಸೀತಾ, ನಿನಗೋಸ್ಕರನೂ ಬೇಡ್ಕೋತಾ ಇದೀಯಾ, ನಿಮ್ಮ ಅಣ್ಣನಿಗೋಸ್ಕರನೂ ಬೇಡ್ಕೋತಾ ಇದೀಯಾ? ಅಕಸ್ಮಾತ್ ದೇವ್ರು ನಿಮ್ಮ ಅಣ್ಣನ ಕೋರಿಕೆ ನೆರವೇರಿಸಿ ನಿನ್ ಕೋರಿಕೆ ನೆರವೇರಿಸ್ತಿದ್ರೆ ಏನ್ ಮಾಡ್ತೀಯಾ? ಸಂತೋಷ ಪಡ್ತೀನಿ. ರಾಜಿ, ನಿನ್ನಿಷ್ಟ ಅಣ್ಣಿಷ್ಟ ನೆರವೇರಿದ್ರೆ ನನ್ಗಷ್ಟೇ ಸಾಕು. ಗುಡ್. ರಾಜೇ, ಬಾ ಹೋಗೋಣ. ಏಯ್, ಪ್ರಸಾದ ತಗೊಳ್ದೆ ಹೋಗ್ತಾ ಇದ್ದೀರಾ? ಅಳ್ತಾ ಇದೆಯಾ? ಅಳ್ತಾ ಇಲ್ಲ ಅಣ್ಣಯ್ಯ, ಸಂತೋಷಕ್ಕೆ ಮಾತಾಡಕ್ಕಾಗದೆ ಕಣ್ಣೀರು ಬರ್ತಾ ಇದೆ ಅಷ್ಟೆ. ಅಣ್ಣಯ್ಯ, ಹೆಣ್ಣು ತನ್ನ ಹೆತ್ತೋರ್ಗೆ ಕನ್ಯಾದಾನ ಮಾಡಿದ ಪುಣ್ಯ ತಂದುಕೊಡ್ತಾಳೆ. ಗಂಡನ ಬಾಳಿಗೆ ಆನಂದ ತುಂಬಿಕೊಡ್ತಾಳೆ.
ವಯಸ್ಸಾದ ಅತ್ತೆ ಮೌನ ಸೇವೆ ಮಾಡ್ತಾಳೆ, ಮಕ್ಕಳು ತನ್ನ ರಕ್ತನೇ ಹಂಚ್ಕೊಡ್ತಾಳೆ. ಹೀಗೆ ತನ್ನೋರಿಗೆ ಅಂತ ತನ್ನ ಸರ್ವಸ್ವನೂ ದಾರಿ ಎರೆಯೋ ಹೆಣ್ಣು ಯಾವ ಸ್ವಾರ್ಥನೂ ಇಲ್ಲದೆ ಇರೋಂಥ ಪ್ರೀತಿ, ವಿಶ್ವಾಸ, ಪ್ರೇಮ, ಅಕ್ಕರೇನ ಪಡೆಯೋದು ಅಣ್ಣನೊಬ್ಬನಿಂದನೇ ಅಣ್ಣಯ್ಯ. ಹೌದಣ್ಣಯ್ಯ, ತನಗೆಷ್ಟೇ ವಯಸ್ಸಾಗಿದ್ರು ತಾನಿನ್ನೂ ಚಿಕ್ಕವಳು ಅನ್ನೋ ಭಾವನೆಯಿಂದ ಮುದ್ದು ಮುದ್ದಾಗಿ ಮಾತಾಡೋದು ಅಣ್ಣನೊಬ್ಬನ ಹತ್ರನೇ. ಅದಕ್ಕೆ ದೊಡ್ಡವ್ರು ಹೇಳೋದು, ಅಣ್ಣನ ಕಾಣದೇ ಇರೋಳು ಬಾಳು, ಚಂದ್ರನ ಕಾಣದೇ ಇರಲು ಹಾಳು ಅಂತ. ಇಷ್ಟು ವರ್ಷ ಈ ಹಬ್ಬ ಬಂದಾಗ ರಕ್ಷಾಬಂಧನ ಕಟ್ಟೋಕೆ ನನಗೊಬ್ಬ ಅಣ್ಣ ಇಲ್ವಲ್ಲ ಅಂತ ಕೊರಗ್ತಾ ಇದ್ದೆ. ಆ ಕೊರತೆನ ದೇವರಿವತ್ತು ನೀಗಿಸ್ಬಿಟ್ಟ ಅಣ್ಣಯ್ಯ. ನಂಗೊಬ್ಬ ಅಣ್ಣ ಇಲ್ಲ ಅಂತ ನೀನ್ ನೊಂದ್ಕೋತಾ ಇದ್ದೆ. ಇದ್ದೊಬ್ಬ ತಂಗಿನ ದೇವ್ರ ತನ್ನ ಹತ್ರ ಕರ್ಕೊಂಡ್ಬಿಟ್ನಲ್ಲ ಅಂತ ನಾನ್ ಕೊರಗ್ತಾ ಇದ್ದೆ. ಇವತ್ತು ನಮ್ಮಿಬ್ರು ಬಾಳನ್ ಕೊರತೆನೋ ನೀಗೋಯ್ತು. ಸಿದ್ಧ, ಇದನ್ನ ಕಟ್ಟೋದ್ರರ್ಥ ಏನು ಗೊತ್ತಾ? ಅಣ್ಣ ತಂಗಿರನ್ ಬಂದಕ್ಕೆ ಒಂದು ಗುರುತು. ಅಷ್ಟೇ ಅಲ್ಲ, ಈ ತಂಗಿನ ರಕ್ಷಣೆ ಮಾಡೋ ಹೊಣೆ ನಿಂದು ಅಂತ ಜ್ಞಾಪಿಸೋಕೆ. ಹೌದಣ್ಣ, ನಿಜವಾಗ್ಲೂ ನಿನ್ನ ಶ್ರೀರಾಮ ರಕ್ಷೆ. ಹಾಗೆ ಇರ್ತೀನಮ್ಮ. ನಿನ್ ಸುಖಕ್ಕೋಸ್ಕರ ನನ್ನ ಪ್ರಾಣನಾದ್ರೂ ಸರಿ ಸಂತೋಷದಿಂದ ಕೊಡ್ತೀನಿ. ಅಣ್ಣಯ್ಯ, ಅರೆ ಕ್ಯಾ ಹುವಾ? ಇನ್ನು ಹೀಗೆ ಇದೆಯಲ್ಲ, ಅಲ್ಲಿ ರಾವ್ ಸಾಹೇಬ್ರು ಕಾಯ್ತಾ ಇದ್ದಾರೆ. ಬೇಗ ಇವತ್ ನಾನು ಅಲ್ಲಿಗೆ ಬರಲ್ಲ. ಯಾಕೆ? ಇವತ್ತು ಯಾಕೋ ನನ್ನ ಮನ್ ಸರಿಯಾಗಿಲ್ಲ, ಏನೇನೋ ಜ್ಞಾಪಕಕ್ಕೆ ಬರ್ತಾ ಇದೆ. ಶಾಂತಿ, ಯಾಕೆ ಕಳ್ತಾ ಇದೀಯಾ? ಈ ರಾಖಿ ಹಬ್ಬದ ದಿನಾನೇ ನಮ್ಮಣ್ಣ ಹುಟ್ಟಿದ್ದು. ಅವನೆಲ್ಲೇ ಇದ್ರು ಈ ಹಬ್ಬಕ್ಕೆ ಮಾತ್ರ ತಪ್ಪದೆ ಮನೆಗೆ ಬರ್ತಿದ್ದ. ಅವತ್ತು ಬೆಳಗ್ನಿಂದ ಸಂಜೆವರೆಗೂ ನಾವೆಷ್ಟು ಸಂತೋಷ ಪಡ್ತಿದ್ವಿ ಗೊತ್ತಾ? ಅಯ್ಯಪ್ಪಗ್ಲಿ, ಈ ಜಾಗಕ್ಕೆ ಬಂದ್ಮೇಲೆ ಅಣ್ಣನೂ ಇಲ್ಲ, ತಂಗಿನೂ ಇಲ್ಲ. ಬೂಲ್ಜಾ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅಣ್ಣನ್ನ ಹೇಗ್ ಮರೆಯೋಕ್ಕಾಗುತ್ತೆ ಬೇಗಂ? ಎಷ್ಟೇ ಪ್ರೀತಿ ಇದ್ರೂನು ಇಂಥ ಜಾಗದಲ್ಲಿರೋ ತಂಗಿನ ಯಾವ ಅಣ್ಣನೂ ಬಂದ್ ನೋಡಲ್ಲ, ನೋಡಿದ್ರು ಮಾತಾಡ್ಸಲ್ಲ, ಮಾತಾಡ್ಸಿದ್ರು ತಂಗಿ ಅಂತ ಕರೆಯೋಲ್ಲ. ನಮ್ಮಂತವ್ರ ಸಂಬಂಧ ಇದೆ ಅಂತ ಯಾರೂ ಒಪ್ಕೊಳ್ಳೋದಿಲ್ಲ. ನೋಡು ಶಾಂತಿ, ನನ್ನ ಅನುಭವ ಇಂಥ ನಿಜಾನ ಎಷ್ಟೋ ಸಲ ಹೇಳಿದೆ. ಈ ರಾಖಿ ಹಬ್ಬದ ದಿವಸ ನಿನ್ ಕಾಲನ್ ಗೆಜ್ಜೆ ಸದ್ದನ್ನ ತನ್ನ ಮನೇಲಿ ಕೇಳ್ಬೇಕು ಅಂತ ರಾವ್ ಸಾಹೇಬ್ರು ಹಠ ಹಿಡಿದಿದ್ದಾರೆ. ಜಲ್ದಿ ಕರೋ, ಜಲ್ದಿ ಕರೋ. ಶಶಿ, ಇನ್ ಶಾಂತಿನ ಕರ್ಕೊಂಡು ಬೇಗ ಮನೆಗೆ ಹೋಗು. ನಾನು ರಾವ್ ಸಾಹೇಬ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಟ್ಯಾಕ್ಸಿ ಬರ್ತೀಯಾ? ಎಲ್ಲಿಗಮ್ಮ? ಸಿಟಿ ಮಾರ್ಕೆಟ್ಗೆ. ಏನ್ ಬಾಯ್ಸ, ಕೈಯಲ್ಲಿ ರಾಖಿ ಇಲ್ಲ, ಮುಖದಲ್ಲಿ ಸಂತೋಷ ಇಲ್ಲ, ಮನೇಲಿ ಹಬ್ಬ ಇಲ್ವೇನು? ನೀನ್ ಈ ಪ್ರಶ್ನೆ ಕೇಳಿದ್ರೆ ನಗಬೇಕು ಅಳ್ಬೇಕು ಗೊತ್ತಾಗ್ತಾ ಇದೆ. ಯಾಕೆ? ನಿನಗೂ ಆ ನೂರ್ ಜಹಾನ್ ಬಂಗ್ಲೆಲಿರೋ ನಿನ್ ಜೊತೆಯವ್ರಿಗೂ ಅಣ್ಣ ತಮ್ಮ ತಾಯಿ ತಂಗಿನೋ ಸಂಬಂಧನೇ ಇರೋದಿಲ್ವಲ್ಲ, ಅದಕ್ಕೆ. ಶಾಂತಿ, ಆತ್ರ ಪಡ್ಬೇಡ ಶಾಂತಿ, ಆತ್ರ ಪಡ್ಬೇಡ. ತನ್ನ ತಂಗಿ ಕಣ್ಮರಾಗಿ ಹೊರಟು ಹೋದ್ಲು ಅನ್ನೋ ಸಂಕಟಕ್ಕಿಂತ ಇವನಿಗೆ ತನ್ನ ತಂಗಿ ಇಂಥ ಒಂದು ಗುಂಪಿನಲ್ಲಿ ಬದುಕ್ತಿದ್ದಾಳೆ ಅನ್ನೋ ನೋವೇ ಹೆಚ್ಚು. ಈ ಸ್ಥಿತಿ ನನ್ನ ನೀನ್ ನೋಡಿದ್ರೆ ಎದೆ ಓಡ್ಕೊಂಡು ಪ್ರಾಣ ಬಿಡ್ತಾನೆ ಶಾಂತಿ, ಪ್ರಾಣ ಬಿಡ್ತಾನೆ. ನಿನ್ ಹೆಸರೇನ? ರಾಜೇಶ್. ಯಾಕೆ ಹಾಗೆ ನೋಡ್ತೀರಾ? ಏನಿಲ್ಲಮ್ಮ, ಅಣ್ಣ ಅಂತಿದ್ದ ಹಾಗೆ. ಯಾರು ಜ್ಞಾಪಕಕ್ಕೆ ಬಂದ್ರ? ಹ, ನಿನ್ ತಂಗಿ ಇದ್ದಾಳ? ಇದ್ಲು, ಈಗ ಹೊರಟೋದ್ಲು. ಏನಣ್ಣ, ಇವತ್ತಿ ತಂಗಿ ಕೈನಲ್ಲಿ ರಾಖಿ ಕಟ್ಟಿಸ್ಕೊತ್ಯಾ? ಬೇಡಮ್ಮ, ಬೇಡ. ಯಾಕೆ? ಓಹೋ, ಹಾಡಿ ಆಡಿ ಸಂಪಾದನೆ ಮಾಡ್ಕೊಂಡು ಬದುಕ್ತಾರ ನಮ್ಗೆ ಆ ಅರ್ಹತೆ ಇಲ್ಲ ಅಂತ್ಯಾ? ಚಚೆ, ಹಾಗಲ್ಲಮ್ಮ. ರಕ್ಷಾ ಬಂಧನ ಕಟ್ಟಿದ ತಂಗಿನ ರಕ್ಷಿಸಿಕೊಳ್ಳಕ್ಕಾಗ್ದಿರೋ ಪಾಪಿ ಅಣ್ಣ ಅಮ್ಮ ನಾನು. ನೋಡು, ಅರ್ಹತೆ ಇರ್ಬೇಕಾದ್ದು ರಕ್ಷಾ ಬಂಧನ ಕಟ್ಟೋರ್ಗಲ್ಲಮ್ಮ, ಕಟ್ಟಿಸ್ಕೊತಾರ ನೋಡು ಅವ್ರಿಗಮ್ಮ. ಅರ್ಹತೆ ಇದೆಯೋ ಇಲ್ವೋ, ನನ್ ಮನ್ಸ್ಗಂತೂ ಶಾಂತಿ ಸಿಗುತ್ತೆ. ಕಟ್ಟಿಸ್ಕೋಣ. ಅಣ್ಣ ಅಂತ ಕೂಗಿ ರಾಖಿ ಕಟ್ಟಕ್ಕೆ ಯಾರೂ ಇಲ್ಲ ಅಂತ ಬೆಳಗ್ನಿಂದ ಒಂದೇ ಸಮಯ ಕಣ್ಣೀರಿಡ್ತಿದ್ದಾಳೆ. ನೀನಾದ್ರೂ ಆ ಅವಕಾಶ ಕೊಟ್ಟು ಅವಳ ಮನಸ್ಸು ನೆಮ್ಮದಿ ಕೊಡಪ್ಪ.
ನೀನ್ ಎಲ್ಲಿದೀಯೋ, ಏನ್ ಮಾಡ್ತಾ ಇದೀಯೋ, ಎಷ್ಟು ಕಷ್ಟ ಪಡ್ತಾ ಇದೀಯೋ? ಅಣ್ಣನ್ ನೋಡಿದ್ರು ಅಣ್ಣ ಅಂತ ಕೂಗೋ ಹಾಗಿಲ್ಲ, ಮಾತಾಡಿದ್ರು ನಾನೇ ನಿನ್ ತಂಗಿ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ಎಂತ ಇಕ್ಕಟ್ಟಲ್ಲಿ ಸಿಗಿಸ್ಬಿಟ್ಟೆ ನನ್ನ. ಯಾವ ಪಾಪ ಮಾಡಿದ್ದಕ್ಕೆ ಈ ಶಿಕ್ಷೆ, ಯಾವ ತಪ್ಪು ಮಾಡಿದ್ದಕ್ಕೆ ಈ ದಂಡನೆ. ನೂರ್ಜಹಾನ್, ನೂರ್ಜಹಾನ್, ನಾನು ಯಾವತ್ತೂ ನಿನ್ ಏನೂ ಕೇಳಿಲ್ಲ. ಇವತ್ತೊಂದು ಸಹಾಯ ಮಾಡಂತ ಬೇಡ್ಕೋತೀನಿ, ಮಾಡ್ತೀಯಾ? ಏನ್ ಶಾಂತಿ, ಕ್ಯಾ ಬಾತ್ ಹೈ? ನನ್ನಿಲ್ಲಿ ಕರ್ಕೊಂಡು ಬಂದ ಆ ರಾಕ್ಷಸನ ಒಂದು ಸಲ ನನಗೆ ತೋರಿಸ್ತೀಯಾ? ಯಾಕೆ? ಅವನ ರಕ್ತದಿಂದ ಈ ನೆಲ ತುಳಿತಾ ಇರೋ ನನ್ನ ಕಾಲ್ಗಳನ್ನ ತೊಳ್ಕೊಳ್ಳೋಕೆ, ಅವನ ನಿರ್ನಾಮ ಮಾಡಿ ನನ್ನ ರೋಷ, ದ್ವೇಷ, ಆಕ್ರೋಶಗಳನ್ನೆಲ್ಲ ತೀರ್ಸ್ಕೊಳಕ್ಕೆ. ಮನುಷ್ಯರನ್ನ ಕೊಲ್ಲೋದ್ರಿಂದ ಪ್ರಯೋಜನ ಇಲ್ಲ ಶಾಂತಿ, ಮನಸ್ಸನ್ನು ಕೊಲ್ಬೇಕು. ಹಾಡ್ತಾ ಕುಣಿತಾ ಖುಷಿ ಸೆ ರಹೋ, ಸಮझे? ಬದುಕ್ತೀನಿ, ಖಂಡಿತ ಬದುಕ್ತೀನಿ. ಅವನ ಮೇಲೆ ಸೇರ್ ತೀರ್ಸ್ಕೊಳಕ್ಕಾದ್ರೂ ಬದುಕ್ತೀನಿ. ನೀರು ಸಾಹೇಬ್ರೆ, ಈ ಗುಡಿಯಿಂದ ಆ ತುದಿವರೆಗೂ ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸುತ್ತಲ್ಲ ಕತ್ತೆ, ಆ ಕತ್ತೆವರೆಗೂ ಎಲ್ಲಾ ಜಾಗನೂ ನಮ್ ರಾವ್ ಸಾಹೇಬ್ರದೆ. ಒಂದು ದೊಡ್ಡ ಹೋಟೆಲ್ ಕಟ್ಟೋಕೆ ಈ ಜಾಗ ಸಾಕುತ್ತಾನೆ. ಗಣಿ ದೊಡ್ಡದು ಅಂದ್ರೆ ಬರೀ ದೊಡ್ಡದಲ್ಲ, ಭಾರಿ ದೊಡ್ಡದು. ಈ ಊರಲ್ಲಿ ಎಲ್ಲಾ ಸ್ಟಾರ್ಸ್ ಹೋಟ್ಲಿದೆ, ಆದ್ರೆ ನಮ್ದು ವೈನ್ ಸ್ಟಾರ್ಸು. ಅದರ ಪಕ್ಕದಲ್ಲಿ ಒಂದು ಸಿನಿಮಾ ಥಿಯೇಟ್ರು, ಅದರ ಪಕ್ಕದಲ್ಲಿ ಅದು ಯಾವ್ದಪ್ಪ ಇದು ಅನ್ನೋದು ಬುಕಿಂಗ್ ಆಫೀಸು. Yes, it's possible. First we have to clear the huts. Don't worry. ಒಂದು ಕ್ಷಣದಲ್ಲಿ ಕೆಲಸ ಮಾಡಿಸ್ತೇನೆ. ಏನಂದ್ರೆ ನಾವು ಜಾಗ ಖಾಲಿ ಮಾಡ್ಬೇಕಾ? ನಂದೇ ಬುದ್ಧಿ, ಯಾರು ಈ ಮಣ್ಣಲ್ಲಿ ಬಿದ್ದಿರೋ ಮಾಣಿಕ್ಯ? ಇವಳು ನನಗೆ ಚೆನ್ನಾಗಿ ಗೊತ್ತು, ಸೀತಾ ಅಂತ, ಈ ಏರಿಯಾದಲ್ಲಿರೋ ಹುಡುಗಿ. ಅಯೋಧ್ಯೆಯಲ್ಲಿ ಇರ್ಬೇಕಾದ ಸೀತೆ ಈ ಅಡವಿಲಿ ಯಾಕಿದ್ದಾಳೆ? ರಾಮನ್ ಜೊತೆ ವನವಾಸಕ್ಕೆ ಬಂದಿದ್ದಾಳೆ. ಆದ್ರೆ ಒಂದೇ ಒಂದು ವ್ಯತ್ಯಾಸ, ಅಲ್ಲಿ ರಾಮ ಸೀತೆನ ಹೊತ್ಕೊಂಡು ಹೋದ್ಮೇಲೆ ರಾವಣನ್ ಸಂಹಾರ ಮಾಡ್ದ, ಇಲ್ಲಿ ರಾಮ ರಾವಣನ್ ನೆರಳು ಬೀಳ್ತಿದ್ದಾಗ್ಲೇ ಅವ್ನ್ ಸಂಹಾರ ಮಾಡೋಕ್ ಸಿದ್ಧವಾಗಿದ್ದಾನೆ. ನಂದೇ ಧಣಿ, ಯಾರೀ ತಲೆ ಹರಟೆ? ತಲೆ ಇಲ್ದೇ ಇರೋರ್ಗೆ ಎಚ್ಚರಿಕೆ ಕೊಡೋಕ್ ಬಂದಿರೋ, ನೀವ್ ಅನ್ಕೊಂಡ್ ಬಂದಿರೋ ಕೆಲಸ ಆಗಲ್ಲ ಅಂತ ಹೇಳೋಕ್ ಬಂದಿರೋ. ನಂದೇ ಬುದ್ಧಿ, ತಕ್ಷಣ ಇವ್ರನ್ನ ಈ ಜಾಗ ಖಾಲಿ ಮಾಡು ಅಂತ ಹೇಳು. ಸೀತಾ, ಈ ಜಾಗನ ಖಾಲಿ ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳು. ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ನೀನ್ ಈ ಜಾಗ ಖಾಲಿ ಮಾಡ್ಲೇಬೇಕು. ಸಾಧ್ಯವಿಲ್ಲ, ನಮ್ಮನ್ನ ಈ ಜಾಗದಿಂದ ಓಡಿಸೋ ಹಕ್ಕು ಯಾರಿಗೂ ಇಲ್ಲ. ಹಕ್ಕು? ನಮ್ ಜಾಗದ ಮೇಲೆ ನಮಗಿಂತಲೂ ನಿಮಗೆ ಹಕ್ಕಿದೆಯೋ? ಯಾವನ್ ಕೊಟ್ಟ ನಿಮ್ಗೆ ಹಕ್ಕು? ಕೊಟ್ಟಿದ್ದಲ್ಲ, ತಗೊಂಡಿದ್ದು ರಾವ್ ಸಾಹಬ್. ತಲತಲಾಂತರದಿಂದ ಇವರೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಸಾಯ್ತಿದ್ದಾರೆ. ಈ ಮಣ್ಣಲ್ಲಿ ಇವ್ರ ಪ್ರಾಣ, ಈ ಗುಡಿಸಲ್ಲಿ ಇವ್ರ ಜೀವನ ಎರಡು ಬೆರ್ತು ಹೋಗಿದೆ. ಈ ನೆಲದ ಮೇಲೆ ಇವ್ರಿಗೆ ಗೆಲ್ದಿರೋ ಹಕ್ಕು ಬೇರೆ ಯಾರಿಗೂ ಇಲ್ಲ. ಈ ವಾದನ ಕಾನೂನು ಒಪ್ಕೊಳ್ಳೋದಿಲ್ಲ. ಮನುಷ್ಯನಾದವನ್ಗೆ ಹೃದಯನೇ ಕೋರ್ಟು, ಮನಸ್ಸೇ ಕಾನೂನು. ಪ್ರೀತಿ, ವಿಶ್ವಾಸ, ದಯಾ, ದಾಕ್ಷಿಣ್ಯ ಇವೇ ವಾದಿ ಪ್ರತಿವಾದಿಗಳು. ನೀವು ಶ್ರೀಮಂತರು ಸ್ವಾಮಿ, ಬಡವನ್ ಕಷ್ಟ ನಿಮ್ಗೆ ಹೇಗೆ ಅರ್ಥ ಆಗ್ಬೇಕು? ನಿಮ್ಗೆ ಮನೆ ಬೇಡ ಅಂದ್ರೆ ಹೋಟ್ಲ್ ಇದೆ, ಹೋಟ್ಲು ಬೇಡ ಅಂದ್ರೆ ಕ್ಲಬ್ ಇದೆ, ಕ್ಲಬ್ ಬೇಡ ಅಂದ್ರೆ ಬಾರ್ ಇದೆ. ಆದ್ರೆ ಇವ್ರಿಗೆ, ಈ ಜನಗಳಿಗೆ, ಇವ್ರು ಇಲ್ಲೇ ಸಾಯ್ಬೇಕು, ಇಲ್ಲೇ ಹುಟ್ಟಬೇಕು. ಇಲ್ಲಿ ಕೈಲಾಗ್ದಿರೋ ಮುದುಕರಿದ್ದಾರೆ, ರೋಗಿಗಳಿದ್ದಾರೆ, ಒಪ್ಪದ್ ಗಂಜಿಗೂ ಗತಿಲ್ದಿರೋ ಮಕ್ಕಳಿದ್ದಾರೆ. ಅವ್ರನ್ನೆಲ್ಲ ಇಲ್ಲಿಂದ ಹೋಗಿದ್ರೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ನಮ್ಮ ದಾರಿಗೆ ಅಡ್ಡ ಬರೋ ಕಲ್ಲುಗಳನ್ನ ಎತ್ತಿ ಬಿಸಾಕೋದಷ್ಟೇ ನಮ್ಮ ಕೆಲಸ. ಅದು ಎಲ್ಲಿ ಬೀಳುತ್ತೋ ಏನಾಗುತ್ತೋ ನಮಗ್ ಬೇಕಾಗಿಲ್ಲ. ಇದು ಬೆಂಗಳೂರು, ದೊಡ್ಡ ನಗರ, ಹುಡುಕಿದ್ರೆ ಎಲ್ಲಾದ್ರೂ ಜಾಗ ಸಿಗುತ್ತೆ. ನಮ್ಮ ಬದುಕನ್ನ ಕಾಡ್ಕಲ್ಲಿ ಹೋಲಿಸಿ, ನಮ್ಮ ಸಂಸಾರನ ನಾಶ ಮಾಡಿ, ಆ ಸಮಾಧಿ ಮೇಲೆ ಹಣವಂತರ ಭವನಗಳನ್ನು ಕಟ್ಟೋ ನಿಮ್ಮ ದೌರ್ಜನ್ಯನ ನಾವು ಸಹಿಸೋದಿಲ್ಲ. ಆ ದೇವರು ಇದನ್ನು ಕ್ಷಮಿಸೋದಿಲ್ಲ. ಧಣಿ, ಈಗಿರೋ ಪರಿಸ್ಥಿತಿಲಿ ಕಾನೂನು ರೂಲ್ಸು ಎಲ್ಲ ಇವರಿಗೆ ಅನುಕೂಲವಾಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತೀಯಾ? ಯಾವನ ತಲೆಮಾಸ್ತವನಿಗೆ ಮಾರ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡಿ. ಹಾಗಾದ್ರೆ ಕೇಳಿ, ನೀವುಗಳೆಲ್ಲ ಈ ಕಷ್ಟಗಳನ್ನು ಹೇಳ್ಕೊತಿರೋದನ್ನ ನೋಡಿ ನಮ್ಮ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕೋಸ್ಕರ ಈ ಸ್ಥಳನ ಹೀಗೆ ಮಾರ್ಬಿಡೋಣ ಅಂತ ತೀರ್ಮಾನ ಮಾಡಿದ್ದೀನಿ. ಕೊಂಡ್ಕೊಳ್ಳೋ ಶಕ್ತಿ ಇರೋರು ತಗೋಬಹುದು. ತಾಯಿ ಹಾಗೆ ಆಶ್ರಯ ಕೊಡೋ ಈ ಭೂಮಿನ ಮಾರ್ತೀರಾ? ಭೂಮಿ ತಾಯಿ ಆಗಿರ್ಬೋದು, ಆದ್ರೆ ದುಡ್ಡು ನನಗೆ ತಂದೆ ಸಮಾನ. ಅದಕ್ಕೋಸ್ಕರ ಮಾರ್ತಾ ಇದ್ದೀನಿ. ಹಾಗಾದ್ರೆ ಹೇಳು, ನಿನ್ ತಾಯಿನ ಎಷ್ಟು ಹಣಕ್ಕೆ ಮಾರ್ತೀಯ? ಮಾತಿನ ಮೇಲೆ ನಿಗಾ ಇರಲಿ. ಸರಿಯಾಗಿರೋರಾಗಿದ್ರೆ ಮಾತು ಸರಿಯಾಗೇ ಬರ್ತಾ ಇತ್ತು. ಹೇಳು, ಎಲ್ರ ಮುಂದೆ ನಿನ್ ತಾಯಿನ ಎಷ್ಟು ಹಣಕ್ಕೆ ಮಾರ್ತೀಯ? 2 ಲಕ್ಷ. ಬಡ್ಡಿ ಮಗನೇ, ತಾಯಿಗ್ ಬೆಲೆ ಕೊಟ್ಟಿರೋದು ಇಷ್ಟೇನಾ? ನಿನ್ನಂತ ಮಗನ ಎತ್ತ ತಾಯಿಗೆ ಇನ್ನೇನು ಬೆಲೆ ಇರುತ್ತೆ ಹೇಳು? ತುಟಿ ಮೇಲೆ ಮಾತಾಡ್ತೀರೋ ತಿರ್ಬೋಕಿ. ರಾವ್ ಸಾಹೇಬನ್ ಮನೆ ಎಂಜಲನ್ನ ಕಿರೋ ನಾಯಿ ಯಜಮಾನ ಇದ್ದಾನೆ ಅಂತ ಬಾಲಾಗಿಲ್ಲ ಬಿಚ್ಚಿದೆ,
ಮೂಳೆಗಳೆಲ್ಲ ಪುಡಿ ಆಗ್ಬಿಡ್ತವೆ. ಜ್ಞಾಪಕ ಇಟ್ಕೋ. ರಾವ್ ಸಾಹೇಬ ನಾಳೆ ಸಾಯಂಕಾಲ ಬಂದು 2 ಲಕ್ಷ ತಗೊಂಡೋಗು. ನಾಡಿದ್ ಸಂಜೆ ಒಳಗೆ 2 ಲಕ್ಷ ರೂಪಾಯಿ ಬರ್ದೇ ಇದ್ರೆ ನಿಮ್ ಮನೆಗಳೆಲ್ಲ ಮಣ್ಣಲ್ಲಿ ಬಿದ್ದಿರುತ್ತೆ. ಹುಷಾರ್. ರಾವ್ ಸಾಹೇಬ ಸುಮ್ಮನೆ ಯಾಕೆ ಕಿರ್ಚ್ಕೋತ್ಯ? ಗಂಟ್ಲು ನೋವು ಬರ್ತದೆ. ಇವಾಗ ಮನೆಗೆ ಹೋಗು, ನಾಡಿದ್ದು ಬಾ. ನಂದೇ ಸಂಜೆ ಬರೋ ನಡೀರಿ. ದಾರಿ 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 ದಾರಿ. ಏ ಶಿವು, ನಿನ್ಗೇನಾದ್ರು ಹುಚ್ಚಿಗೆ ಹಿಡಿದಿದ್ಯಾ? 2 ಲಕ್ಷ ರೂಪಾಯಿ ಎಲ್ಲಿಂದ ತರ್ತಿ? ಮನಸ್ಸಿದ್ರೆ ಮಾದೇವ ಅಂದಂಗೆ 2 ಲಕ್ಷ ರೂಪಾಯಿ ಏನು ಬೇಕು ಅಂದ್ರೆ ಕುಬೇರನ್ ಖಜಾನೆ ಇಳಿಸ್ಬೋದು. ಲಾಯರ್ರೆ, ನಾಳೆ ಸಂಜೆ ನಿಮ್ಗೂ ಕೆಲಸ ಇದೆ, ಮರಿಬೇಡಿ. ನಡಿ. ಅದ್ಯಾವ ದೊಡ್ಡ ವಿಷಯ ದಣಿ? ಅವಳು ಈಗಲೇ ಒತ್ಕೊಂಡ್ಬಂದು ನಿಮ್ ಕಾಲ್ ಮೇಲೆ ಕೆಡುತ್ತೀನಿ. ಅದಕ್ಕೆ ಮುಂಚೆ ಆ ರಾಜಿನ್ನು ಶಿವನ್ನು ಜನ ಒದ್ದ ಆಚೆಗಟ್ಟು ಹಾಕಿ ಮಾಡಿ ಆಮೇಲೆ ಆ ಪುಟ್ಟ ರಾಣಿನ ನೆಟ್ಟಿಗೆ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು. 2 ಲಕ್ಷ 100 ಅಲ್ಲ 1000 ಅಲ್ಲ, ಲಕ್ಷ ಅಂದ್ರೆ ಹುಡುಗಾಟ ಆಗೋಯ್ತಾ? ದೊಡ್ಡ ದೊಡ್ಡ ಸೌಕಾರ್ದೆ ಲಕ್ಷ ಅಂದ್ರೆ ಬೆಚ್ಚ ಬೀಳೋವಾಗ ಈ ಗುಡಿಸಲ್ಲಿರೋ ತಿರುಪೆ ತಿಪ್ಪ 2 ಲಕ್ಷ ತಂದು ಕೊಡ್ತಾನ? ಮತ್ತೆ ತಂದ್ಕೊಡ್ತೀನಿ ಅಂತ ಹೇಳ್ದ. ಅವ್ನು ಇನ್ನೂ ಒಂದು ಹೇಳ್ತಾನೆ, ನಿಮ್ ತಲೆ ಹುಡುಗಿ ಜೇಡಿ ಮಣ್ಣು ತುಂಬೈತಾ? ನಾನು ತಿರುದು ಮಳೆನೇ ಬರೆಸ್ತೀನಿ ಅಂತೀನಿ, ನಂಬ್ತೀಯಾ? ಸಂಜೆ ಆಗ್ತಿದೆ, ಈಗ ರಾವ್ ಸಾಹೇಬ್ರು ಬಂದ್ರೆ ಏನ್ ಹೇಳ್ತೀರಾ? ಹಣ ಎಲ್ಲಿ ಅಂತ ಕೇಳಿದ್ರೆ ಏನ್ ತೋರಿಸ್ತೀರಾ? ಗುಡಿಸಲ್ನೆಲ್ಲ ನೆಲ್ಸವ ಮಾಡಿದ್ರೆ ಏನ್ ಮಾಡ್ತೀರಾ? ಮಾದಪ್ಪ, ನೀನೇ ಸಾಹುಕಾರರಿಗೆ ಏನಾರು ಹೇಳಪ್ಪ. ನೀನು ನಂದಿಯೋ ಹೇಳಿದ್ರೆ ಕೇಳ್ತಾರಪ್ಪ. ಅದಕ್ಕೆ ನಾನೇನ್ರೋ ಮಾಡ್ಲಿ? ನೀವೇನ್ ಅವ್ರ ಚಿಕ್ಕಪ್ಪನ ಮಕ್ಳು? ಆ ಖದೀಮ ಶಿವ ಇಲ್ಲಿ ಬರ್ತಿದ್ದ ಹಾಗೆ ಎಲ್ರು ಅವನ್ ಪಕ್ಕ ಸೇರ್ಕೊಂಡ್ಬಿಟ್ರಿ. ಅವ್ನ ಮುಂದೆ ಮಾತಾಡ್ತಾ ಇದ್ದಾಗ ಹೂ ಅಂತ ತಲೆ ಆಡಿಸ್ತಾ ಇದ್ರಿ. ಈಗ ಅನುಭವಿಸಿ. ರಾವ್ ಸಾಹೇಬ್ರು ಬುಲ್ಡೋರ್ ತಗೊಂಡ್ಬಂದು ನಿಮ್ ಮನೆಗಳನ್ನೆಲ್ಲ ನೆಲ್ಸವ ಮಾಡ್ತಾರೆ. ನಿಮ್ಮ ಕಣ್ಣೆದುರಿಗೆ ಈ ಗುಡಿಸಲನ್ನೆಲ್ಲ ಪುಡಿಪುಡಿ ಮಾಡ್ತಾರೆ. ನಂದೀಶಣ್ಣ, ನಿನ್ ಕಾಲಿಗೆ ಬಿದ್ದು ಬೇಡ್ಕೊಂತೀವಿ, ನಮ್ಮನ್ನ ಕಾಪಾಡು. ಸಾಧ್ಯವಿಲ್ಲ. ಹೊಸ್ತಾಗ ಬಂದು ಸೇರ್ಕೊಂಡಿರೋ ರಾಜಿನು ಶಿವನು ಈ ಪೇಟೆಯಲ್ಲಿರೋವರೆಗೂ ನಿಮ್ಗೆ ಯಾವ ಸಹಾಯ ಮಾಡಲ್ಲ ಅಂತ ನಮ್ಮ ರಾವ್ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ. ಮೊದ್ಲು ಆ ದ್ರೋಹಿಗಳನ್ನ ಹೊಡೆದು ಹೊಡ್ತಿ, ಹಾಗೆ ಮನೆ ಮಠ ಉಳಿಯೋದು. ನಡೀರ ನಡೀರ ಏನಾಯ್ತು? ಹುಲಿ ಆಗಿದ್ ನಮ್ ಸಾಹುಕಾರನ ಕುರಿಗಳಾದ ನಮ್ಮ ಮೇಲೆ ಚೂ ಬಿಟ್ಬಿಟ್ಟೆ. ಯಾರು ನಮ್ಮನ್ನು ಕಾಪಾಡೋರು? ಲಕ್ಷ ತರ್ತೀನಿ ಅನ್ನಲ್ಲ ಬೇವರ್ತಿ. ಎಲ್ಲಿ ಅವನು? ಏನಂದೆ? ಎಲ್ಲಿ ಅವನು? ತಾಳಿ ತಾಳಿ. ಆವೇಶ ಪಟ್ಟು ಆಗ್ಬೇಕಾಗಿರೋ ಕೆಲಸನ ಹಾಳು ಮಾಡ್ಬೇಡಿ. ನಡಿ, ರಾವ್ ಬಹದ್ದೂರ್ ಹತ್ರ ಹೋಗೋಣ, ನಮ್ ಕಷ್ಟನೆಲ್ಲ ಹೇಳ್ಕೊಳ್ಳೋಣ. ನೋಡಿ, ನನ್ ಪ್ರಾಣನ ಒತ್ತೆ ಇಟ್ಟಾದ್ರೂ ನಾನು ನಿಮ್ಮನ್ನು ಕಾಪಾಡ್ತೀನಿ, ಯೋಚನೆ ಮಾಡ್ಬೇಡಿ. ರಾಜೇ ರಾಜೇ, ಬುಲ್ಡೋಜರ್ ಬರ್ಬಿಡ್ತು, ಗುಡಿಸಲೆಲ್ಲ ಹಾಳು ಮಾಡ್ಬಿಡ್ತು. ಹೌದಾ? ನಡೀರಿ ನಡೀರಿ ನಡೀರಿ. ಏನಾಗುತ್ತೆ? ನಮ್ಮನ್ನ ಹಾಳು ಮಾಡಬೇಡಿ. ಕೆತ್ತಿನ ಮೇಲಿರೋ ಕೋಪಕ್ಕೆ ಎಮ್ಮೆಗೆ ಯಾಕೆ ಮರೆ ಆಗ್ತೀರಾ? ಬೇಕಿದ್ರೆ ರಾಜು ಶಿವನೇ ಹೊರಗೆ ತಪ್ಪಿ ನಮ್ಮನ್ನು ಕಾಪಾಡಿ. ನಡಿ, ನಮ್ಮನ್ನು ಕಾಪಾಡಿ. ಸಾವುಕಾರಿ, ನಿಮ್ಮ ಕೈ ಮುಗಿತೀನಿ, ನಮ್ಮನ್ನ ಅನಾಥರನ್ನಾಗಿ ಮಾಡಬೇಡಿ. ಈ ಕುರುಡಿ ಮುಖನಾದ್ರೂ ನೋಡಿ ಕನಿಕರೆ ತೋರಿಸಿ ಸಾವುಕಾರೆ, ಕನಿಕರೆ ತೋರಿಸಿ. ಕನಿಕರ ತೋರಿಸ್ಬೇಕಾದ್ದು ನಾನಲ್ಲ, ನಿಮ್ ವಕಾಲತ್ ವಹಿಸಿ 2 ಲಕ್ಷ ರೂಪಾಯಿ ಬಿಸಾಕ್ತೀನಿ ಅಂತ ಹೇಳದ್ನಲ್ಲ ಆ ಭಿಕಾರಿ ಅವನು. ಡ್ರೈವರ್, ನಿಲ್ಸು, ಬುಲ್ಡೋಸರ್ ನಿಲ್ಸು. ನಿಲ್ಲಿಸ್ತೀಯ ಇಲ್ವೋ? ಬಂದ್ಯಾ? ಡ್ರೈವರ್ ಬಿಡು. ರಾವ್ ಸಾಹೇಬ್, ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಬುಲ್ಡೋಸರ್ ಕರ್ಲಕ್ ನಾನು ಬಿಡೋದಿಲ್ಲ. ನಿನ್ ಹಣೆ ಬರ ಹಾಕಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಡ್ರೈವರ್, ಏನೋಲೇ, ಹಣ ತಗೊಂಡ್ಬರ್ತೀನಿ ಅಂತ ಹೇಳಿ ಹೆಣ ತಗೊಂಡ್ಬಂದಿದೀಯಾ? ಇದು ಹೆಣ ಅಲ್ಲ ಸಾವುಕಾರ, ಚೆಟ್ಟ. ಸಾಮಾನ್ಯವಾಗಿ ದೇಹ ಇದ್ರ ಮೇಲೆ ಇರುತ್ತೆ, ಪ್ರಾಣ ಮೇಲೋಗುತ್ತೆ. ಇವತ್ತು ನಿನ್ನ ಪ್ರಾಣ ಇದ್ರ ಮೇಲಿದೆ.
ವಿನಯ ಗುಣ ಎಷ್ಟು ವರ್ಣಿಸಲಿ ನೋಟ್ಗಳು ದಣಿ ಎಲ್ಲ ಹೊಸ ನೋಟು. ಹಣದ ಪಿಚಾಚಿಗಳ 2 ಲಕ್ಷ ಎಣ್ಸಕ್ ಮುಂಚೆ ರಾವ್ ಸಾಹೇಬ್ ನಂಜುಂಡಯ್ಯ ಈ ಪತ್ರಕ್ಕೆ ರುಜು ಹಾಕ್ಬೇಕು. ಯಾವ ಪತ್ರ? ಪುಟ್ರಾರೆ ಓದಿ ಪತ್ರನ. ಕೊರಟಗೆರೆ ನೀಲಕಂಠರಾಯರ ಕುಮಾರನಾದ ಕೊರಟಗೆರೆ ನಂಜುಂಡೆ ಎನ್ನುವ ನಾನು ಹನುಮಂತನ ಗುಡಿಗೂ ಚೆಲುವಮ್ಮನ ಕೆರೆಗೂ ಮಧ್ಯೆ ಇರುವ ಈ ನೆಲವನ್ನು ಇಲ್ಲಿಯೇ ಬಹುಕಾಲದಿಂದ ವಾಸ ಮಾಡುತ್ತಿರುವ ಜನಗಳಿಗೆ ನನ್ನ ಮನಪೂರ್ವಕವಾಗಿ ದಾನ ಮಾಡುತ್ತಿದ್ದೇನೆ. ಈ ಧರ್ಮ ಕಾರ್ಯದಲ್ಲಿ ಯಾರೊಬ್ಬರು ನಿರ್ಬಂಧವೂ ಇಲ್ಲವೆಂದು ಇಂದಿನಿಂದ ಈ ಸ್ಥಳದ ಮೇಲೆ ನನಗಾಗಲಿ ನನ್ನ ವಂಶದ ಯಾರಿಗೇ ಆಗಲಿ ಯಾವ ಹಕ್ಕು ಇಲ್ಲವೆಂದು ಒಪ್ಪಿಕೊಂಡು ಈ ಪತ್ರಕ್ಕೆ ಸಹಿ ಹಾಕಿದ್ದೇನೆ. ಬೇಗ ರುಜು ಹಾಕ್ಬಿಡಿ ದಣಿ, ಜನ ಹಣಕ್ಕೆಲ್ಲ ದೃಷ್ಟಿ ಹಾಕ್ಬಿಡ್ತಾರೆ. ಹಾಕ್ಬಿಡಿ, ಬೇಗ ಹಾಕ್ಬಿಡಿ. ನಂದೇ ಹಣ ಎಷ್ಟಿದೆ ಅಂತ ಲೆಕ್ಕ ಹಾಕು. ಬಡ್ಡಿ ಮಗನೇ, ಎಲ್ಲ ಲೆಕ್ಕ ಮಾಡ್ಕೊಂಡೆ ಕಣ ತಂದಿರೋದು. ಬುದ್ಧಿ ನಡುಬಿದಿಲ್ಲ, ಯಾಕೆ ಲೆಕ್ಕಾಚಾರ? ಮನೆಗೋಗಿ ಮಾಡ್ಕೊಳ್ಳೋಣ. ನಿಲ್ಲು. ಬೆಳಗ್ಗೆಯಿಂದ ಮಾಡಿರೋ ಅನ್ಯಾಯಕ್ಕೆ ದಂಡ ಇದು. ಉರುಳಿಸಿರೋ ಮನೆಗಳನ್ನ ಸರಿ ಮಾಡಿಸೋ ಖರ್ಚಿದು. ಅಣ್ಣಯ್ಯ, ಇವತ್ತು ನೀನು ಎಲ್ರನ್ನೂ ಕಾಪಾಡ್ಬಿಟ್ಟೆ. ಯಾವತ್ತೂ ಮರೆಯಕ್ಕಾಗ್ದಿರೋಂತ ಉಪಕಾರ ಮಾಡ್ಬಿಟ್ಟೆ. ಉಪಕಾರ ಏನ್ ಬಂತು? ಇದು ನನ್ನ ಕರ್ತವ್ಯ. ಹೌದು, ಇಷ್ಟೊಂದು ಹಣ ಎಲ್ಲಿತ್ತು? ಎಲ್ಲಿದ್ರೇನ್ ಬ್ರದರ್? ತಪ್ಪೋ ಸರಿನೋ, ಒಳ್ಳೇದೋ ಕೆಟ್ಟದೋ, ಆಡಿದ ಮಾತನ್ನು ಉಳಿಸ್ಕೊಳ್ಳೋದೆ ಈ ಬಡ್ಡಿ ಮಗನ ಲಕ್ಷಣ. ನೀನ್ ಆಡಿದ ಮಾತನ್ನ ಮಾತ್ರ ಉಳಿಸ್ಕೊಳ್ಳಿಲ್ಲ ಶಿವು, ಬಡವರ ಮಾನ ಪ್ರಾಣ ಎಲ್ಲ ಉಳಿಸ್ಬಿಟ್ಟೆ ಅಪ್ಪ. ಹೌದು ಶಿವು, ಬಡವರ ಮಾತಿಗೆ ಬಂಗಾರದಂತ ಬೆಲೆ ತಂದ್ಬಿಟ್ಟೆ. ಭಾಗ್ಯದ ಲಕ್ಷ್ಮಿ ಬಂದಾಳಮ್ಮ ನಮ್ಮ ಬಂಗ್ಲೆಗೆ, ಭಾಗ್ಯದ ಲಕ್ಷ್ಮಿ ಬಂದಾಳಮ್ಮ. ನಂದೇ ದಣಿ, ಕೆಲಸಕ್ಕೆ ಬಾರದ ಬರಡು ಭೂಮಿನ ಮಾರಿ 2 ಲಕ್ಷ ರೂಪಾಯಿ ಹ್ಯಾಕ್ ಸಂಪಾದನೆ ಮಾಡಿದ್ವಿ ನೋಡಿದ್ಯಾ? ದಣಿ, ಇದು ಕಟಾಕ್ಷ, ಸಾಮಾನ್ಯವಾದ ಕಟಾಕ್ಷವಲ್ಲ, ಲಕ್ಷ್ಮಿ ಕಟಾಕ್ಷ. ಎಲ್ಲಿ ನಿಮ್ಮ ಕೈ? ಓಹೋ, ಏನು ರೇಖೆ, ಧರ ರೇಖೆ, ಒಳ್ಳೆ ಹೆಗ್ನಾಥಿಂದ ಹೆಬ್ಬ ಅವನಿಗೆ ಉದ್ದಕ್ಕೆ ಬಿದ್ದಿದೆಯಲ್ಲ. ಇದು ನಿಮ್ಮ ಪ್ರಭಾವಲ್ಲ, ಅದರ ಪ್ರಭಾವ, ಅದರ ಪ್ರಭಾವ. ನಂದಿ ಮೋಸ, ಮೋಸ, ದರೋಡೆ, ಕಳ್ತನ. ದಣಿ, ಪೊಲೀಸರಿಗೆ ಫೋನ್ ಮಾಡ್ತೀನಿ, ಮಿಲಿಟರಿ ಟೆಲಿಕಾಂ ಕೊಡ್ತೀನಿ. ಅವ್ರು ಬಂದ್ರೆ ನಮಗೆ ತೊಂದ್ರೆ, ಇದು ಸರ್ಕಾರಕ್ಕೆ ಗೊತ್ತಾಗ್ಬಿಡ್ತು. ಯಾಕೆ ದಣಿ? ಅದರಲ್ಲಿದ್ದು ಬ್ಲಾಕ್ ಮನಿ ಕಣೋ, ಕಪ್ಪು ಹಣ. ಅಯ್ಯೋ ದೇವ್ರೇ, ಕತ್ತೆತ್ತಿ ಗಟ್ಟಿ ಆಗೋ ಆಗಿಲ್ಲ, ತಲೆ ತಗ್ಗಿಸ್ಕೊಂಡು ಕುಟ್ಟಬೇಕು. 3 ಕಾಸ್ಗೂ ಯೋಗ್ಯತೆ ಇಲ್ದಿರೋ ಶಿವುಗೆ 2 ಲಕ್ಷ ರೂಪಾಯಿ ಹ್ಯಾಕ್ ಬಂತು ಅಂತ ಈಗಲಾದ್ರೂ ಗೊತ್ತಾಯ್ತಾ? ಗೊತ್ತಾಯ್ತು ದಣಿ, ಗೊತ್ತಾಯ್ತು. ನಮ್ಮ ಕಾಲ ಕತ್ತರಿಸಿ ನಮ್ಗೆ ಬೇಸ ಹಾಕಿದಾನೆ, ತಿನ್ನಿ ಅಂತ. ನಂದೇ ದಣಿ, ಆ ಶಿವು ಯಾರು, ಎಲ್ಲಿಂದ ಬಂದ, ಯಾಕೆ ಬಂದಿದ್ದಾನೆ ಅಂತ ಎಲ್ಲ ಗೊತ್ತಾಗ್ಬೇಕು. ವಂಶುರಕ್ಷರೆ ತಂದಿಡುವಂತೀರ? ಇದನ್ನಾದ್ರೂ ಉಳಿಸ್ಕೊಳ್ಳಿ. ರಾಜಿ, ಕಾರ್ ನಿಲ್ಸು. ಅಲೇ, ಹಾಯ್, ಏನ್ ದೋಸ್ತ್, ಚೆನ್ನಾಗಿದ್ಯಾ? ಬಡ್ಡಿ ಮಗನೇ, ನೋಡಿದ್ರೆ ಗೊತ್ತಾಗಲ್ಲ ಹೇಗಿದ್ದೀನಿ ಅಂತ. ಅದಿರ್ಲಿ, ಜೈಲಿಂದ ಯಾವಾಗ ಬಂದೆ? ಮೊನ್ನೆ ತಾನೇ ಬಂದೆ. ಏನ್ ಸಮಾಚಾರ ನಾಗರಾಜು? ಆಲಿ, ಇನ್ಮೇಲಿಂದ ನಾಗರಾಜ್ ಅಂತ ಕರಿಬೇಡ. ನಿನ್ನ ಅಡ್ರೆಸ್ಗೆ ನನ್ನ ಕಾಗದಗಳು ಬರ್ತವೆ, ಜೋಪಾನವಾಗಿ ಎತ್ತಿಡು. ಯಾರಾದ್ರೂ ಕೇಳ್ಕೊಂಡು ಬಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಈಗಾಗಲೇ ಪೊಲೀಸರು ಹಿಂದೆ ಬಿದ್ದಾರಲ್ಲ ಬಾಯಿ. ಅದು ಮಾಮೂಲಿ ತಾನೆ. ನಾನೀಗ ಒಬ್ಬ ಆಸಾಮಿ ಹುಡುಕ್ತಾ ಇದ್ದೀನಿ. ಯಾರು, ಎಲ್ಲಿದೆ, ಹೇಗಿದೆ? ಅದು ಗೊತ್ತಿದ್ದಿದ್ರೆ ಇಷ್ಟತ್ತ ಅವನ್ ತಲೆ. ಏನಪ್ಪಾ, ಚೆನ್ನಾಗಿದ್ಯಾ? ಊನೇ ಚೆನ್ನಾಗಿದ್ದೀನಿ. ಏನೋ ಕಳ್ಳನ್ ಮಗನೇ, ತಪ್ಪಿಸ್ಕೊಂಡು ಹೋಗ್ತೀಯಾ? ದುಡ್ಡು ತಗೊಂಡು ನಾಗರಾಜನ್ ತೋರಿಸ್ತೀನಿ ಅಂತ ಹೇಳಿ ಕೈ ಕೊಡ್ತೀಯನೋ? ಕೈ ಕೊಡ್ತೀಯನಲ್ಲೇ? ಇನ್ನೊಂದ್ಸಲ ಮಾಡಲ್ಲ ಕಣೆ, ನಮ್ಮಪ್ಪ ಮಾಡಲ್ಲ ಕಣೆ. ಬಿಡೆಯ, ನಮ್ಮಪ್ಪ ಸತ್ರು ನಾಗರಾಜನ್ ತೋರಿಸ್ತೀನಿ ಅಂತ ಅನ್ನಲ್ಲ ಕಣಪ್ಪ. ಈ ಜನ್ಮದಲ್ಲಿ ಇಂಥ ಕೆಲಸ ಮಾಡ್ಕೊಡ್ದು. ಕಾಲಿಗೆ ಬೀಳ್ತೀನಿ ಕಣಪ್ಪ. ಮತ್ತೇನಾದ್ರೂ ಇಂಥ ಕೆಲಸ ಮಾಡಿದ್ರೆ ಚಮಡ ಸುಲ್ದು ಬಿಡ್ತೀನಿ. ಯಾರಾಜಿ ಹಂಗೆ ಎದ್ರುಕೊಂಡು ಓಡೋಗ್ತಾ ಇದ್ದಾನೆ? ಅವನ ಯಾವ್ದೋ ಮುಖ್ಯವಾದ ಕೆಲಸ ಮಾಡ್ಕೊಡ್ತೀನಿ ಅಂತ ದುಡ್ಡು ತಗೊಂಡು ಓಡೋಗಿದ್ದ. 4 ಜಡ್ದೆ ನೋಡು. ಒಳ್ಳೆ ಕೆಲಸ ಮಾಡಿದೆ, ಇನ್ನೊಂದೆರಡು ಕೊಡ್ಬೇಕಾಗಿತ್ತು. ಶಿವಭಯ್ಯ, ರಾಜಿ ಸ್ವಲ್ಪ ರಿವರ್ಸ್. ಶಿವಭಯ್ಯ, ಕೈಸೆ ಹೈ? ಚೆನ್ನಾಗಿದ್ದೀನಿ. ಇದೇ ನೀನ್ ಈ ಕಡೆ? ಹುಷಾರಿರ್ಲಿಲ್ಲ, ಡಾಕ್ಟರ್ ಹತ್ರ ಬಂದಿದ್ದೆ. ಬಡ್ಡಿ ಮಗಳೇ, ನೋಡಕೊಳ್ಳೆ ರೇಸ್ ಕುದುರೆ ಇದ್ದಂಗಿದೆಯಾ? ನಿನಗ ಆರೋಗ್ಯ ಕೆಟ್ಟೋಗಿದ್ಯಾ? ಹೋಗು ಭಯ್ಯ,
ಸರಿ ಬೇಗಂ ಬಾ. ಬೇಗಂ, ಇವ್ ನನ್ನ ಸ್ನೇಹಿತ ರಾಜಿ ಅಂತ. ರಾಜಿ, ಇವಳು 100 ಜಾನ್ ಅಂತ ಹೈದರಾಬಾದ್ ಇಂದ ಬಂದಿದ್ದಾಳೆ. ರಜಲ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಹೆಸರಿದೆ ಇವಳಿಗೆ. ಇವಳದೊಂದು ಚಿಕ್ಕ ಪರಿವಾರನೇ ಇದೆ ಅಲ್ಲಿ. ಏನು ಬಸ್ ಕಾಯ್ತಾ ನಿಂತಿದ್ಯಾ? 10 ಕಾರ್ನ ಮನೆ ಹತ್ರ ಬಿಸಾಕ್ ಹೋಗ್ತೀವಿ. ನಡಿ ರಾಜಿ. ಶಿವು ಭಯ್ಯ, ಏನ್ ಬೇಗಂ ಒಳಗ್ ಬರಲ್ವಾ? ನಿನ್ ಬುಲ್ಬುಲ್ ನೋಡಲ್ವಾ? ರಾಜಿ, ಒಳಗ್ ಬರ್ತೀಯಾ? ಬೇಡ ಶಿವ್, ಇಂಥ ಕಡೆಗೆ ಬಂದಿದ್ದೆ ಅಂತ ಗೊತ್ತಾದ್ರೆ ಸೀತಾ ಸಂಕಟ ಪಡ್ತಾಳೆ. ಒಳಗಡೆ ಹೋಗಿದ್ದೆ ಅಂತ ಗೊತ್ತಾದ್ರೆ ಪ್ರಾಣನೇ ಬಿಟ್ಬಿಡ್ತಾಳೆ. ನೀನ್ ಬೇಕಾದ್ರೆ ಹೋಗ್ಬಿಟ್ ಬಾ. ನಾನು ಮಾತ್ರ ಹೋಗ್ಬಿಡ್ತೀನಾ? ತಂಗಿ ಹೆಸರು ಹೇಳಿ ನನ್ನ ಕಾಲ್ಗೆ ಹಗ್ಗ ಕಟ್ಬಿಟ್ಟೆ. ನೂರ್ಜಾನ್, ಇನ್ನೊಂದ್ ದಿವಸ ಬರ್ತೀನಿ. ಹಾಗೆ ಆಗ್ಲಿ. ಶಿವು, ಆಕೆ ಹೇಳಿದ್ಲಲ್ಲ, ಆ ಬುಲ್ಬುಲ್ ಯಾರು? ಒಳಗಡೆ ಹೋಗಿದ್ರೆ ನೋಡ್ಬೋದಾಗಿತ್ತು. ಏನು ಪರವಾಗಿಲ್ಲ, ನೋಡ್ದಿದ್ರೆ ಕಣ್ಣಿನ ಬಿದ್ದು ಹೋಗಲ್ಲ. ಏನ್ ಟೇಸನ್ ಮನಿ ಇದು, ಇದ್ರ ಮನಿ ಹಾಳಾಗ ಎಲ ಎಲ ಏನ್ ನಾಜೂಕ್ ಮಂದಿ ಅದಾರೆ. ಎಲ ಎಲ ಈ ಊರಾಗ 3 ಕಾಲಿನ ಚಕ್ಕಡಿ ಬೇರೆ ಓಡಾಡ್ತಾ ಇದಲ್ಲಪ್ಪೋ. ಸ್ವರ್ಗ ಅದೇಪ್ಪ, ಸ್ವರ್ಗ ಅದೇ. ಇಲ್ಲೇನೈತೆ ಸ್ವರ್ಗ? ಸ್ವಲ್ಪ ಊರೊಳಗೆ ಅಡ್ಡಾಡ್ ನೋಡು, ಅಲ್ಲೈತೆ ಸ್ವರ್ಗ. ನೋಡು, ನಾನು ಬೇಗ ಹೋಗಿ ಕಾರು ಬಂದು ನೋಡ್ಕೊಂಡ್ ಬಂದ್ಬಿಡ್ತೀನಿ. ನೀನೇನಾ ಜಾಗ ಬಿಟ್ರೆ ದೊಡ್ಡ ಜನಜಾತ್ರೆ ಕರಗ ಹೋಗ್ಬಿಡ್ತೇವೆ. ನಂದಿ ಮತ್ತೋ ನೀನ್ ಬೇಗ ಬರ್ಬೇಕು. ಬರ್ಲಿಲ್ಲ ಅಂತಂದ್ರೆ ನಾನು ರೈಲ್ ಹತ್ತು ಊರ್ ಹೊಂಟ್ಬಿಟ್ಟೇನೆ. ಮತ್ತೆ ಸೇಂದಿ ಸಿದ್ರಾಮ ನನ್ನ ಮಗನೇ. ಯಪ್ಪೋ, ಗಾಡಿ ಇಳಿತಿದ್ದಂಗ್ ಭೂತ ಬಂದಂಗ್ ಬಂದಲ್ಲಪ್ಪ ಇವ. ನಾಗರಾಜನ್ ಹುಡ್ಕೊಂಡ್ ಬಂದ್ಯಾ? ಇಲ್ಲಪ್ಪ, ನಾಗರಾಜನ್ ನೋಡಕ್ ನಾನ್ ಯಾಕೆ ಬರ್ಲಿ? ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ಈ ಊರಾಗೆ ಸೇಂದಿ ಕಂಟ್ರಾಕ್ಟ್ ಏನಾದ್ರು ಸಿಗ್ತದೇನಂತ ನೋಡಕ್ ಬಂದೆ. ನಾನು ಬರಲ್ಲ? ಎಲ್ಲಿಗೆ ಹೋಗ್ತಿದೀಯಾ? ನಾಗರಾಜ ಎಲ್ಲಿದ್ದಾನೆ ಅಂತ ನಿನಗ್ ಗೊತ್ತು. ಅವನ್ ತೋರಿಸ್ತಾ ಇದ್ರೆ ನಿನ್ ಗತಿ ಏನಾಗುತ್ತೆ ಅಂತಾನೂ ನಿನಗ್ ಗೊತ್ತು. ನಡಿ ನಡಿ ಮನೆಗೆ. ನಾಗರಾಜ ಗೊತ್ತಿಲ್ಲ ನಿನಗೆ? ನಡಿ ತೋರಿಸ್ತೀನಿ, ನಡಿ ಮನೆ. ಸಿದ್ರಾಮ, ಸಿದ್ರಾಮ, ಇವರೆಲ್ಲೂ ಬಿಟ್ಟ? ಡ್ರೈವರ್ ನೋಡು, ಆ ಕಾರಿನಿಂದೇನೆ ಹೋಗ್ಬೇಕು. ಬೇಗ ಬೇಗ ಬೇಗ. ಇಲ್ಲ ನಿಲ್ಕು. ನೋಡಪ್ಪ, ಈ ಅಡ್ರೆಸ್ಗೆ ನಾನು ಕಾಗದ ಬರೆಯೋದು ಗೊತ್ತಾತಾ? ಏನಪ್ಪಾ ಪೈಲ್ವಾನ್ ಅಲಿ, ನೀನೇ ಹೌದಾ? ನಾಗರಾಜ್ ಎಲ್ಲದಾನೆ ಗೊತ್ತಿಲ್ಲ. ಅರೆ, ನೀನೇ ಹೆಂಗ್ ಅಂದ್ಬಿಟ್ರಿ ಹಂಗಪ್ಪ? ಆ ಯಮದೂತ ನಾನು ಕೊಂದು ಬಿಡ್ತಾನು. ಹೇಳಪ್ಪ, ಎಲ್ಲ ನನ್ಗೆ ಹೇಳು, ನನ್ ಜೀವ ಉಳಿಸು. ಈ ಸುತ್ತಮುತ್ತ ಇರೋ 10 ಹಳ್ಳಿಯಲ್ಲಿ ನಾಗರಾಜ ಅನ್ನೋ ಪಾಪ ಕೂಡ ಇಲ್ಲ. ಬ್ಯಾಡಪ್ಪ, ಹಂಗ ಅನ್ಬೇಡು. ನಿಜ ಹೇಳು, ಎಲ್ಲ ನಾನು ಹೇಳು. ಎಲ್ಪ ಹೇಳಪ್ಪ, ಹೇಳೋ, ಹೇಳಲೇ. ಯಪ್ಪೋ, ಏನರೇ ಸೇಂದಿ, ಸುಳ್ಳು ಅಡ್ರೆಸ್ ಕೊಟ್ಟು ಮೋಸ ಮಾಡೋದಕ್ಕೆ ನೋಡ್ತೀಯಾ? ಮರ್ಯಾದೆಯಾಗಿ ಹೇಳಿದ್ರೆ ಸರಿ, ಇಲ್ದೇ ಇದ್ರೆ ನಡಿ ನಡಿ. ನಾಗರಾಜ, ಬಾ ಬಾ. ಏನಪ್ಪ, ಕಾಗದ ಏನಾದ್ರು ಬಂತ? ಕಾಗದೇನು ಬರ್ಲಿಲ್ಲ. ಒಬ್ಬ ಆಸಾಮಿನೇ ಬಂದಿದ್ದ. ಆಸಾಮಿನ? ಒಬ್ರಲ್ಲ, 2 ಬಂದಿದ್ರು. ಅದ್ರಲ್ಲೊಬ್ಬ ನಿನ್ನೆ ಕೇಳ್ತಿದ್ದ. ಬಡ್ಡಿ ಮಗ, ಅವನೇ ಅಂತ ಕಾಣುತ್ತೆ. ಹಾವುಗೋಸ್ಕರ ಹಾವು ತಿರುಗ್ತಾ ಇದೆ. ಈ ಪೈಪೋಟಿಲಿ ಯಾರ ಕತೆ ಮೊದಲು ಮುಗಿಯುತ್ತೆ ನೋಡೇ ಬಿಡೋಣ. ನೋಡ್ ನಾಗರಾಜ, ಒಂದ್ ಕಡೆ ಪೊಲೀಸ್ನವರು, ಒಂದ್ ಕಡೆ ಸಿಐಡಿಗಳು, ಜೊತೆಗೆ ಅವನ ಬೇರೆ ಹುಡುಕ್ತಾ ಇದ್ದಾನೆ. ಏನೇ ಆದ್ರೂ ನೀನ್ ಮಾತ್ರ ಹುಷಾರಾಗಿರ್ಬೇಕಪ್ಪ. ನಿಜ, ನನ್ನ ಕೆಲಸ ಮುಗಿಯೋವರೆಗೂ ಪೊಲೀಸ್ನವ್ರ ಕೈ ಸಿಕ್ಕೊಡುದು. ನಿಜ, ಒಳ್ಳೇದು. ಏನೇ ಆಗಲಿ ನೀನ್ ಈ ಕಡೆ ಬರಲೇಬೇಡ. ಅಲೇ, ಯಾಕಪ್ಪ ಬಾಗಿಲಿ? ಬ್ಯಾಡಪ್ಪ, ಬ್ಯಾಡೋ ಬ್ಯಾಡೋ. ಈಗಲಾದ್ರೂ ನಿಜ ಹೇಳು, ಇಲ್ದಿದ್ರೆ ನಿನ್ ಚರ್ಮ ಸುಲ್ದು ಬಿಡ್ತೀನಿ.
ಯಾಕಪ್ಪ ನನ್ನ ಮ್ಯಾಲ ಜಬರ್ದಸ್ತ್ ಮಾಡ್ಲಿಕ್ಕೆ ಕೂಬೇಡ, ನನ್ನ ಆಸ ಬೀಕಾದೆ ಅಲ್ಲ. ನನಗೆ ಗೊತ್ತಿದ್ದಿರೋದು ಹೇಳುತ್ತಂದ್ರೆ ಮತ್ತೆ ನಾನು ಏನ್ ಹೇಳೋದು? ನಿನ್ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇದೆ, ನಿಮ್ಗೆಲ್ಲಾ ವಿಷಯನೂ ಗೊತ್ತಾಗಿದೆ. ನನ್ ಕಣ್ಣ ಲೇ ಬಲು ಹಾರಾನಿ ಕಣ್ಣದೋ ಇದು. ಈ ನನ್ ಕಣ್ಣನ್ನ ನಾನೇ ನಂಬಲ್ಲ, ನೀನ್ ಯಾಕೆ ನಂಬುತ್ತಿ? ನಂಗೆ ಗೊತ್ತು ಇವನ್ ಟ್ಯಾಕ್ಸ್ ಎತ್ತಾನೆ ತಿಳ್ಕೊಂಡೆ, ಇವತ್ತೇನೋ ಇವನು ಹೊರಸ್ ತೊಡಕಿದೆ ಅಂತ. ಅಯ್ಯೋ ಅಯ್ಯೋ ಪ್ರಾಣ ತೆಗಿತಾ ಇದ್ದೇನೆ ಪಾತಿ, ಏನಪ್ಪ ಮಾಡೋದು? ಇವನು ಬೇರೆ ಬರ್ತಾ ಇದ್ದಾನೆ. ರಾವು ಕಿತ್ಲಿಬ್ರು ಸೇರ್ಬಿಟ್ಟು ಇವನು ಸ್ವಲ್ಪ ದಣಿಲ್ ಗೊತ್ತಾದ್ರೆ ನಾನ್ ಸ್ವಲ್ಪ ಏನಪ್ಪ ಮಾಡೋದು? ಶಿವು ಶಿವು, ಅಯ್ಯೋ ನಿನ್ನೆ ಹುಡುಕ್ತಿದ್ದಲ್ಲಪ್ಪ, ಸಿಕ್ಕಲ್ಲಪ್ಪ ಸಿಕ್ಕಪ್ಪ. ರಾಜಿ ಟ್ಯಾಕ್ಸಿಗೆ ಆಕ್ಸಿಡೆಂಟ್ ಆಗೋಯ್ತು, ಮಾತಾ ಹಾಸ್ಪಿಟಲ್ ಸೇರಿಸಿದ್ದೀನಿ. ನಿಜವಾಗ್ಲೂ ನನ್ನ ಮಕ್ಕಳ ಆಡೋದು. ನಮ್ಮ ಪ್ರೀ ನಾನು ಒತ್ತನೆ ಮಗ ಕಣೋ, ನನಗೆ ಮಕ್ಕಳಿಲ್ಲ. ಮತ್ತು ನಾನೀಗ ರಾಮಕೃಷ್ಣ ಅಂತ ಸತ್ರೆ ನಮ್ಮ ವಂಶ ನಿರ್ವಂಶ ಆಗ್ತದೆ. ಅಪಾಯ ಅಪಾಯ, ರಾಜಿ ಬಾಗಿಲು ತೆಗಿ. ಅಪಾಯ ಅಪಾಯ ಅಪಾಯ. ಯಾರಿಗೆ? ನಿನಗ ನಿನ್ ಧಣಿಗ? ನನಗೊಲ್ಲ, ನಮ್ ಧಣಿಗೊಲ್ಲ, ಶಿವಗೆ. ಶಿವಗ ಏನಾಯ್ತು? ಲಾರಿ ಮೈ ಮೇಲೆ ಹರಿದೋಯ್ತು. ವಿಕ್ಟೋರಿಯಾ ಆಸ್ಪತ್ರೆ, ಜನರಲ್ಲು, ವಾರ್ಡು, ಕುಟುಂಬ, ಜೀವ. ಬೇಗೋಗು ಬೇಗೋಗು. ನಿಜವಾಗ್ಲೂ ಹೇಳ್ತಿದ್ದೆ ನಂದಿ? ನನ್ನ ಮಕ್ಕಳಾಣೆ, ಬೇಗೋಗು ಬೇಗ ಹೋಗಪ್ಪ. ಓತಲ್ಲೋ ಚಿಮಣಿ. ಇಲ್ಲೇ ಸಿದ್ದರಾಮ, ಬಾರೋ ಬಾರೋ. ಯಮ್ಮ ನಂದೀಶಪ್ಪ, ನನ್ ರೈಲ ಹತ್ತಿಸ್ಬಿಡು, ಮತ್ ನಾ ಸತ್ರು ಈ ಕಡೆ ಬರಲ್ಲೋ. ಲೇ ಸ್ವರ್ಗ ನೋಡಿದ್ಯೇನೋ? ಈಗ ನಾನ್ ನೋಡಿ ಸ್ವರ್ಗನೇ ಸಾಕಪ್ಪ. ಇನ್ನೂ ಚೆನ್ನಾಗಿರೋದು ನೋಡ್ತೀನಿ ಬಾ. ಸಿದ್ದರಾಮ, ಸ್ವರ್ಗ ತೋರಿಸ್ತೀನಿ ಅಂತ ಹೇಳಿದ್ನಲ್ಲಪ್ಪ, ಇದೇ ಸ್ವರ್ಗ. ದಣಿ ಕರ್ಕೊಂಬಂದ್ಬಿಟ್ಟೆ, ದಣಿ ಕರ್ಕೊಂಬಂದ್ಬಿಟ್ಟೆ. ಆ ಶಿವು ಜೀವನ ಚರಿತ್ರೆನ ಸಾರಾಯಿನಲ್ಲೇ ಬರೆದ್ಬಿಟ್ಟಿದ್ದಾನೆ ಈ ಸೇಂದಿ ಸಿದ್ದರಾಮ. ಓಹೋ, ಬನ್ನಿ ಬನ್ನಿ ಸೇಂದಿ ಅಂಗಡಿ ಮಹಾರಾಜ್ರೆ, ಬನ್ನಿ. ಸೇಂದಿ ರಾಜ, ಬಾ, ಚಲೋ ಹೆಸರದ. ಸರಿ, ನೀವ್ ಹೇಳಿದ್ರ ನಾನು ಮಹಾರಾಜನೇ. ಸಾರಿ, ಇವರೆಲ್ಲ ನಿಮ್ ರಾಣ್ಯರ? ನನ್ನ ಸ್ನೇಹ ಮಾಡಿದ್ರೆ ನಿನಗೂ ರಾಣಿ ರಾಕ್. ಹೌದಾ ಹೌದಾ, ನಂಗೂ ರಾಣ್ಯರ? ಯಪ್ಪೋ, ನಂಗಿನ್ನೂ ಮೂರ್ಛಾ ಬರ್ಲಿಲ್ಲಲ್ಲೋ. ತಗೋ, ನನ್ ರಾಣಿ ತನ್ನ ಕೈಯಾನ ನಿನಗೆ ಕೊಡ್ತಾ ಇದ್ದಾಳೆ, ಕೊಡಿ. ಸಿದ್ದರಾಮ, ನಿಮ್ಮೂರಲ್ಲಿ ನೀನ್ ತುಂಬಾ ಹೆಸರುವಾಸಿ ಅಂತಲ್ಲ? ಸೇಂದಿ ಅಂಗಡಿ ಯಜಮಾನ ಅಂದ ಮ್ಯಾಗೆ ಊರ ಕಿಮ್ಮತ್ತಿರಲ್ಲನ್ರಿ? ಸರಿ, ಒಂದು ಸಿಗರೇಟ್. ಆಹಾ, ಬೇರೆ ಸಿದ್ದರಾಮು, ಆ ಶಿವು ಅನ್ನೋನ್ ಯಾರು? ಶಿವನ ಅವನ ಹೆಸರು ಹೇಳಕ್ಕೂ ಬರಲ್ವಲ್ರಿ ನಿಮ್ಗೆ? ಅವನ ಹೆಸರು ಶಿವು ಅಲ್ರಿ, ನಾಗರಾಜ ಅಂತ, ನಮ್ಮೂರ್ ಹುಡ್ಗ. ಮತ್ತೆ ಅವನು ಬೆಂಗಳೂರಿಗೆ ಯಾಕೆ ಬಂದ? ಸೇಡ್ ತಿರ್ಕೊಳಕ್ಕೆ. ಹೌದು ಬರೀ, ಆ ನಾಗರಾಜನ ತಾಯಿ ತಂಗಿ ಈ ವೀರಭದ್ರನ ಕಿತಾಪತಿಯಾಗಿ ಸತ್ತೋದು. ಮತ್ತೆ ಇವ ಕೋಪ ಇಟ್ಟುಕೊಂಡು ಆ ವೀರಭದ್ರ ಇನ್ ಸಂಸಾರನೇ ನಾಶ ಮಾಡ್ತೀನಿ ಅಂತ ಷರತ್ ಮಾಡ್ಕೊಂಡು ಅವನ್ ಮಗನ್ ನೋಡ್ಕೊಂಡು ಇಲ್ಲಿಗ ಬಂದ ನೋಡ್ರಿ. ನಂದಿ,
ನಮ್ ಸಿದ್ರಾಮು ಎಷ್ಟು ಸೊಗಸಾಗಿ ಮಾತಾಡ್ತಾನಲ್ಲ. ಅದಕ್ಕೆ ಅಲ್ವೇ ದಣಿ ನಾನು ಇವನು ನಿಮ್ಮ ಹತ್ರ ಕರ್ಕೊಂಡು ಬಂದಿತ್ತು. ಸಿದ್ರಾಮು, ಈಗ ಹೇಳಿದ್ಯಲ್ಲ ಆ ನಾಗರಾಜನ ವಿಷಯ, ಅದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀಯಾ? ಹೇಳ್ತೇನ್ರಪ್ಪ, ಹೇಳ್ತೇನೆ. ಇದನ್ನ ಮುಗಿಸಿ ಅದನ್ನ ಶುರು ಮಾಡ್ತೀನಿ. ಏನ್ ರಾಜಿ, ಯಾವಾಗ್ಲೂ ಏನೋ ಕಳ್ಕೊಂಡಿರೋ ಹಾಗೆ ಇಲ್ಲ ಹುಡುಕ್ತಾ ಇರೋ ಹಾಗೆ ಒದ್ದಾಡ್ತಿರ್ತಿಯಲ್ಲ, ಯಾಕೆ? ಶಿವು, ಕಳ್ಕೊಂಡಿರೋದು ಮತ್ತೆ ಯಾವತ್ತೂ ಸಿಕ್ಕದೇ ಇರುವಂತಹದ್ದು, ಹುಡುಕ್ತಾ ಇರೋದು ಒಂದಲ್ಲ ಒಂದ್ ದಿವಸ ಮತ್ತೆ ಸಿಕ್ಕುವಂತಹದ್ದು. ಅದಕ್ಕೆ ಹಿಂಸೆ ಒದ್ದಾಟ ಎಲ್ಲ. ಏನದು? ಏನು ಯಾಕೆ ಇದಕ್ಕೆಲ್ಲ ನನ್ನ ಕೆಲಸ ಪೂರ್ತಿ ಆದ ದಿವಸ ಉತ್ತರ ಹೇಳ್ತೀನಿ. ರಾಜೇನೆ ರಾಜೇಶ, ಶಿವುನೇ ನಾಗರಾಜ. ನಾಗರಾಜನ ಕೊಲ್ಲಬೇಕು ಅಂತ ರಾಜೇಶ, ರಾಜೇಶನ್ ಕೊಲ್ಲಬೇಕು ಅಂತ ನಾಗರಾಜ. ಇವರಿಬ್ರು ಒಬ್ರಿಗೊಬ್ರು ಸಮಯ ಕಾಯ್ತಿದ್ದಾರೆ. ಸೇಡಿಗೆ ಬಲಿಯಾಗಬೇಕಾದ ಮನುಷ್ಯ ಪಕ್ಕದಲ್ಲೇ ಇದ್ರು ತನ್ನ ವೈರಿ ಅಂತ ಅವನಿವನಿಗೆ ಗೊತ್ತಿಲ್ಲ, ಇವನು ಅವನಿಗೆ ಗೊತ್ತಿಲ್ಲ. ಎಷ್ಟು ವಿಚಿತ್ರವಾಗಿದೆ ದಣಿ. ಅದೇ, ಇಷ್ಟು ದಿವಸ ಈ ವಿಚಿತ್ರವಾದ ಆಟನ ವಿಧಿ ಮಾತ್ರ ಆಡಿಸ್ತಾ ಇತ್ತು. ಇನ್ನು ಮೇಲೆ ನಾವಿಬ್ರು ಸೇರ್ಕೊಂಡು ಆಡ್ಸೋಣ. ನಾವ ಯಾಕೆ ದಣಿ? ಅವರಿಬ್ಬರು ದ್ವೇಷಕ್ಕೆ ನಾನೇ ಕಾರಣ. ನಾಗರಾಜನ ತಂಗಿ ತುಂಬಾ ಸುಂದರವಾದ ಹುಡುಗಿ. ಅವಳನ್ನು ಪಡಿಬೇಕು ಅನ್ನೋ ಆಸೆಯಿಂದ ಮ್ಯಾನೇಜರ್ ವೀರಭದ್ರೆಯನ್ನ ಕಳಿಸಿ ಅವಳ ಮದುವೆನ ಹಾಳು ಮಾಡಿಸ್ದೆ. ಕೈಗೆ ಬಂದು ತುತ್ತು ಬಾಯಿಗೆ ಬರ್ದ ಹಾಗೆ ಆ ಹಾಳಾದ ಹುಡುಗಿ ಪ್ರಾಣ ಕಳ್ಕೊಂಡು ನನ್ನ ಆಸೆನೆಲ್ಲ ನಿರಾಸೆ ಮಾಡ್ಬಿಟ್ಟೆ. ಹಾಗಾದಣಿ? ಹೌದು ನಂದಿ. ನೋಡು, ಈ ವಿಷಯ ಅವ್ರಿಗೆ ತಿಳಿದ್ರೆ ಅವರಿಬ್ರು ಸೇರ್ಕೊಂಡು ನಮ್ಮನ್ನು ಮುಗಿಸ್ಬಿಡ್ತಾರೆ. ಅಷ್ಟರೊಳಗೆ ನಾವ್ ಎಚ್ಚೆತ್ಕೊಂಡ್ರೆ ಬಹಳ ಒಳ್ಳೇದು. ಅವರಿಬ್ರು ಒಬ್ಬರಿಗೊಬ್ರು ಹೊಡೆದಾಡ ಸಾಯೋ ಹಾಗೆ ಮಾಡ್ಬೇಕು. ಅದಕ್ಕೇನ್ ಮಾಡ್ಬೇಕು ಹೇಳಿದ್ದೇನೆ ನಂದಿ. ಇಷ್ಟು ದಿವಸ ಅವರಿಬ್ರು ಪ್ರಾಣ ಸ್ನೇಹಿತರಾಗಿದ್ರು. ಈಗ ನಿಜವಾದ ವಿಷಯ ತಿಳಿಸಿ ಅವರಿಬ್ರು ಬದ್ಧ ವೈರಿಗಳಾಗೋ ಹಾಗೆ ಮಾಡ್ಬೇಕು. ಶಿವು, ಶಿವು, ಒಂದು ಮಾತು ನಿನ್ನೆ ಹುಡುಕ್ತಿದ್ದೆ. ಬಾರಲ್ಲ ಬಡ್ಡಿ ಮಗನೇ, ನಿನಗೋಸ್ಕರನೇ ಕಾಯ್ತಿದ್ದೆ. ಯಾಕಯ್ಯ? ರಾವ್ ಸಾಹೇಬನ ಹತ್ರ ಚಮಚಾಗಿರಿ ಮಾಡೋದಲ್ದೆ ಹೊಸ್ತಾಗ್ ಬುರುಡೆ ಬೇರೆ ಬಿಡಕ್ ಶುರು ಮಾಡಿದ್ಯಾ? ಶೂಶು ನಾನು ಬುರುಡೆ ಬಿಡ್ತೀನೇನಪ್ಪ. ನಮ್ಮ ವಂಶದಲ್ಲೇ ಬುರುಡೆ ಬಿಡಲ್ಲ. ನಮ್ಮ ಮಾವ ಸುಳ್ಳು ಹೇಳ್ಬೇಕು ಅಂತ ಪಂದ್ಯ ಕಟ್ಕೊಂಡು ಪಾಪ ಇದು ಮತ್ತೆ ಆಸ್ತಿನೆಲ್ಲ ಕಳ್ಕೊಂಡ್ಬಿಟ್ಟು. ನೋಡ್ದಾ ಬಾಯ್ ಬಿಟ್ರೆ ಬುರುಡೆ ಅಲ್ಲ. ರಾಜಿಗೆ ಆಕ್ಸಿಡೆಂಟ್ ಆಯ್ತು ಅಂತ ಸುಳ್ಳು ಯಾಕೋ ಬಗಳದೆ? ಶೂಶು ನೀನ್ ದುಡುಕ್ತಾ ಇದೀಯಾ? ರಾಜಿಗೆ ಆಕ್ಸಿಡೆಂಟ್ ಅಂತ ಹೇಳಿದ್ರೆ ನನಗೆ ಬರೋ ಲಾಭ ಆದ್ರೇನು? ಮತ್ತ್ಯಾಕೆ ಹೇಳ್ದೆ? ಯಾವನೋ ಅವಿವೇಕಿ ನನ್ನ ಮಗ ಹೇಳ್ದ, ನಾನು ಬುದ್ಧಿ ಇಲ್ಲ ನನ್ನ ಮಗ ನಂಬಿಟ್ಟೆ. ಈಗ ನೋಡು, ಈಗ ಹೇಳ್ತಿರೋ ಮಾತು ಮಾತ್ರ ನಿಜ. ನಾನೇ ಸ್ವತಃ ತಿಳ್ಕೊಂಡ್ ಬಂದಿರೋದು. ಏನದು? ನೀನು ಒಬ್ಬ ಮನುಷ್ಯನಿಗೋಸ್ಕರ ಹುಡುಕ್ತಾ ಇದ್ದ ನಿಜ ತಾನೆ? ನಿಜ. ಅವನು ಯಾರು ಅಂತ ಗೊತ್ತಾ? ನಿನಗೆ ಗೊತ್ತಾ? ಯಾರು? ಗೊತ್ತು. ನಿನ್ ಜೊತೆಲೇ ಇರ್ತಾನೆ, ನಿನ್ನ ಪಕ್ಕದಲ್ಲೇ ಇರ್ತಾನೆ, ಯಾವಾಗ್ಲೂ ನಿನ್ನ ಪ್ರಾಣ ಸ್ನೇಹಿತಂಗ್ ನಟಿಸ್ತಾ ಇರ್ತಾನೆ. ಯಾರು ಗೊತ್ತಾ? ಅವನೇ ರಾಜಿ. ನೀನ್ ನೆಗೆದು ಬಿದ್ದೋದ್ರೆ ನಿನ್ ಬಾಯಲ್ಲಿ ನಿಜ ಬರಲ್ಲ ಅಂತ ನನಗೆ ಗೊತ್ತು ಕಣ. ನಾವಿಬ್ರು ಜೊತೆಲಿ ಇರೋದ್ ನೋಡಿ ನಿಮ್ ರಾವ್ ಸಾಹೇಬನಿಗೆ ಸಹಿಸಕ್ಕಾಗ್ಲಿಲ್ಲ ಅಂತ ಕಾಣುತ್ತೆ. ಅದು ಕುಡ್ಸಿರ್ಬೇಕು ಈ ಕುತಂತ್ರನ. ರಾಜಿ ನನ್ ಶತ್ರುನ. ಇನ್ನೊಂದ್ಸಲ ಈ ತರ ಕೆಲಸ ಮಾಡ್ದೆ ನಿನ್ ತಲೆನ ಹಿಡ್ಕ ಹೊಡೆದಾಗ್ಬಿಡ್ತೀನಿ. ಪಾಪಿ ಮುಂಡೆ ಮಗ, ಅನಿಷ್ಟ ಮುಂಡೆ ಮಗ, ದಟ್ಟ ದರಿದ್ರ ಮುಂಡೆ ಮಗ, ಓದು ಬರಹ ತಿಳಿದಿರೋ ಬಡ್ಡ ಮುಂಡೆ ಮಗ. ದನಕ್ಕೆ ಕೊಡದಂಗೆ ಹೊಡೆದು ಬಿಟ್ಟಲ್ಲ. ಅವನೇ ಮೇಲು, ಆ ರಾಜಿನೇ ಮೇಲು, ಆ ಶಿವನೇ ನಾಗರಾಜ. ಶಿವನೇ ನಾಗರಾಜ? ಹೌದು. ಯಾರು ಹೇಳಿದ್ ನಿನಗೆ? ನಾನೇ ಸ್ವತಃ ತಿಳ್ಕೊಂಡ್ ಬಂದಿರೋದು. ಓಹೋ, ನೀನೇ ಸ್ವತಃ ತಿಳ್ಕೊಂಬಂದ್ಬಿಟ್ಯಾ? ಶಿವು ಅಂದ್ರೆ ಅವನೇ ನಾಗರಾಜ. ಯಾವ ಶಿವು? ನಿನ್ನ ಮನೇಲಿ ಇಟ್ಕೊಂಡು ಪ್ರಾಣ ಸ್ನೇಹಿತನಿಗೆ ನಟಿಸ್ತಾ ಏನಲ್ಲಪ್ಪ, ಅವನೇ ನಾಗರಾಜ. ಓಹೋ, ಅವನಾ? ಈಗ ಎಲ್ಲಿದ್ದಾನವನು? ಇಲ್ಲೇ ಎಲ್ಲ ಗುಡಿಸ್ಲೈತಾನ, ಬಾ ತೋರಿಸ್ತೇನೆ. ಅಯ್ಯೋ ಹೊಡಿಬೇಡ ಕಣ, ಹೊಡಿಬೇಡ ಕಣ. ಸಿಕ್ಕಾಪಟ್ಟೆ ಹೊಡಿತೀಯಲ್ಲಪ್ಪ, ಯಪ್ಪ ಕೊಡ್ಬಿಟ್ಟಿಯಲ್ಲೋ. ನಮ್ಮಿಬ್ಬರು ಸ್ನೇಹ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ಅದು ಉರಿತಾರೋ ಜ್ಯೋತಿ. ಅದ್ರ ಮೇಲೆ ನಿಮ್ಮಂತ ಚಿಟ್ಟೆಗಳು ಹೀಗೇನಾದ್ರೂ ಬಿದ್ರೆ ಇದೇ ರೀತಿ ಸುಟ್ಟು ಭಸ್ಮ ಆಗೋಗ್ಬಿಡ್ತೀರಾ. ಎತ್ಕೊ ನಿನ್ ಕೊಟ್ಟು. ಅಯ್ಯೋ ಅಬ್ಬ, ಅಯ್ಯೋ ಏನೋ ಅದು? ಏನಾಯ್ತು ಅಮ್ಮ? ಕೈ, ಅಪ್ಪ, ಕಾಲು, ಸೊಂಟ. ದಣಿ ಬದುಕೊಂಡ್ಬಿಟ್ಟೆ. ನನ್ನ ಹೆಂಡತಿ ತಾಳಿ ಪುಣ್ಯ ಚೆನ್ನಾಗಿತ್ತು.
ಇಲ್ಲಾಂದ್ರೆ 10 ದಿವಸಕ್ಕೆ ನೀವೇ ನನ್ನ ತಿಥಿ ಮಾಡಿಬಿಟ್ಟು 11ನೇ ದಿವಸಕ್ಕೆ ನೀವೇ ಬಂದ್ಬಿಟ್ಟು ನನ್ನ ಪಿಂಡ ತಿನ್ನಬೇಕಾಗ್ತಿತ್ತು ದಣಿ ಪಿಂಡ. ಏನೋ ಹೇಳ್ತಾ ಇರೋದು? ಅವ್ರಿಗೆ ನಿಜ ಹೇಳ್ದೆಯೋ ಇಲ್ವೋ? ಹೇಳ್ದೆ ದಣಿ ಹೇಳ್ದೆ. ಯಾವತ್ತೂ ಹೇಳ್ದಿದ್ದೋನು ಇವತ್ತು ನನ್ನ ಜೀವನದಲ್ಲಿ ಒಂದು ನಿಜ ಹೇಳ್ದೆ. ಹಾಗಾದ್ರೆ ಅವ್ರು ನಂಬಲಿಲ್ಲ ಅನ್ನು? ಸತ್ವ ಸತ್ಯ ಹರಿಶ್ಚಂದ್ರ ಎದ್ದು ಬಂದು ಹೇಳಿದ್ರು ಅವ್ರು ನಂಬಲ್ಲ. ಓದ್ದವ್ರಿಗೆಲ್ಲ ಬುದ್ಧಿ ಇರ್ತದ. ಇವನೊಬ್ಬ ಅಡ್ಬೆರ್ಕಿ ನನ್ ಮಗ ತ್ವರಿ ಇಂಥವ್ರೆಲ್ಲ ಹೋಗಿ ಹೇಳಿದ್ರು ನಂಬ್ತಾರ. ಮತ್ ಯಾರು ಹೇಳಿದ್ರು ನಂಬ್ತಾರೆ? ಬದ್ದೆ ಇದನ್ನ ಮುಗಿಸಿ ಅದನ್ನ ಹೇಳ್ತೀನಿ ತಡರಲ್ಲ. ಅವ್ರಿಗೆ ಇದು ನಿಜ ಅಂತ ಗೊತ್ತಾಗ್ಬೇಕಾದ್ರೆ ಒಬ್ರೇ ಒಬ್ರು ಕೈಯಾಗ ಸಾಧ್ಯ ನೋಡ್ರಲ್ಲ. ಯಾರದು? ಈಗ ಆ ರಾಜಿ ತಂಗಿನ ನಾಗರಾಜ ಹಾರಿಸ್ಕೊಂಡು ಬಂದ್ಬಿಟ್ಟಾನೆ. ಸಿದ್ದರಾಮ ಅವಳು ಎಲ್ಲಿದ್ದಾಳೆ ಈಗ? ಅವಳು ಅದಾಳಂತಲ್ರಿ, ಕುಣಿತದೋಳು ಹೈದರಾಬಾದ್ ನೋಡು. ಅವಳ ಮನೆಯಾಗ ಇಟ್ಟೇನಿ ಅಂತ ನಾಗರಾಜ ಹೇಳ್ತಿದ್ದ ನೋಡ್ರಲ್ಲ. ನಂದಿ ಸಿದ್ದರಾಮನ ಕರ್ಕೊಂಡು ಈಗ್ಲೇ 100 ಜಹಾನ್ ಮನೆಗೆ ಹೋಗಿ ಇವನು ತೋರ್ಸೋ ಹುಡುಗಿನ ತಕ್ಷಣ ಇಲ್ಲಿ ಕರ್ಕೊಂಡ್ ಬರ್ಬೇಕು. ದಣಿ ಮೈ ಕೈ ನೋವಾಗಿದೆ, ಸ್ವಲ್ಪ ತೇಲ್ ಮಾಲಿಶ್ ಮಾಡಿಸ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಎಣ್ಣೆ ಹಚ್ತೀಯಾ? ಸಿದ್ದರಾಮ 2 ಗ್ಲಾಸ್ ತಗೊಂಡು ಬಾಟ್ಲಿ ತಗೊಂಡ್ ಬಾ. ಸೀತಾ ಏನ್ ಮಾಡ್ತಿದ್ಯಮ್ಮ? ಈ ಬಳ್ಳಿನ ಚಪ್ರಕ್ಕೆ ಹಬ್ಬಿಸ್ತಾ ಇದ್ದೀನಮ್ಮ. ನಿಜ ಸೀತಾ, ಕೂನ್ ಬಳ್ಳಿ ಹಬ್ಸಿ ನಿಲ್ಲಿಸ್ಬೇಕಾದ್ರೆ, ಹೆಣ್ಣಿನ ಬಾಳು ಸಂತೋಷವಾಗಿ ಬಾಳ್ಬೇಕಾದ್ರೆ ಆಧಾರ ಅನ್ನೋದೊಂದೇ ಇರ್ಬೇಕು. ಏನಮ್ಮ ಪುಸ್ತಕದ ಪಾಠ ಪುಸ್ತಕ ಒಪ್ಪಿಸ್ಬಿಟ್ಟೆ? ಇದು ಪುಸ್ತಕದ ಪಾಠ ಅಲ್ಲಮ್ಮ, ಜೀವನದ ಪಾಠ. ಬೆಳೆದ್ ನಿಂತಿರೋ ಹುಡುಗಿಗೆ ತಕ್ಕ ವರ್ಣ ಹುಡುಕಬೇಕಾದ್ದು ದೊಡ್ಡವ್ರ ಕೆಲಸ. ಅದಕ್ಕೆ ಹೇಳ್ದೆ. ಸೀತಾ, ರಾಜು ಅಂದ್ರೆ ನಿನ್ಗೆ ಇಷ್ಟನೇನಮ್ಮ? ಅರ್ಥವಾಯ್ತಮ್ಮ, ಅರ್ಥವಾಯ್ತು. ಎಂಥ ಸೊಗಸು ಜೀವನ, ಎಂಥ ಹರುಷ ಈ ಕ್ಷಣ. ಎಂಥ ಸೊಗಸು ಜೀವನ, ಎಂಥ ಹರುಷ ಈ ಕ್ಷಣ. ಬಾಳ ನದಿಯು ಜೇನ ಕಡಲ ಬೆರೆತ ಮಹಾಸುದಿನ. ಎಂಥ ಸೊಗಸು ಜೀವನ, ಎಂಥ ಹರುಷ ಈ ಕ್ಷಣ. ಬಳ್ಳಿ ಏಕೆ ಹಿಗ್ಗಿದೆ, ಬಲಕ್ಕೆ ಒಡಲ ತುಂಬಿದೆ. ಫಲವನೆಂದು ಕೊಡುವುದೇ ಹೋಗಿ ಕಾಡದೆ. ಎಂಥ ಸೊಗಸು ಜೀವನ, ಎಂಥ ಹರುಷ ಈ ಕ್ಷಣ. ಒಡಲೊಂದು ಕಾದಿದೆ, ಇನ್ನು ಸಾಕು ಎನಿಸಿದೆ, ಆಸೆ ಕೇಳದೆ. ನಾಳೆ ಇವರು ತರುಣರು, ನಾವು ಆಗ ಮುದುಕರು. ಆ ವಯಸ್ಸು ಬರಿಯ ದೇಹಕ್ಕೆ ಚಪಲವೇತಕ್ಕೆ
ಷಷ್ಠಿ ಪೂರ್ತಿ ಬಂದಿದೆ, ಆಸೆ ಇನ್ನು ತುಂಬಿದೆ, ಅಲ್ಲವೇಳೆ ಹೇಳೆಯ. ಸಾಕು, ಸುಮ್ಮನಿರಿ. ಏನಿದು ಹೂವಾಗ್ತಾ ಇದೆಯಾ? ಯಾಕೆ ದೇವ್ರ ಮೇಲೆ ಹೂ ಹಾಕಿದ್ರೆ ತಪ್ಪೇನು? ನಾನು ದೇವ್ರ? ನನ್ನ ಪಾಲ್ಗೆ ನೀವೇ ದೇವ್ರು. ಅಂದ್ರೆ ಅಂದ್ರೆ ಮದ್ವೆ ಆಗೋ ಹೆಣ್ಣಿಗೆ ಗಂಡ ತಾನೇ ದೇವ್ರು. ಪರವಾಗಿಲ್ವೇ, ತುಂಬಾ ವಿಷಯ ತಿಳ್ಕೊಂಡ್ಬಿಟ್ಟಿದ್ಯಾ? ಹಾ, ಇನ್ನೊಂದು ವಿಷಯ ಬಾಕಿ ಇದೆ, ಅದನ್ನ ತಿಳ್ಕೊಂಡೋಗೋಣ ಅಂತಾನೆ ಇಲ್ಲಿಗೆ ಬಂದೆ. ಏನದು? ಮತ್ತೆ ಅಮ್ಮ ಹೇಳ್ತು, ರಾಜಿ ನೀನ್ ಯಾವಾಗ ಮದ್ವೆ ಮಾಡ್ಕೊತೇನೆ ಅಂತ ತಿಳ್ಕೊಂಡ್ ಬಾ ಅಂದ್ರು. ಸೀತಾ, ನಿದ್ದೆಯಲ್ಲಿ ನಿನ್ಗೊಂದು ಸುಂದರವಾದ ಕನಸು ಬಿದ್ರೆ ಹೇಗಿರುತ್ತೆ? ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನ ನೆನ್ಸ್ಕೊಂಡು ಸಂತೋಷ ಪಡ್ತೀನಿ. ಆಮೇಲೆ ಮರ್ತೋಗ್ತೀನಿ. ಸೀತಾ, ಹಾಗೆ ನಮ್ಮಿಬ್ಬರು ಪ್ರೀತಿನ ಒಂದು ಸುಂದರವಾದ ಕನಸು ಅಂದ್ಕೊಂಡು ಮರ್ತು ಬಿಡು. ಹೌದು ಸೀತಾ, ನಾನ್ ನಿನ್ ಮದುವೆ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಮಾಡ್ಕೊಳಲ್ಲ? ಅದನ್ನ ಕೇಳೋ ಅಗತ್ಯ ನಿನಗಿಲ್ಲ. ಅಗತ್ಯ ನನಗಿಲ್ದೇ ಇದ್ರು ತಿಳ್ಕೊಳ್ಳೋ ಅಧಿಕಾರ ನನಗಿದೆ. ಯಾರು ಕೊಟ್ರು ನಿನಗೆ ಅಧಿಕಾರ? ಸೀತಾ, ಅವಳು ಕಟ್ಟಿದ ರಕ್ಷಣಾ ಬಂಧನ. ಹೇಳು, ಯಾಕೆ ನನ್ನ ತಂಗಿನ ಮದುವೆ ಮಾಡ್ಕೊಳಲ್ಲ? ಶಿವು, ದಯವಿಟ್ಟು ನಾನೇನು ಕೇಳಬೇಡ. ಕೇಳ್ತೀನಿ, ಒಂದಲ್ಲ 10 ಕೇಳ್ತೀನಿ. ಮದುವೆ ಮಾಡ್ಕೊಳಲ್ಲ ಅಂತ ಹೇಳೋದು ಯಾಕೆ ತಿಳಿಸ್ತೀನಿ? ಒಂದು ಹೆಣ್ಣು ಕಣ್ಣಿನಲ್ಲಿ ನಿನ್ನ ರೂಪನೇ ಯಾಕೆ ತುಂಬಿದೆ, ಮನಸ್ಸಲ್ಲಿ ಆಸೆನೇ ಯಾಕೆ ತಂದೆ, ಹೃದಯದಲ್ಲಿ ಭರವಸೆ ಯಾಕೆ ಹುಟ್ಟಿಸ್ದೆ? ಹೇಳು ರಾಜಿ, ಹೇಳು. ನಿನ್ನನ್ನು ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ, ಗುಣವಂತ ಅನ್ಕೊಂಡಿದ್ದೆ. ನಿನ್ನ ಸ್ನೇಹ ಸಿಕ್ಕಿದ್ದು ನನ್ನ ಭಾಗ್ಯ ಅನ್ಕೊಂಡಿದ್ದೆ. ನಾನು ಆ ಸ್ನೇಹದ ಬಂಧನ ಕಟ್ಟಿಬಿಟ್ಟೆ, ನೀನ್ ಹೇಳ್ತಾ ಇರೋದನ್ನ ಕೇಳ್ತಾರ. ದಯವಿಟ್ಟು ನಮ್ಮ ಸ್ನೇಹದ ಸಲಿಗೆನ ದುರುಪಯೋಗ ಪಡಿಸ್ಕೋಬೇಡ. ನಾನ್ ನನ್ನ ತಂಗಿಗೋಸ್ಕರ ನಿನ್ನ ಗೆಳತನ ಏನು, ನನ್ನ ಜೀವನ ಕೊಡಕ್ಕೋತಿದ್ದ. ಹೇಳು, ನನ್ನ ಸೀತು ನೀನ್ ಯಾಕೆ ಮದುವೆ ಮಾಡ್ಕೊಳ್ಳಲ್ಲ? ನಾನು ಹೇಳೋದಿಲ್ಲ, ಹೇಳಕ್ಕಾಗೋದಿಲ್ಲ. ಹೇಳ್ದೆ ಏನೋ ಮಾಡ್ತೀಯಾ ರಾಜಿ? ಸೀತಾ, ದುಡುಕ್ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನನ್ನ ಒಡ ಹುಟ್ಟು ತಂಗಿ ಬಾಳು ಬಿರುಗಾಳಿ ಪಾಲಾದಾಗ್ಲಂತೂ ನನ್ನ ಕೆಲ್ ಕಾಪಾಡ್ಕೊಳಕ್ಕಾಗಲ್ಲ. ಈಗ ಈ ದೇವ್ರು ಕೊಟ್ಟ ತಂಗಿ ಬದುಕು ನಿರಾಶೆ ಬೆಂಕಿಲ್ ಬೂದಿ ಆಗುತ್ತೆ ಅಂದಾಗ ಆವೇಶನೇ ತಡ್ಕೊಳಕ್ಕಾಗ್ಲಿಲ್ಲ. ರಾಜಿಗೆ ಹೊಡೆದು ಒಂದೊಂದು ಪೆಟ್ಟು ನಿನ್ನ ಹೃದಯ ತಗೊಳ್ಳೋ ಕತ್ತಿ ಏಟು ಅನ್ನೋ ಸತ್ಯನೇ ಮರ್ತ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡು ಸೀತಾ. ಬೆದರು ಸಂಪಾದನೆ ಮಾಡಿದ ಗೌರವನು, ಹೆದರಿ ಸಂಪಾದನೆ ಮಾಡಿದ ಸಂಬಂಧನು ನೀರಿನ ಮೇಲೆ ಗುಳ್ಳೆ ಹಾಗೆ ಅನ್ನೋದನ್ನು ಮರೆತು ಪಶುವಾಗಿ ನಡ್ಕೊಂಡ್ಬಿಟ್ಟೆ. ಅದನ್ನೆಲ್ಲ ಮರ್ತ್ಬಿಡು, ನನ್ನ ಕ್ಷಮಿಸ್ಬಿಡು. ರಾಜು, ಸೀತಾ ಏನ್ ತಪ್ಪು ಮಾಡಿದಾಳೆ ಅಂತ ನೀನು ಅವಳಿಗೆ ಶಿಕ್ಷೆ ಕೊಡ್ತಾ ಇದೀಯಪ್ಪ. ಆಧಾರವಾಗಿರ್ಬೇಕಾದ ಮರನೇ ದೂರ ತಳ್ಳಿದ್ರೆ ಬಳ್ಳಿ ಗತಿ ಏನು? ನೋಡು ರಾಜು, ಅಕ್ಕಪಕ್ಕದಲ್ಲಿರೋರೆಲ್ಲ ನಿಮ್ ಸ್ನೇಹ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಈಗ ನೀನೇ ಈ ಸಂಬಂಧ ಬೇಡ ಅಂತ ದೂರ ತಳ್ಳಿದ್ರೆ ಅವಳ ಗತಿ ಏನು? ಇಂಥ ದ್ರೋಹ ಮಾಡೋದಕ್ಕಿಂತ ನಿನ್ ಕೈಯಿಂದನೇ ಅವಳಿಗೊಂದಿಷ್ಟು ವಿಷ ಕೊಟ್ಬಿಡಪ್ಪ. ಎತ್ಕರ್ಲಿನ್ ಸಂತ. ರಾಜು, ಹೇಳು, ಯಾಕೆ ನಿನ್ ಮದ್ವೆ ಬೇಡ ಅಂತ ಹೇಳ್ತಾ ಇದೀಯ? ಹೇಳ್ತೀನಮ್ಮ, ಹೇಳ್ತೀನಿ. ನನ್ನ ಸೀತಾ ಕಣ್ಣೀರು ಸುರಿಸ್ತಾ ಇದ್ರು, ಶಿವು ನನ್ನ ಹೊಡಿತಾ ಇದ್ರು. ಹೇಳಲೇಬಾರದು ಅಂತಿದ್ದ ನನ್ನ ನಿರ್ಧಾರನ ತಾಯಿ ಕಣ್ಣಿನ ಸಂಟ ನೋಡ್ಲಾರ್ದೆ ಹೇಳ್ತಾ ಇದ್ದೀನಿ. ಇಷ್ಟು ದಿನ ಒಬ್ಬರಿಗೂ ತಿಳಿಸ್ದೆ ನನ್ನ ಹೃದಯದಲ್ಲೇ ಆ ರಹಸ್ಯ ಬಚ್ಚಿಟ್ಕೊಂಡು ನೆಮ್ಮದಿ ಇಲ್ಲದೆ, ಶಾಂತಿ ಇಲ್ಲದೆ, ಹಗಲು ರಾತ್ರಿ ಸಂಕಟ ಪಡ್ತಾ ಇದ್ದೆ. ಆದ್ರೆ ಇವತ್ತು ನಿಮ್ ನೋವು ನೋಡ್ಲಾರ್ದೆ ಸತ್ಯ ಹೇಳ್ತಾ ಇದ್ದೀನಿ.
ಈ ರಾಜಿ ಹೆಡೆ ತುಡಿಸ್ಕೊಂಡ ಹಾವು, ಕೆಣಕಿದ ಫಣಿ, ಸೇಡ್ಗೋಸ್ಕರ ಸುತ್ತಾಡ್ತಾರೋ ಸರ್ಪ. ರಾಜು, ನಮ್ ತಂದೆನ್ ಕೊಂದು ನನ್ ತಂಗಿ ನನ್ನಿಂದ ದೂರ ಮಾಡಿ ನಮ್ ವಂಶಾನ ಸರ್ವನಾಶ ಮಾಡಿದ ಆ ನಾಗರಾಜನ ಅಣುವಣುವ ಕತ್ತರಿಸಿ ಚಿತ್ರಹಿಂಸೆ ಮಾಡ್ಬೇಕು. ಅದಕ್ಕೋಸ್ಕರ ಬದುಕಿರೋದು. ಉರಿತಾ ಇದ್ದ ನಮ್ ತಂದೆ ಬೆಂಕಿ ಮುಂದೆ ನಾನು ಮಾಡಿದ ಪ್ರತಿಜ್ಞೆ ಅಮ್ಮ, ಇದು ಪ್ರತಿಜ್ಞೆ. ರಾಜು, ಏನ್ ಹೇಳ್ತಿದೀಯಪ್ಪ? ನಾನ್ ಮಾಡ್ಬೇಕಾಗಿರೋ ಕರ್ತವ್ಯ ಏನು ಅಂತ ಹೇಳಿದೆ. ಇವತ್ತಲ್ಲ ನಾಳೆ ಸೇಡ್ಗೋಸ್ಕರ ಕೊಲೆಗಾರನಾಗೋ ನಾನು. ಕಾನೂನಿನ ವಜ್ರಮುಷ್ಟಿನ ಸಿಕ್ಕಿ ಸಾಯೋ ನನ್ನಂತ ಒಬ್ಬ ನತದೃಷ್ಟನ ಕೈ ಹಿಡಿದೋಳ್ಗೆ ಸುಖ ಸಿಗುತ್ತಾ, ನೆಮ್ಮದಿ ಸಿಗುತ್ತಾ? ರಾಜು, ಹತ್ತಾರು ಕಲ್ಪನೆಗಳನ್ನು ಮಾಡ್ಕೋತಿರೋ ಮುಗ್ಧ ಹುಡುಗಿ ಮನಸ್ಸನ್ನ ನಾನು ಹೇಗೆ ಮಣ್ಣಲ್ಲಿ ಹಾಕಿ ತೊಳಿಲಿ? ನೂರಾರು ಆಸೆಗಳನ್ನ ಹೊತ್ತಿರೋ ಆ ಹೆಣ್ಣು ಹುಡುಗಿ ಹೃದಯನ ನಿರಾಸೆ ಬೆಂಕಿಗೆ ಹೇಗೆ ಬಲಿ ಕೊಡ್ಲಿ? ಸಾವಿರಾರು ಕನಸುಗಳು ಕಾಣ್ತಾರೋ ಆ ಕಣ್ಣುಗಳನ್ನ ಹೇಗೆ ನಾನು ಕಣ್ಣೀರು ಆಹುತಿಗೆ ಬಲಿ ಕೊಡ್ಲಿ? ಸಾಧ್ಯ ಅಲ್ಲಮ್ಮ, ಸಾಧ್ಯ ಇಲ್ಲ. ಅಣ್ಣಯ್ಯ, ಏನ್ ಸೀತಾ? ರಾಜಿ ಮದ್ವೆ ಬೇಡ ಅಂದಿದ್ದಕ್ಕೆ ಕಾರಣ ಹೇಳ್ದ ಅಣ್ಣಯ್ಯ. ಏನಂತೆ? ಅವನೊಬ್ಬ ಮನುಷ್ಯನ ಕೊಲ್ತೀನಿ ಅಂತ ತೀರ್ಮಾನ ಮಾಡಿಯಾನಂತೆ. ರಾಜಿ ಒಬ್ಬ ಮನುಷ್ಯನ ಕೊಲೆ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿದನ? ಯಾಕೆ? ಆ ಮನುಷ್ಯ ಅವನ ತಂದೆನೂ ಕೊಂದು ಅವನ ತಂಗಿನೂ ಹೊತ್ಕೊಂಡು ಹೋದಂತೆ. ಅದಕ್ಕೆ ಅಣ್ಣಯ್ಯ. ಅವನ ಹೆಸರೇನಂತ ಹೇಳದ್ನ? ನಾಗರಾಜ. ರಾಜೇಶ್, ನೀನ್ ಕೊಲ್ಬೇಕು ಅಂತಿರೋ ನಾಗರಾಜ ನಾನೇ. ಅಣ್ಣಯ್ಯ, ನಿನ್ ಸುಖಕ್ಕೋಸ್ಕರ ಸಂತೋಷವಾಗಿ ನಾನು ಪ್ರಾಣನಾದ್ರೂ ಕೊಡ್ತೇನೆ. ಯೋಚನೆ ಮಾಡ್ಬೇಡ ಸೀತಾ. ನನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ನಿನ್ನ ಮದುವೆ ಮಾಡ್ತೀನಿ. ನಿನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ. ಬಾವಗಳು. ರಾಜೇ, ಸೀತಾ ನಂಗೆಲ್ಲ ಹೇಳಿದ್ಲು. ನಿನ್ನ ಕುಟುಂಬ ನಾಶ ಮಾಡಿ ನೀಚನ್ ತಾನೆ ಸಾಯಿಸ್ಬೇಕು ಅನ್ನೋ ತಾನೆ ನಿನ್ನ ಹಠ? ಹೌದು ಶಿವ. ಆ ಪಾಪಿನ, ಆ ಚಂಡಾಲನ್ನ ಅಣುಡುವ ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿನರಿಗೆ ಹಾಕಿದ್ಮೇಲೆ ತೃಪ್ತಿ. ಅಷ್ಟೇ ತಾನೆ? ನೀನ್ ಸೀತನ ಮದುವೆ ಮಾಡ್ಕೊ. ಆ ಕೆಲಸ ನಾನ್ ಮಾಡ್ತೀನಿ. ಆ ಕೆಲಸ ನೀನ್ ಮಾಡ್ತೀನಿ? ಹೌದು. ನನ್ನ ತಂಗಿ ನಿನ್ನ ಮದುವೆ ಆಗಿ 100 ವರ್ಷ ಆನಂದವಾಗಿರ್ಬೇಕು. ನನ್ನ ಉಸಿರು ನಿಮಗೆ ತಂಗಾಳಿ ಆಗ್ಬೇಕು. ನನ್ನ ಬದುಕು ನಿಮ್ಮನೆ ತೋರಣ ಆಗಿರ್ಬೇಕು. ನನ್ನ ಪ್ರಾಣ ನಿಮ್ಮ ಬಾಳಿನಲ್ಲಿ ನಂದಾದೀಪವಾಗಿ ಉರಿಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ. ಶಿವು, ನಿನ್ ಸ್ನೇಹ ಮಾಡಿ ತಪ್ಪಿ 7 ಜನ್ಮಕ್ಕೂ ತೀರ್ಸಕ್ಕಾಗ್ದಿರೋಂತ ಋಣದ ಭಾರ ನನ್ನ ಮೇಲೆ ಬರೆಸ್ಬೇಡ. ಇದು ನಾನು ಮಾಡಿದ ಪ್ರತಿಜ್ಞೆ. ನಾನೇ ಮಾಡ್ಬೇಕು, ನಾನೇ ಮುಗಿಸ್ಬೇಕು. ಅರ್ಥವಾಯ್ತಪ್ಪ, ಅರ್ಥವಾಯ್ತು. ಈ ಮದುವೆ ಬೇಡ ಅನ್ನೋದಕ್ಕೆ ನೀನ್ ಹೇಳ್ತಿರೋ ಕಾರಣ ಎಲ್ಲ ಸುಳ್ಳು ಅಂತ ನನಗೆ ಚೆನ್ನಾಗಿ ಅರ್ಥವಾಯ್ತು. ಅವಳ ಹಣೆ ಬರಹ ಅನುಭವಿಸ್ಲಿ. ಸೀತಾ, ನಡಿಯಮ್ಮ, ಹೋಗೋಣ. ಅಮ್ಮ, ನೀವು ಸುಮ್ಮನೆ ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ. ನೋಡಿ, ಸೀತಾ ನನಗೆ ಪಂಚಪ್ರಾಣ. ನೀವು ನಂಬಾದ್ರೂ ನಂಬಿ ಬಿಟ್ಟಾರು ಬಿಡಿ. ನನ್ನ ಮನೆ ದೇವರು ನಂಜುಂಡೇಶ್ವರನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೇನೆ. ನಾನು ಮಾಡಿರೋ ಪ್ರತಿಜ್ಞೆ ನಿಜ, ಅದನ್ನು ಪೂರೈಸೋದು ನಿಜ. ರಾಜಿ, ನಿಜವಾಗ್ಲೂ ಸೀತಾ ನಿನ್ ಪಂಚಪ್ರಾಣ ಆಗಿದ್ರೆ ನಾ ಹೇಳದನ್ನ ಒಪ್ಕೊ. ಆ ನಿನ್ ಶತ್ರು ಎಲ್ಲಿದ್ರು ಸರಿ, ಹುಡ್ಕೊಂಡ್ಬಂದು ನಿನ್ ಕಾಲ್ ಮೇಲೆ ಕೆಡುತ್ತೀನಿ. ನಿನ್ನ ಸೇಡಿನ ಉರಿಲಿ ಸುಟ್ಟಿ ಭಸ್ಮ ಮಾಡ್ಬಿಡು. ಈ ವಿಷಯ ಯಾರಿಗೂ ತಿಳಿದಿರೋ ಹಾಗೆ, ಕಾನೂನಿನ ಕೈಗೆ ಸಿಕ್ತಿರೋ ಹಾಗೆ, ನಿನಗೆ ಯಾವ ರೀತಿ ತೊಂದರೆನೂ ಬರ್ದಿರೋ ಹಾಗೆ ನೋಡ್ಕೊಳ್ಳೋ ಬರ ನಂದು. ಆದ್ರೆ ನೀನು ನನ್ನ ತಂಗಿನ ಮಾತ್ರ ಕೈ ಬಿಡ್ಬೇಡಪ್ಪ. ನನ್ನ ತಂಗಿನ ಮಾತ್ರ ಕೈ ಬಿಡ್ಬೇಡ. ಒಪ್ಕೋ ಶಿವು. ಇದೆಯಾ? ಒಪ್ಕೊ ರಾಜು, ಒಪ್ಕೊಳ್ಳೋ ರಾಜು. ಸರಿಯಪ್ಪ. ಇಡಿಯಟ್, ದೊಡ್ಡದಾಗ ಹೇಳೋಕ್ ಬಂದ್ಬಿಟ್ಟ ಭಾರಿ ಸುದ್ದಿ ಅಂತ. ಹೋಗಿ ಹೋಗಿ ನನ್ನ ಸೀತಾ ಆ ರಾಜೇಶನ್ ಮದುವೆ ಆಗೋದಾ? ಇಲ್ಲ, ಸಾಧ್ಯವಿಲ್ಲ. ಖಂಡಿತ ಈ ಮದುವೆ ನಡಿ ಕೂಡುದು. ನಡಿ ಕೂಡ್ದು ಅಂತ ನೀವ್ ಹೇಳ್ತೀರಿ, ಆ ಶಿವ ಹಠ ಹಿಡ್ಕೋತಿದ್ದಾನೆ ನಡಿಲೇಬೇಕು ಅಂತ. ಯಾರು? ಶಿವನ ದಣಿ ಹೋದ ಕೆಲಸ ಆಯ್ತು ತಾನೆ? ನಾ ಹೋದ ಮ್ಯಾಗ ಆಗದೆ ಇರುತ್ತಾ ತ್ವರಿ. ಆ ನೂರ್ಜಹಾನ್ ಮನೆ ಕೋಲಿನೆಲ್ಲ ತಲಾಸ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ದಣಿ, ಆ ಹುಡುಗಿ ಬೇರೆ ಯಾರು ಅಲ್ಲ, ಆ ಗಾನಾ ಬಜಾನ ನೂರ್ಜಾನ್ ಮನೇಲಿ ಗಲ್ ಗಲ್ ಅಂತ ಗೆಜ್ಜೆ ಶಬ್ದ ಮಾಡಿ ಚಿಲ್ ಚಿಲ್ ಅಂತ ನಿಮ್ಗೆ ಹೃದಯ ಗೆದ್ದಲ್ಲ, ಅವಳೇ ಆ ಅರಗಿಣಿ.
ಶಾಂತಿ ರಾಜೇಶ್ ತಂಗಿನ ನಂದೇ ದಣಿ ನಾವೀಗೊಂದು ಒಳ್ಳೆ ನಾಟಕ ಆಡ್ಬೇಕು. ಶಶಿರೆ ಕಾಪರಣೆಯನೋ ರುಕ್ಮಿಣಿ ಹರಣನೋ ಅವೆರಡನ್ನು ಮೀರಿಸಿದ್ದು ಕಣು. ನೋಡು, ಈ ಮದುವೆ ಖರ್ಚೆಲ್ಲ ನಮ್ದು, ಅದಕ್ಕೋಸ್ಕರ ಭಾರಿ ಮನರಂಜನೆ ಏರ್ಪಡಿಸಿದೀವಿ ಅಂತ ಅವ್ರಿಗೆ ಹೇಳು. ಈಗ ಹುಡುಗಿ ಎಲ್ಲಿದ್ದಾಳೆ? ಕೆಳಗಡೆ ರೂಮ್ ನಲ್ಲಿದ್ದಾಳೆ. ನಾಟ್ಯ ರಾಣಿಗೆ ಸ್ವಾಗತ, ಸೌಂದರ್ಯ ರಾಣಿಗೆ ಸುಸ್ವಾಗತ. ಕೂತ್ಕೋ. ಪರವಾಗಿಲ್ಲ, ಕೂತ್ಕೋ. ನನ್ನ ಯಾಕೆ ಕರ್ಸಿದ್ರಿ? ಹಾಡಿ ಆಡಿ ಬದುಕೋ ಹೆಂಗಸರನ್ನ ಯಾತಕ್ಕೆ ಕರೆಸ್ತಾರೆ ಅಂತ ಗೊತ್ತಿಲ್ವೇನೋ? ಗೊತ್ತು. ನಮ್ಮನ್ನ ನೀವು ಆಡು ಅನ್ನೋದಿಕ್ಕೆ, ನಮ್ಮ ಬದುಕಿನ ಜೊತೆ ನೀವು ಆಡೋದಿಕ್ಕೆ. ಅದೇ ಅದೇ ನೀನ್ ತಿಳ್ಕೊಂಡಿರೋ ತಪ್ಪು. ನಿಮ್ಮ ಬದುಕಿನ ಜೊತೆ ಆಟ ಆಡೋನು ಆ ದೇವ್ರು. ನಿಮ್ಮನ್ನ ಹುಟ್ಟಿದ ಊರಿಂದ ದೂರ ಮಾಡಿ, ಕಟ್ಟಿದ ಕನಸನ್ನ ಚೂರು ಚೂರು ಮಾಡಿ, ಕಟ್ಟ ಕಡೆವರೆಗೂ ನಿಟ್ಟುಸಿರು ಬಿಡೋ ಹಾಗೆ ಮಾಡೋನು ಆ ದೇವ್ರು. ಆ ದೇವ್ರು ಕೂಡ ಗಂಡಸೇ ತಾನೆ? ಇಷ್ಟಕ್ಕೂ ನನ್ ಕರ್ಸಿದ ಕಾರಣ? ಹಾಡಬೇಕು, ಹಾಡಬೇಕು. ಯಾವಾಗ, ಎಲ್ಲಿ? ನಾಳೆ ದಿನ ನಡೆಯೋ ಮದುವೆ. ಕ್ಷಮಿಸಿ, ಇಷ್ಟು ದಿನ ಮನ್ಸನ್ ಕೊಂದ್ಕೊಳ್ತಾ 4 ಗೋಡೆಗಳ ಮಧ್ಯೆ ಕುಣಿತಾ ಇದ್ದೆ. ನಾನು ಎಷ್ಟು ಚಿತ್ರಹಿಂಸೆ ಮಾಡಿದ್ರು ಆ ಮನಸ್ಸು ಇನ್ನೂ ಪೂರ್ತಿ ಸತ್ತಿಲ್ಲ. ಅದ್ ಸತ್ತ ದಿವಸ ನೀವ್ ಹೇಳ್ದಾಗ ನಡು ಬಿದ್ದಿಲ್ ಕುಣಿತೀನಿ. ಶಾಂತಿ, ನೀನ್ ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಆದ್ರೆ ಆ ನೂರ್ ಜಹಾನ್ ಕೋಟೆಯಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯವೇ ಇಲ್ಲ. ನಿನ್ನನ್ನ ನರಕಕ್ಕೆ ತಳೆದ ಆ ಕಟಕನ ಮೇಲೆ ಸೇಡ್ ತೀರ್ಸ್ಕೋಬೇಕು ಅನ್ನೋ ಕಾತ್ರ ಇಲ್ವಾ? ನಿಮ್ಮ ತಂದೆ ಪ್ರಾಣ ತೆಗೆದ ಅವನ್ನ ಕತ್ತರಿಸಿ ತುಂಡು ತುಂಡು ಮಾಡ್ಬೇಕು ಅನ್ನೋ ಆತ್ರ ಇಲ್ವಾ? ಇದೆ. ಅವನ್ ನನ್ ಕೈಗೆ ಸಿಕ್ಕರೆ ಸಿಗದ ಹಾಕ್ಬೇಕು ಅನ್ನೋಷ್ಟು ರೋಷ ಇದೆ. ಹೇಳಿ, ಅವನಲ್ಲಿದ್ದಾನೆ? ಇಲ್ಲ, ಇಲ್ಲ. ನಾಳೆ ನಡೆಯೋ ಮದುವೆ ಅವನ್ ತೋರಿಸ್ತೀನಿ. ಹಾಗಾದ್ರೆ ನಾನ್ ಖಂಡಿತವಾಗ್ಲೂ ಆ ಮದ್ವೆಗೆ ಬರ್ತೀನಿ, ಆಡ್ತೀನಿ, ಹಾಡ್ತೀನಿ. ಆ ದ್ರೋಹಿನ್ ತೋರ್ಸೋದಾದ್ರೆ ನೀವೇನ್ ಮಾಡು ಅಂದ್ರೆ ಮಾಡ್ತೀನಿ. ನಿನ್ನ ಆಯುಷ್ಯವು ಮುಗಿಯಿತು. ಅಣ್ಣ. ಶಾಂತಿ, ಅಣ್ಣ. ಶಾಂತಿ, ಏನಮ್ಮ ಇದು? ಈ ಕಟ್ಕಾನೆ ಅಪ್ಪನ್ ಕೊಂದಿದ್ದು, ಈ ಚಂಡಾಲ ನನ್ನ ನರಕಕ್ಕೆ ತಳ್ಳಿದ್ದು. ನಾನು ಕೊಲ್ಲೇಬೇಕು. ನೀನಾ? ಶಿವು ಅಲ್ಲ ರಾಜಿ, ನಾಗರಾಜ. ನಾಗರಾಜ, ಗರುಡ ನೆರಳಲ್ಲೇ ಆನಂದವಾಗಿ ಬದುಕಬೇಕು ಅನ್ಕೊಂಡಿದ್ರೆ ಅದು ಬರೀ ನಿನ್ನ ಭ್ರಮೆ. ಇವತ್ತಿಗೆ ನಿನ್ನ ಆಯಸ್ ಮುಗೀತು. ಶಾಂತಿ, ಈ ದುಷ್ಟನ್ ಕೊಂದು ಇವನ ರಕ್ತದಿಂದ ಅಪ್ಪನಿಗೆ ತರ್ಪಣ ಕೊಡ್ಬೇಕಾದವ್ ನಾನು. ರಾಜಿ, ನನ್ನ ಮಾತು ಕೇಳು. ಅವಸರ ಪಡಬೇಡ ರಾಜಿ. ನನ್ನ ಮಾತು ಕೇಳು ರಾಜಿ. ನನಗೂ ಕೈ ಇದೆ, ನನಗೂ ರೋಷ ಇದೆ. ಹೊಡಿಬೇಕು ಅಂದ್ರೆ ನಾನು ಹೊಡಿಬಲ್ಲೆ. 1 ನಿಮಿಷ ನನ್ನ ಮಾತು ಕೇಳು, ಆಮೇಲೆ ನಿನ್ನ ಇಷ್ಟ ಬಂದ ಮಾಡಿ. ನಿನ್ ಸಾಯೋವರೆಗೂ ಹೊಡೆಯೋದೇ ನನ್ನ ಇಷ್ಟ. ರಾಜಿ, ನಾನು ಆ ಕೆಲಸ ಮಾಡಕ್ ಕಾರಣ ಇದೆ. ನನ್ನ ಸಂಸಾರನೇ ಸರ್ವನಾಶ ಮಾಡಿದ್ ನಿಮ್ ತಂದೆ, ನನ್ನ ತಂಗಿ ಮದುವೆ ನಿಲ್ಸಿದ್ ನಿಮ್ ತಂದೆ, ನಮ್ಮಮ್ಮ ಸಾಯೋದಕ್ಕೆ ನಿಮ್ ತಂದೆನೇ ಕಾರಣ. ಸುಳ್ಳು, ನಿಜ ರಾಜಿ. ಒಬ್ಬ ಜಮೀನ್ದಾರನ ಕಾಮದಾಹಕ್ಕೆ ನನ್ನ ತಂಗಿನ ಬಲಿ ಕೊಡಕ್ ಬಂದು ನನ್ನ ಕುಟುಂಬಕ್ಕೆ ಕಿಚ್ಚಿಟ್ಟದು ನಿಮ್ ತಂದೆ. ಹೌದು ರಾಜೇಶ, ಹೌದು. ನಾಗರಾಜ ಹೇಳಲಿಕ್ಕೆ ಹತ್ತಿರೋದು ಖರೇವದೆ. ನಿಮ್ ಕುಟುಂಬಕ್ಕಿಂತ ಗತಿ ಬರ್ಲಿಕ್ಕೆ ಕಾರಣ ಮತ್ತೆ ಬೇರೆ ಯಾರು ಅಲ್ಲ. ಅಲ್ಲದ ನೋಡುವ ರಾಮಪುರ ಅದನ್ನೇ ಆ ಕೀಚಿಕ ನಿಪ್ಪ. ರಾವ್ ಸಾಹೇಬ್, ನಿಜ. ಆ ಕಡೆ ಬರ, ಆ ಕಡೆ ಬರ.
ಹೀಗೆ ಹೇಳ್ತೀನಿ. ಹಂಗೆ ಹಂಗೆ ಏನು ಬರ್ತಾರ ಬಟ್ಟೆನ ಬಿಚ್ಚಿದ್ಯಾ? ಬಿಚ್ಚು ಬಿಚ್ಚು. ಬಟ್ಟೆ ಬಿಚ್ಚು. ಬಡ್ಡಿ ಮಗನೇ, ರಾವ್ ಸಾಹೇಬನ ನೀನು ಹೆಣ್ಮಕ್ಳು ಮಾನ ಅಂದ್ರೆ ನೀನ್ ಕಾಲ ಹತ್ರ ಬಿದ್ದಿರೋ ಕಸ ಅಂತ ತಿಳ್ಕೊಂಡಿ. ನನ್ನ ತಂಗಿ ಸಾವ್ಗೆ ನೀನೇ ಕಾರಣ. ನಮ್ಮ ಅಪ್ಪನ ಹತ್ರ ಮಾಡಬಾರದ್ ಕೆಲಸ ಮಾಡಿಸಿ ಅವ್ರು ಇನ್ನೊಬ್ರು ದ್ವೇಷಕ್ಕೆ ಕಾರಣ ಆಗೋದಕ್ಕೆ ನೀನೇ ತಾನೇ ಕಾರಣ. ನಾವಿಬ್ರು ಒಂದಾಗಿದ್ದೀವಿ ಅಂತ ನಮ್ಮಿಬ್ರು ಮಧ್ಯೆ ದ್ವೇಷದ ಕಿತ್ತಿತ್ತು. Come on. Take him. ಅರೆಸ್ಟ್ ಇನ್ಸ್ಪೆಕ್ಟರ್. ಅವನ್ ನೀವು ಅರೆಸ್ಟ್ ಮಾಡಕ್ಕಾಗೋದಿಲ್ಲ. ಅವನು ಅಪರಾಧಿ ಆದ್ರೆ ನಾನು ಅಪರಾಧಿ. ಅವನ್ ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಿದ್ದೀನಿ. ಬೇಡಿ ಹಾಕುವಾಗಿದ್ರೆ ಇಬ್ಬರಿಗೂ ಹಾಕಿ ಇನ್ಸ್ಪೆಕ್ಟರ್. ಮಿಸ್ಟರ್, ನೀವೇನಾದ್ರು ಹೇಳೋದಿದ್ರೆ ಕೋರ್ಟಲ್ಲಿ ಹೇಳಿ. ಹಾ, ಓ ಪಾಪಿ ನನ್ನ ಮಗ, ಜಮೀನ್ದಾರ್ನ ಹತ್ರ ನಾನು ಸೇವೆ ಮಾಡಿದ್ದಕ್ಕೆ ನನಗೆ ತಕ್ಕ ಪ್ರಾಯಶ್ಚಿತ್ತ. ಕಮಾನ್. ಇನ್ಸ್ಪೆಕ್ಟರ್, ಒಂದು ನಿಮಿಷ. ಓಕೆ. ರಾಜಿ, ರೋಷನ್ ಹೃದಯದಲ್ಲಿ ತುಂಬಿಕೊಂಡು ರಾಕ್ಷಸನಾಗ್ಬಿಟ್ಟೆ. ದ್ವೇಷನ ಕಣ್ಣಲ್ಲಿ ತುಂಬಿಕೊಂಡು ಕುರುಡನಾಗ್ಬಿಟ್ಟೆ. ನನ್ನ ಸಂಸಾರಕ್ಕಾದ ಅನ್ಯಾಯಕ್ಕೆ ಪ್ರತೀಕಾರ ತೀರ್ಸ್ಕೊಳ್ಳೋಕೆ ಹೋಗಿ ನೀನು ಕುಟುಂಬಕ್ಕೆ ಮಾಡಬಾರ ದ್ರೋಹ ಮಾಡಿಬಿಟ್ಟೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಶಾಂತಿ, ನನ್ನ ಕ್ಷಮಿಸು ಅಂತ ಕೇಳ್ಕೊಳ್ಳೋಕ್ಕೂ ನನಗೆ ಮುಖ ಇಲ್ಲ. ನಿನ್ನ ನೆಮ್ಮದಿ ನಾಶ ಮಾಡಿ ಸೌಭಾಗ್ಯವತಿಯಾಗಿ ಸಂತೋಷದಿಂದ ಬಾಳಬೇಕಾಗಿದ್ದ ನಿನ್ನ ಜೀವಿತಾನ ನನ್ನ ಕೈಯಾರ ಹಾಳು ಮಾಡಿಬಿಟ್ಟೆ. ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಶಾಂತಿ, ನಿನಗೂ ನಿಮ್ಮ ಅಣ್ಣಂಗೂ ಆಕ್ಷೇಪಣೆ ಇಲ್ಲದೆ ಹೋದ್ರೆ ಈ ರಕ್ತ ತಿಲಕನ ನಿನ್ನ ಹಣೆಯಲ್ಲಿ ಹಚ್ಚಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ನನ್ನ ಮನಸ್ಸಲ್ಲಿರೋದೇ ನೀನು ಹೇಳ್ತಾ ಇದೀಯಾ ನಾಗರಾಜು. ಇದು ಪ್ರಾಯಶ್ಚಿತ್ತ ಅಲ್ಲ, ನಮ್ಮ ಸ್ನೇಹಕ್ಕೆ, ನಮ್ಮ ವಿಶ್ವಾಸಕ್ಕೆ ಇದು ಶಾಶ್ವತವಾದ ಸಾಕ್ಷಿ.